ಆ, ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಒಂದು ಶುಭ ದಿನದಂದು ನಮ್ಮ ಸಮೃದ್ಧ ಅಂಗವಿಕಲರ ಸೇವಾ ಸಂಸ್ಥೆ ಹಮ್ಮಿಕೊಂಡಿರುವಂತಹ ಬೇಸಿಗೆ ಶಿಬಿರದ ಮೊದಲನೇ ದಿನವಾಗಿದ್ದು, ನಿನ್ನೆ ಕೂಡ ನಾವು ಬೇಸಿಗೆ ಶಿಬಿರದ ಒಂದು ಪುಟ್ಟ ಕಾರ್ಯಕ್ರಮದ ಮೂಲಕ ಪ್ರಾರಂಭ ಮಾಡಿದ್ದು. ಇವತ್ತಿನ ದಿವಸ ಈ ಒಂದು ಸಮೃದ್ಧ ಅಂಗವಿಕಲರ ಸಂಸ್ಥೆ ಹಮ್ಮಿಕೊಂಡಿರತಕ್ಕಂತ ಬೇಸಿಗೆ ಶಿಬಿರದ ಮೊದಲನೇ ದಿನವಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಒಬ್ಬ ವಿಶೇಷದಲ್ಲಿ ಅತಿ ವಿಶೇಷ ವ್ಯಕ್ತಿಗಳಾದಂತ ಹಾಗೂ ಮಹೇಶ್ವರಿ ಅಂಗವಿಕಲ ಶಾಲೆಯ ಚಲನವಲನ ತರಬೇತಿದಾರರಾದಂತ ಶ್ರೀ ಕೆ ಮಲ್ಲಪ್ಪ ಸರ್ ಅವರು ನಮ್ಮ ಈ ಒಂದು ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಚಲನವಲನ ತರಬೇತಿಯನ್ನು ನೀಡಲು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಾನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಗಿಡವನ್ನು ಕೊಡುವುದರ ಮೂಲಕ ಅವರಿಗೆ ಒಂದು ಪುಟ್ಟ ಗೌರವವನ್ನು ಸಲ್ಲಿಸಬೇಕೆಂದು ಸಂಸ್ಥೆ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಶ್ರೀ ಕೆ ಮಲ್ಲಪ್ಪ ಸರ್ ಇವರು ಕೂಡ ನಾವು ನಮ್ಮ ಬಾಲ್ಯದಿಂದಲೇ ನಾವು ಇವರ ವಿದ್ಯಾರ್ಥಿಗಳಾಗಿದ್ದು, ನಾವು 5ನೇ 6ನೇ ವರ್ಗದಲ್ಲಿ ಇರುವಾಗಲೇ ನಾವು ಸರ್ ನಮ್ಮ ಒಂದು ಶಾಲೆಗೆ ಬಂದ್ರು. ಆವಾಗಿಂದ ಕೂಡ ನಮ್ಮ ಹಾಗೂ ಮಲ್ಲಪ್ಪ ಸರ್ ಅವರ ಒಡನಾಟ ಬೆಳೆಯುತ್ತಲೇ ಬಂದಿದ್ದು. ನಮ್ಮದೇ ವೈಯಕ್ತಿಕ ಆಗಿರುವುದು ಅಥವಾ ನಮ್ಮ ಸಂಸ್ಥೆ ಯಾವುದೇ ಕಾರ್ಯಚಟುವಟಿಕೆಯಲ್ಲಾಗಿರ್ಬೋದು ಸರ್ ಅವರದ ಒಂದು ತನ್ನದಾದ ಅಂದ್ರೆ ನಮ್ಮ ಒಂದು ಸಹಾಯಹಸ್ತವನ್ನು ನೀಡಲು ಎಂದಿಗೂ ಮುಂದಾಗಿರುತ್ತಾರೆ. ಅದೇ ರೀತಿ ಇವತ್ತಿನ ಒಂದು ಬೇಸಿಗೆ ಶಿಬಿರದಲ್ಲಿ ಒಂದು ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ಎಲ್ಲಾ ಅಂಧ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ತರಬೇತಿಯನ್ನು ನೀಡುವುದರ ಮೂಲಕ ಅವರ ಒಂದು ಮುಂದಿನ ಉನ್ನತ ಜೀವನಕ್ಕಾಗಿ ಒಂದು ಸಹಾಯ ಹಸ್ತವನ್ನು ನೀಡಲು ಮಲ್ಲಪ್ಪ ಸರ್ ಅವರು ಇಲ್ಲಿ ಬಂದಿದ್ದು, ಅವರ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ಳಬೇಕೆಂದು ಇಲ್ಲಿ ನಾನು ಕೇಳಿಕೊಳ್ತಿದ್ದೇನೆ. ಎಲೆಕ್ಷನ್ ಟೈಮ್ದಾಗ ಆಕ್ಸಿಡೆಂಟ್ ಆಗಿ ನರ ಡ್ಯಾಮೇಜ್ ಆಗಿ ಕಾಣ್ತಿದ್ದೀನಿ. 5 ವರ್ಷ ಆಯ್ತಿಲ್ಲ, ಮನ್ಯಾಗ ಖಾಲಿ ಕುಂತಿದ್ದೆ. ಮೊದಲು ಚೆನ್ನಾಗಿ ಕಾಣ್ತಿದ್ವಿ. ಮೊದಲ ಚೆನ್ನಾಗಿ ಕಾಣ್ತಿದ್ವಿ. ಆಕ್ಸಿಡೆಂಟ್ ಆಗಿ ನರ ಡ್ಯಾಮೇಜ್ ಆಗಿ 2 ಕಣ್ಣು ಕಾಣಿಸ್ಕೊಂಡಿದ್ದಿಲ್ಲ. 5 ವರ್ಷ ಮನ್ಯಾಗ ಖಾಲಿ ಕುಂತಿದ್ವಿ ಎಲ್ಲ. ಮತ್ತೆ ಇವ್ರು ಯೂಟ್ಯೂಬ್ ಚಾನಲ್ ಇವ್ರು ನೋಡಿದ್ರೆ ಪ್ರವೀಣ್ ಸರ್ ಮತ್ತೆ ಶಿವನೋಡ್ ಸರ್ ಹಾಕಿದ್ದ ನೋಡಿ ಕಲಿಬೇಕಂತ ಮಾಡಿ. ನಿಮ್ಗೆ ಏನು ಅನಿಸ್ತದೆ? ನೀನು ಸಡನ್ಲಿ ನಿನಗೆ ದೃಷ್ಟಿ ದೋಷಗಳಾಯ್ತಲ್ಲ, ಏನು ಜೀವನದಲ್ಲಿ ಏನು ಅನಿಸ್ತದೆ ನಿಮಗೆ? ಆಗ ಸಡನ್ಲಿ ಹುಟ್ಟಿದಂಗೆ ಇಲ್ಲ, ನನ್ನ ಸಡನ್ಲಿ ನನ್ನ ಜೀವನ ಹಿಂಗೆ ಆಯ್ತಲ್ಲ ಅಂತೇಳಿ ನಾನು ಬೇಜಾರು ಮಾಡ್ತಿದ್ದೆ. ನನ್ನ ಜೀವನದಾಗ ಏನು ಮಾಡಕ್ ಆಗಂಗಿಲ್ಲ ಮುಂದೆ. ಹಿಂಗೆ ಮುಗಿ ನನ್ನ ಜೀವನ ಇಷ್ಟ ಅಂತ ತಿಳ್ಕೊಂಡ್ಬಿಟ್ಟೇನೆ. ನಾನು 5 ವರ್ಷ ಕಾಲನೇ ಕುಂತಿದ್ದೆ ಮನ್ಯಾಗ. ಆಮೇಲೆ ಏನು ವಿಷಯ ಕುಡಿಬೇಕ ಹೋದಿದ್ದೆ, ಒಮ್ಮೆ ಕಾರಣ ಹಿಡಿಬೇಕ ಹೋದೆ. ನನ್ನ ಪಪ್ಪಾರಿಗೆ ಏನೋ ಹೋಗೋ ಮಗ ನಾನು ನೋಡಿ ಅವ್ರ ಧೈರ್ಯದಾಗ ಏನೋ ಬದಿ ಬಂದಿಪ್ಪ ಆಕ್ಸಿಡೆಂಟ್ನಾಗ. ಅಪ್ಪ ಸಾಯುವ ಕಂಡೀಷನಾಗ ಇಟ್ಟಿನ ಗ್ಯಾರಂಟಿ ಪೆಟ್ರೋಲ್ ಕೇಳಿದಾಗ ಬದಿಗೆ ಬಂದು ಕಣ್ಣಿರಲಿ ಗೌರವದಾಗ ಹಂಗಾರ ಮುಂದೆ ಆಡ್ಕೋತ ಮಾಡ್ಕೊಂಡು ನಕ್ಕೋತಿದ್ದೀವಿ, ಇಷ್ಟು ಸಾಕ ಅಂತ ಅನ್ಕೋತಿದ್ದಾರೆ ಅವರು ನೋಡಿದಾಗಲ್ಲ ಅಳಾರ. ಅವೆಲ್ಲ ಕಾಲೇಜ್ಗೆ ಹೋಗೋದವ್ರು ಹುಡುಗರೆಲ್ಲ ನೋಡೋರ್ ನೋಡ್ಗ ನನ್ನ ಮಗ ನಿಮ್ಗೆ ಹೋಗ್ತಿದ್ದ ಹಿಂಗ್ ಮಾಡ್ಕೊಂಡ್ ಬರ್ತ ಮನ್ಯಾಗ ಕತ್ಲಾಗ ಅಂತ ಹೇಳಿದ್ರೆ ನಾನು 5 ವರ್ಷ ಸಲ ಹಂಗೆ ಕತ್ಲಾಗ ಟೈಮ್ ಅಂತಂದ್ರೆ 5 ವರ್ಷ ವೇಸ್ಟ್ ಮಾಡಿ ನಾನು ಏನು ಮಾಡಬೇಕಂತ ನನಗೊಂದು ಚಲೋ ಆಯ್ತು. ಹೆಂಗಿದ್ರೆ ಏನಾಯ್ತು, ನಾ ಏನೋ ಒಂದು ಸಾಧನೆ ಮಾಡ್ಬೇಕಾಯ್ತು. ಇವ್ರು ಯೂಟ್ಯೂಬ್ ಚಾನಲ್ನಾಗ ಇವ್ರು ನೋಡಿದ್ರೆ ಸರ ನೋಡಿ ನಮ್ಮ ತಂಗಿ ಏನಾಗತ್ತೆ ಕಲ್ಯಾಕ್ ಹೋಗ್ತೀನಿ, ನೀನು ಏನಾರ ಕಲಿಬೇಕಂತ ಅದಕ್ಕೆ ಕಲಿಬೇಕಂತ ಬಂದ. ನಿಮ್ಮ ಮನೇಲಿ ಯಾರ ಅಪ್ಪ ಅಮ್ಮ ಇಬ್ಬರು ಅಂದ್ರೆ ಏನ್ ಮಾಡ್ತಾರಪ್ಪ? ಅಪ್ಪಾರ್ದ ಎಲೆಕ್ಟ್ರಿಕಲ್ ಅಂಗಡಿ ಇದ್ರೆ ಮಾಡಾಗ ಇವ್ರ ಟಿವಿ ಶೇರ್ ಮಾಡೋದು ಅಲ್ಲ ಅಂಗಡಿ ಬಿಸ್ನೆಸ್ ಮಾಡ್ತಾರೆ. ಮಮ್ಮಿ ಮನ್ಯಾಗ ಮಾಡ್ತಾರೆ. ಇವ್ರು ತಂಗಿಯರ್ತಾರೆ, ಅವ್ರಿಗೆಲ್ಲ ಮ್ಯಾರೇಜ್ ಮಾಡ್ಕೊತಾರೆ. ಮ್ಯಾರೇಜ್ ಮಾಡ್ಕೊತಾರೆ. ಅಜ್ಜ ಮಾಮ
ಅಕ್ಕ ತಂಗಿ ಇಬ್ಬರದೇ. ನಾವು ನೀವು ಏನು ಓದಿದ್ದಂದ್ರೆ? ನಾನು ಡಿಪ್ಲೊಮಾ ಸೆಕೆಂಡ್ ಇಯರ್ ಓದಿದ್ರಿ, ಫೈನಲ್ ಇಯರ್ ಹೋಗ್ಬೇಕಾಗಿತ್ತು. ಹೋಗ್ಬೇಕಾಗಿತ್ತು. ಅದು ಎಕ್ಸಾಮ್ ಟೈಮ್ದಾಗ ಆಕ್ಸಿಡೆಂಟ್ ಆಯಿತು. 4th ಸೆಮ್ ಎಕ್ಸಾಮ್ ಟೈಮ್ದಾಗ. ನೆಕ್ಸ್ಟ್ ಇವಾಗ ಹೇಳ್ತು ಹೋಗ್ಬೇಕು. ನಿಮಗೆ ದೋಷ ಇದೆ. ಓಕೆ ನೆಕ್ಸ್ಟ್ ಪಕ್ಕದ ಮಠದ ಸಂಬಳ ಕಲಿಸ್ಬಿಟ್ಟಾರೆ ಸರ್. ನಮ್ಮ ಕಾರ್ಯಕ್ರಮ ಮಾಡೋದು ನೋಡಿ ಕಲಿಸ್ಬಿಟ್ಟಾರೆ. ನನ್ನ ಹೆಸರು ಕೃಷ್ಣ ರೀ. ಯಾದಗಿರಿ ಜಿಲ್ಲೆ ರೀ, ಬಿರಂಕಲ್ ತಾಂಡ. ಯಾದಗಿರಿ ಜಿಲ್ಲೆ ಬಿರಂಕಲ್ ತಾಂಡ ರೀ. 10ನೇ ಕ್ಲಾಸ್ ಮುಗಿತ್ತು. ಇವಾಗ SLC ಮುಗೀತು. SLC ಎಲ್ಲಿ ಓದಿದ್ದು? ಬಾಗಲಕೋಟೆ. ಇದು ಸಜೀವಿ ಅಂಧಮಕ್ಕಳ ಶಾಲೆ. ಹಾಂ. ನಿನ್ನ ಕಣ್ಣು ಯಾವಾಗಿಂದ ಹೋಯ್ತು? ನೋಡ್ರಿ ಅವಾಗಿಂದ ಬರ್ತ. ನೆಕ್ಸ್ಟ್ ಹಿಂದೆ ಸುಶಾಂತ್ ಜಮಖಂಡಿ ಹುಣ್ಣೂರು. ಸುಶಾಂತ ಜಮಖಂಡಿ ಹುಣ್ಣೂರು. ನಿಂದು ಕಣ್ಣು ಪ್ರಾಬ್ಲಮ್ ಹುಟ್ಟಿದೆಯಿಂದನಾ? ಏನು ಓದ್ತಿದ್ದಿ ನೀನು? ಏನು ಹೋಗುತ್ತೆ? 10th ಮುಗೀತು. ಏನು ಹೋಗುತ್ತೆ? ಈಗ 10th ಇನ್ನ. ಇವಾಗ 9th ಎಲ್ಲಿ ಓದ್ತಿದ್ದಿ? ಬಾಗಲಕೋಟೆ. ಅದೇ ಸಜೀವಿ. ಹಾಂ. ಹಾಂ. ನೆಕ್ಸ್ಟ್ ಏನಪ್ಪ? ನೀನು ಪಕ್ಕಪ್ಪ ರಜಾ ಹೇಳ. ನನ್ನ ಹೆಸರು ಮಲ್ಲು ಅಂತ ಹೇಳಿ. ಯಾದಗಿರಿ ಡಿಸ್ಟ್ರಿಕ್ಟ್ ಶಾಪುರ ತಾಲೂಕು ಕೊಪ್ಪಳ ಗ್ರಾಮ ನಮ್ಮದು. 1 ವರ್ಷ ಅಂತ ನಾನು ನಾರ್ಮಲ್ ಸ್ಕೂಲ್ ಆಗಿತ್ತು. ಆಮೇಲೆ 8th 9th 10th ಬಾಗಲಕೋಟೆ ಇವೆಲ್ಲ ಶಾಲೆಯಲ್ಲಿ ಮಾಡಿ ಸಜೀವಿ ಅನ್ನೋ ಮಕ್ಕಳು. ನನ್ನ ಕಣ್ಣು ಹುಟ್ಟುತ್ತಲೇ ಹೋಗಿಬ್ರಿ ಅಂದರೆ 4 ವರ್ಷದಿಂದ ಒಂದು ಕಣ್ಣು ಹೋಯ್ತಲ್ಲ, ಏನೋ ಒಂದು ಕಟ್ಟ. ಎಷ್ಟು ವಯಸ್ಸಿಂದ? 4 ವರ್ಷ. ಹಾಂ, 4 ವರ್ಷದ ಒಂದು ಕಣ್ಣು ಹೋಗಿದ್ದಾಯ್ತು ನಂದು. ಆ ನಂತರ ಅದ್ರದ್ದು ಪೆಟ್ಟು ಕೂಡ ಇನ್ನೊಂದು ಕಣ್ಣಿಗೆ ತಗೊಂತ ಇದ್ದೆ. ಬೇಗ ಆಪರೇಷನ್ ಮಾಡಂತ ಹೇಳಿದಾರೆ. ಅದು ಬಡಕುಟ ಮಾಡಿದ್ರೆ ಆ ಟೈಮಲ್ಲಿ ಆಪ್ಷನ್ ಆಗಲಿಲ್ಲ, ಲೇಟಾಗಿ ಆಯಿತು. ಅಂದ್ರೆ ಭೀ ಅದನ್ನು ಒಳ್ಳೆಯದು ಹೋಯ್ತು. ನನಗೆ 2 ಕಣ್ಣು ಇದಾಗಿ SLC ಮುಗಿಸಿ ಅಂತ ಹೇಳಿದ್ರು. ಇವಾಗ 10th ಮುಗೀತು. ಹಾಂ, ಮುಗೀತು. ಮುಂದೆ ಏನು ಮಾಡಬೇಕು? ಮುಂದೆ ಕಾಲೇಜ್ ಅಡ್ಮಿಷನ್ ಮಾಡಬೇಕು. ಓಕೆ. ನಿಂದಪ್ಪ? ನನ್ನ ಹೆಸರು ಸಾಸಪ್ಪ. ನಮ್ಮೂರು ಅಮ್ಮೇರಿ. ಅಮ್ಮೇರಿ ತಾಲೂಕು ಬಾದಾಮಿ, ಜಿಲ್ಲಾ ಬಾಗಲಕೋಟೆ. ನಿಂದು ಏನೋ ಕಣ್ಣು ಯಾವಾಗ ಪ್ರಾಬ್ಲಮ್? 3 ವರ್ಷ ಹೋಗಿದೆ. 3 ವರ್ಷ ಇರೋವಾಗಲೇ. ಏನು ಕಾಯಿಲೆ ಇತ್ತಾ? ಏನು ಕಾಯಿಲೆ ಆಯ್ತಾ? ಅಂದರೆ ರೋಗ ಹೆಂಗೆ ಹೋಯ್ತು? ಹಂಗಲ್ಲ, ನಿಮ್ಮ ಪಪ್ಪ ಅಮ್ಮ ಹೇಳ್ತಾರಲ್ಲ ಮನೆಗೆ, ಅವಾಗ ಅವ್ರಿಗೆ ಹೇಳ್ತಾರಲ್ಲೋ ನಿನಗೆ ಈ ಕಾಯಿಲೆ ಬಂದಿತ್ತು, ಈ ರೋಗ ಬಂದಿತ್ತು, ಹಿಂಗಾಗಿದೆ ಕಣ್ಣು, ಇಲ್ಲ ಆಕ್ಸಿಡೆಂಟ್ ಆಗಿತ್ತು, ಏನೇ ಹೇಗಾಯ್ತಂತ ಗೊತ್ತಿಲ್ಲ. ನೋಡಿ, ನನ್ನ ಹೆಸರು ಈಗಾಗಲೇ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈಗಾಗಲೇ ಕೆಲಸ ಮಾಡಿಕೊಟ್ಟಿದ್ದಾರೆ. ನನ್ನದಾದಂಥ ನನ್ನ ಸ್ವಂತ ಒಂದು ಚಿಕ್ಕ ಒಂದು ಪರಿಚಯ ಮಾಡಿಕೊಡ್ತೀನಿ. ನಾವು ಕರ್ನೂಲು ಜಿಲ್ಲೆ ಬೌಂಡ್ರಿ, ಬಳ್ಳಾರಿ ಬೌಂಡ್ರಿ ಅಂದರೆ ಆಂಧ್ರ ಪ್ರದೇಶ ಮಧ್ಯದಲ್ಲಿ. ನೀವು ಯಾದಗಿರಿ ಹೋಗ್ತೀರಲ್ಲ, ಸಿಗ್ನೂರು ಇದ್ದೇ ಈಚೆ, ಹಾಂ, ಅಲ್ಲಿ ಸಿರುಗುಪ್ಪ ಐತಲ್ಲ, ಸಿರುಗುಪ್ಪಿಂದ ಬಾರ್ಡರ್ ಅಲ್ಲೇ ನಿಯರ್ ನಮ್ಮ ಊರು. ಅದಕ್ಕೆ ನಮ್ಮ ಒಂದು ಚಿಕ್ಕ ಗ್ರಾಮ. ನಮ್ಮ ಊರಲ್ಲಿ ಒಂದು 40 ಮನೆಗಳಿಲ್ಲ, ಇರೋದೇ ಒಂದು 25-30 ಮನೆಗಳು ಅಷ್ಟೇ. ಅಂತ ಚಿಕ್ಕ ಗ್ರಾಮ. ನಾನು ಓದಿದ್ದು ಎಲ್ಲ ಕರ್ನಾಟಕದಲ್ಲಿ. ನಾನು ಓದಿದ್ದು ಕರ್ನಾಟಕದಲ್ಲೇ, ಪಕ್ಕದಲ್ಲಿ ಒಂದು 2 ಕಿಲೋಮೀಟರ್ ದೂರ ನಮ್ಮ ಅಮ್ಮನ ತವರು ಮನೆ, ಅಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿದೆ. ಅದಾದ ತಕ್ಷಣ ಮತ್ತೆ ನಾನು ಬಳ್ಳಾರಿಗೆ ಬಂದೆ. ಬಳ್ಳಾರಿಗೆ 7th ಬಳ್ಳಾರಿ ಸಿಟಿಯಲ್ಲಿ ನಾನು ಓದಿದ್ದೆ. ಆ ನಂತರ ಹೈಸ್ಕೂಲಿಗೆ ನಾನು ಇದಕ್ಕೆ ಹೋದೆ. ಇಲ್ಲಿ ಸಿದ್ಧಗಂಗಾ ಮಠ, ತುಮಕೂರು ಗೊತ್ತಾಯ್ತು, ತುಮಕೂರು ಸಿದ್ಧಗಂಗಾ ಮಠದಲ್ಲಿ ನಾನು ಅಭ್ಯಾಸಕ್ಕೆ ಹೋದೆ. ಅಲ್ಲಿ ಹಿಂಗೆ ಸಡನ್ಲಿ ನನಗೆ ಅಪ್ಲಿಕೇಶನ್ ಅಂದರೆ ನಾನು ಈ ಒಂದು ಪೀರಿಯಡ್ ಬರೋಕ್ಕೆ ಕಾರಣ ಏನು ಅನ್ನೋದು ಮೊದಲು ಫಸ್ಟ್ ಮೆಟ್ಲೆ ಅಲ್ಲೇ ಇರ್ತಿದ್ದು ನಾನು.
ಒಬ್ಬ ಹ್ಯಾಂಡಿಕ್ಯಾಪ್ಟ್ ಬಂದಿದ್ದಂಗೆ ಅವ ಒಂದು ವಾರಗಟ್ಟಲೆ ನಾನು ಅದೀನಿ, ಸ್ವಾಮೀಜಿಯವ್ರದ್ದು ಸಿಗ್ನೇಚರ್ ನನಗೆ ಅಡ್ಮಿಷನ್ ಅವಕಾಶ ಕೊಡಲಿಲ್ಲ. ಕೊನೆಗೆ ಹ್ಯಾಂಡಿಕ್ಯಾಪ್ಟ್ ಬಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಬಂದು ಕೊಡಿ ಸರ್ ನಾನು ಮಾಡ್ಕೊಂಬರ್ತಂತೇಳಿ ಆಮೇಲೆ ತೊಗೊಂಡು ಹೋಗಿ ನಮ್ಮ ಸ್ವಾಮೀಜಿ ಸಿಗ್ನೇಚರ್ ಮಾಡಿಸ್ಕೊಂಡು ತೊಗೊಂಬಂದು ನಂದು ಅವಾಗ ಅಡ್ಮಿಷನ್ ಆಯ್ತು. ಅಲ್ಲೇ ಅವ್ರು ಮಾಡಿದ್ದು ಒಂದೇ ಒಂದು ಸಿಗ್ನೇಚರು ಸ್ವಾಮೀಜಿರು ಮಾಡಿಸ್ಕೊಂಡು ಬಂದಿದ್ದು ಒಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್. ಅವ್ನು ಮಾಡಿದ್ದು ಒಂದು ನನ್ನ ಲೆಟ್ರ್ ಇವತ್ತು ನನ್ನ ಇಡೀ ಜೀವನ ನನ್ನ ಈ ಸಮಾಜದಲ್ಲಿ ನಾನು ತೊಡಗಬೇಕಂತ ಒಂದು ಪರಿಸ್ಥಿತಿ, ನಾನು ಗುಣ ಬಂದನೋ ಇಲ್ಲ ಪ್ರೀತಿನೋ ನನ್ನ ಸೇವೆಯಲ್ಲಿ ನನಗೆ ಗೊತ್ತಿಲ್ಲ. ಬಟ್ ಅದೊಂದು ವರ ನನಗೆ. ಹಾಗೆ ಅಲ್ಲಿಂದ ಮತ್ತು ನಾನು 8th 9th 10th ಎಲ್ಲ ಅಲ್ಲೇ ಅಭ್ಯಾಸ ಮಾಡಿದೆ. ಅದ್ರ ಜೊತೆನೇ ಅಂಧ ಮಕ್ಕಳು ಶಾಲೆ ಇತ್ತಲ್ಲಿ, ಸಿದ್ಧಗಂಗಾ ಅಂಧ ಮಕ್ಕಳು ಶಾಲೆ, ಕಣ್ಣು ಕಾಣಲ್ಲ ಅಂದ್ಲೇನು ಮಕ್ಕಳು ಅವರು ಅದಕ್ಕೆ ಅಲ್ಲಿ ಕೂಡ ಮಕ್ಕಳಲ್ಲಿ ಒಂದು 70 ಜನ ಇದ್ರು ಅವಾಗ. ಅಲ್ಲಿ ಇರೋಂಥ ಸ್ಟೂಡೆಂಟ್ಸ್ಗಳಿಗೆಲ್ಲ ಊಟ ಎಲ್ಲ ವಸತಿ ಎಲ್ಲ ನೋಡ್ಕೊಂತ ಊಟ ಕೊಡ್ತಾ ಹಂಗೆ ಅವ್ರ ಜೊತೆನೇ ನನ್ನ ಜೊತೆನೇ ಎಜುಕೇಷನನ್ನು ಮಾಡ್ತಾ ಬಂದೆ. ಆಮೇಲೆ PUC ಅಲ್ಲೇ ಕಾಲೇಜಲ್ಲಿ ಮಾಡಿದೆ ಸಿದ್ಧಗಂಗಾ. ಡಿಗ್ರಿನೂ ಅಲ್ಲಿ ತುಮಕೂರು ಯೂನಿವರ್ಸಿಟಿಯಲ್ಲಿ ಮಾಡಿದೆ. ಅದಾದಮೇಲೆ MA ಕೂಡ ಮಾಡಿದೆ, ಸಂಸ್ಕೃತ MA ನಂದು ವಿದ್ವತ್ತು ಮಾಡ್ಕೊಂಡೆ. ಮತ್ತು ಆದಮೇಲೆ ಉತ್ತಮ MA ಒಂದು ಮಾಡಿದೆ. MA ಸಂಸ್ಕೃತ ಯೂನಿವರ್ಸಿಟಿ ಚಾಮರಾಜಪೇಟೆ ಬೆಂಗಳೂರು ಅಲ್ಲಿ ಕಾಲೇಜಿನಲ್ಲಿ ನಂದು ಕಾಲೇಜ್ ಇರೋದು ಇಲ್ಲಿ, ಆ ಯೂನಿವರ್ಸಿಟಿಯಲ್ಲಿ ನಮಗೆ ಸರ್ಟಿಫಿಕೇಟು ವಿತ್ ಇದು ಮಾಡಿಕೊಂಡು ತದನಂತರ ಹೆಚ್ಚಿನ ಒಂದು ಇದು ಈ ಪೀರಿಯಡಲ್ಲಿ ಏನಾದರೂ ನಾವು ಮಾಡಬೇಕಲ್ಲ ಅಂತೇಳಿ ಒಂದು ಮಾಡಬೇಕನ್ನೋ ಅನಿಸಿದಾಗ ಸಡನ್ಲಿ ನನಗೆ ದೋಚಿದ್ದು ಏನಪ್ಪ ಅಂದ್ರೆ ನಾನು ಯಾಕೆ ಮೊಬಿಲಿಟಿ ಇನ್ಸ್ಟ್ರಕ್ಟರ್ ಆಗಬಾರ್ದು ಅಂತೇಳಿ ನನ್ನ ಒಂದು ತಲೆ ಬಂತು. ಅದೇ ಒಂದು ಆಧಾರ ಮೇಲೆ ಒಂದು ಟ್ರೈನಿಂಗ್ ಮಾಡಿದೆ, ಸ್ಪೆಷಲ್ ಟ್ರೈನಿಂಗ್ ಇದೆ. ನನಗೂ ಬ್ಲೈಂಡ್ ಫೋರ್ಟ್ ಕಟ್ಟಿ NIB ಇದೆ ಗೊತ್ತಿಲ್ಲ, NIB ಡೇರ್ ಡೌನ್ ಮಾಡಿದ್ವಿ. ಡೇರ್ ಡೌನ್ ಮುಚ್ಚಿತ್ತು ಅವಾಗ, ಭಾಳ ಮಳೆಗಾಲ ಇಲ್ಲಿ ಬಂದು ಎಲ್ಲ ಮುಚ್ಚೋಗಿತ್ತಾಗ. ಹಾಗಾಗಿ ಅಲ್ಲಿ ಅವಕಾಶ ಇಲ್ಲ ಅಂದಿದ್ರು ಅವರು. ಮತ್ತೆ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದರು, RS ಇದ್ದರು, ಅದು RCI ಇದ್ದರು, NIB ಬೆಂಗಳೂರಿಗೆ ಪರ್ಮಿಷನ್ ತೊಗೊಂಡ್ವಿ. ಅಲ್ಲಿಂದ ಅವರು ನಮಗೆ ಟ್ರೈನ್ ಇದು ಮಾಡಿದ್ರು. ಸುಮಾರು ಅದು ಮಿನಿಮಮ್ 6 ಮಂತ್ ಟ್ರೈನಿಂಗ್ ಆಗಿರಬೇಕು ಈ ಕೋರ್ಸ್ ಮಾಡೋ ಇದು ಒಂದು ಫೀಲ್ಡ್ ಬರಬೇಕಂದ್ರೆ. ಆ ಮಿನಿಮಮ್ ಟ್ರೈನಿಂಗ್ ಮಾಡಿಕೊಂಡೆ. ನನಗೆ ಬ್ಲೈಂಡ್ ಫೋರ್ಡ್ ಕಟ್ಟಿ ನಾನು ಬ್ಲೈಂಡ್ ಅಂದ್ಕೊಂಡು ನಾನು ಟ್ರೈನಿಂಗ್ ಮಾಡಿದೆ. ಯಾಕೆ ನಿಮ್ಗೆ ಇಷ್ಟೆಲ್ಲ ಸಮಸ್ಯೆಗಳು ಕೇಳಿದಪ್ಪ ಅಂತಂದರೆ, ನಿಮ್ಗೆ ಏನು ಅನುಭವ ಆಗಿದೆಲ್ಲ ನನಗೆ ನನಗೂ 6 ತಿಂಗಳಲ್ಲಿ ನನಗೆ ಅಷ್ಟೇ ಅನುಭವ ಆಗಿದ್ದವಾಗ. ಅದಕ್ಕೆ ಮುಂಚೆ ನನಗೆ ಗೊತ್ತಾಗುತ್ತೆ ಅನುಭವ ಆಗಿರಲಿಲ್ಲ. ಕಾರಣ ಇಷ್ಟೇ, ನಾರ್ಮಲಿಗೂ ಬ್ಲೈಂಡಿಗೂ ಇರೋ ವ್ಯತ್ಯಾಸ ಇಷ್ಟೇ ಅಂತ ತಿಳ್ಕೊಂಡಿದ್ದೆ. ಬಟ್ ನಾನು ಬ್ಲೈಂಡ್ ಫೋರ್ಡ್ ಹಾಕ್ಕೊಂಡು ನಾನು ಯಾವಾಗ ಮೊಬಿಲಿಟಿ ಮಾಡೋದಾಗಲಿ, ಚಪಾತಿ ಮಾಡೋದಾಗಲಿ, ಅಡುಗೆ ಮಾಡೋದಾಗಲಿ, ಕುಕ್ಕಿಂಗ್ ಮಾಡೋದಾಗಲಿ, ಪ್ರತಿಯೊಂದು ನನಗೆ ತರಬೇತಿಯಲ್ಲಿ ನಾನು ಏನು ಮಾಡ್ಕೊಂಡಲ್ಲ ಅದೇ ನನಗೆ ದಿಟ್ಟ ನಿಲುವಾಯಿತು. ಅದ್ರ ಜೊತೆನೇ ಟ್ರೈನಿಂಗ್ ಮುಗಿಸ್ಕೊಂಡು ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿಯಲ್ಲಿ ಈ ಶಾಲೆಯಲ್ಲಿ ಇವಾಗ 13 ವರ್ಷ ನಾನು ಸೇವೆ ಮಾಡ್ಕೊತ ಬರ್ತಾ ಇದ್ದೀನಿ. ಅದ್ರ ಜೊತೆನೇ ಕ್ರೀಡೆ ಅಂದರೆ ದೈಹಿಕ ಶಿಕ್ಷಣದ ಪ್ರಭಾರಿ ಇನ್ಚಾರ್ಜ್ ತಗೊಂಡು ಅದ್ರ ಜೊತೆ ಅದನ್ನು ಮತ್ತು ಇದನ್ನು ಮತ್ತು ಜೊತೆ ಸಬ್ಜೆಕ್ಟ್ ಕೂಡ SS ಅಂದರೆ ನನಗೆ ಭಾಳ ಇಷ್ಟ. SS ಕನ್ನಡ ಇವೆರಡು ಸಬ್ಜೆಕ್ಟ್ ಜೊತೆ ಎಲ್ಲನೂ ಮಾಡಿಕೊಂಡು ಹುಡುಗರ ಒಂದು ಪ್ರೀತಿ ವಿಶ್ವಾಸಕ್ಕೆ ಒಂದು ಸ್ವಲ್ಪ ನನ್ನ ಅಳಿಲು ಸೇವೆ ಮಾಡೋದಕ್ಕೆ ಒಂದು ದೇವರ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಅದಕ್ಕೆ ಮೊದಲು ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಇವತ್ತು ಪಾಠ ಪ್ರವಚನಕ್ಕೆ ಪ್ರಾರಂಭ ಮಾಡಲ್ಲ. ಓಕೆ, ಈಗ ನೀವು ಈಗಾಗಲೇ ನೀವು ಎಲ್ಲೇನ ಟ್ರೈನಿಂಗ್ ಮಾಡಿದ್ರಿ ಮೊಬಿಲಿಟಿ ನಿಮ್ಮ ಸ್ಕೂಲಾಗ? ಸಜೀವ ಅಲ್ಲಿ ಏನಾದ್ರು ಹೇಳ್ಕೊಟ್ಟ? ಯಾರು ಹೇಳ್ಕೊಟ್ರು? ಶ್ರೀಕಾಂತ್ ಸರ್ ಹೇಳ್ಕೊಟ್ಟಿದ್ರು. ಆಮೇಲೆ ಅಲ್ಲಿ ಸುನಿಲ್ ಸರ್ ಅಂತ ಒಬ್ಬರಿದ್ರ? ಹೌದಾ? ಹೌದಾ, ನನಗೆ ಭಾಳ ಪರಿಚಯ ಇದೆ, ನನ್ನ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿದೆ. ಓಕೆ, ಈಗ ಚಲನವಲನ ತರಬೇತಿ ಬೇಕಾ? ನೀವು ಹೇಳ್ಬೇಕು. ಬ್ಲೈಂಡ್ ಏನಕ್ಕೆ ಬೇಕು? ಯಾಕೆ ಇವತ್ತು ತಿರುಗಾಡಲ್ಲ? ಒಬ್ಬರೊಬ್ಬರ ತಿರುಗಾಡಕ್ಕೆ ಅಷ್ಟು ಪರ್ಫೆಕ್ಟ್
ಹಾಂ, ನೀವು ಮನಸ್ಸು ಬಿಚ್ಚಿ ಮಾತಾಡಿ. ಅರ್ಥಾಯ್ತಲ್ಲ? ಇಲ್ಲಿ ಯಾರು ಬೇರೆ ಯಾರಿಲ್ಲ. ನಾನು ಭಾಳ ಫ್ರೀ ಇದ್ದೀನಿ. ಎಲ್ಲರೂ ಅಂತಾರೆ ನಾನಲ್ಲ, ನನ್ನದಾದಂಥ ವಿಶೇಷ ಅಂತ ಹೇಳಿ ವಿಶೇಷ ಅಂತ ಅಂದ್ರಲ್ಲ ಅಧ್ಯಕ್ಷ, ಅದೆಲ್ಲ ಕಾರ್ಯಶ್ವರ ಹಂಗ ವಿಶೇಷದಲ್ಲಿ ವಿಶೇಷ ನಾನು ಗೊತ್ತಾಯ್ತಾ? ಹಾಗಾಗಿ ಮನಸ್ಸು ಬಿಚ್ಚಿ ಮಾತಾಡಿ, ಫ್ರೆಂಡ್ಲಿ ಮಾತಾಡಿ. ಗೊತ್ತಲ್ಲ? ಇವಾಗ ಸ್ಟೂಡೆಂಟು ನಾ ಟೀಚರು ಇವೆಲ್ಲ ಬಿಟ್ಬಿಡೋಣ, ಅವು ಮನಸ್ಸಾಗಿರಲಿ, ಅದು ಒಂದು ಇದಿರಲಿ. ಬಟ್ ನಿಮ್ಮ ಮನಸ್ಸಾರ ಬಿಚ್ಚಿ ಮಾತಾಡಬೇಕು. ನಿಮ್ಗೆ ಏನೇ ಕ್ವಶನ್ಗಳಿರಲಿ ನೀವು ಶೇರ್ ಮಾಡ್ತಾ ಇರಬೇಕು. ಯಾಕಂದ್ರೆ ನೀವು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಲ್ಲ, ನೀವೆಲ್ಲ ಕಾಲೇಜ್ ಹುಡುಗರದಿರ, ಹೌದಿಲ್ಲ? ಮನಸ್ಸು ಬಿಚ್ಚಿ ಮಾತಾಡ್ಬೇಕು, ಏನಿದ್ರು ಹೇಳ್ಬೇಕು. ಅರ್ಥಾಯ್ತಾ? ಓಕೆ, ಈಗ ನಾನು ಇವ್ರಿಗೆ ಕೇಳ್ತೀನಿ, ನಿಮ್ಮ ಹೆಸರೇನಂತ ಮುಂದೆ? ಹಾಂ, ಸುರಾಜ. ಹಾಂ, ಓಕೆ. ಸುರಾಜ, ನೀವು ಡಿಪ್ಲೊಮಾವರೆಗೆ ಬಂದ್ರಿ, ಹೌದಾ? ಡಿಪ್ಲೊಮಾವರೆಗೆ ಬಂದ ಮೇಲೆ ನಿಮ್ಮ ಕಣ್ಣು ಹೋಯ್ತು, ಹೌದಾ? ಇದೇ ಸೇಮ್ ನಮ್ಮ ಶಿವನಗೌಡ್ರದ್ದು ಸೇಮ್. ಅಂದರೆ ನಾರ್ಮಲ್ ಇದ್ರು ಬರ್ತಾ 6th 7th ಕಣ್ಣು ಹೋಗೋದು, ಹೌದಲ್ಲ? ಹಾಂ, 6ನೇ ತರಗತಿ ನಮ್ಮ ಶಾಲೆಗೆ ಬಂದ. 6th ಸ್ಟ್ಯಾಂಡರ್ಡ್ಗೆ ನಮ್ಮ ಸ್ಕೂಲಿಗೆ ಬಂದ. ಅಂದರೆ ಅವ್ರ ಮೊದಲು ಅವ್ರ ಮಮ್ಮಿ, ನೀವು ಹೇಳಿದ್ರಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಭಾಳ ನೊಂದ್ಕೊಂಡ್ರು ಅಂತ, ಸೇಮ್ ಪ್ರಾಬ್ಲಮ್ ಸರ್. ಇವ್ರ ತಾಯಿಯವರು ಎಷ್ಟು ಎಷ್ಟು ಕಣ್ಣೆ ನೀರು ಹಾಕ್ತಿದ್ರು ಅಂದರೆ, ನನ್ನ ಮಗನಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್. ಮತ್ತು ಬ್ರೈನ್ನ 3 ತಿಂಗಳಲ್ಲಿ ರೀಚ್ ಆಗಿದ್ದಂಥ ಗುಡ್ ಪರ್ಸನ್ ಗೌಡ್ರು, ಗೊತ್ತಿಲ್ಲ? 3 ತಿಂಗಳು, 3 ತಿಂಗಳಲ್ಲಿ ಬ್ರೈಲ್ ಲಿಪಿನ ಎಷ್ಟು ಡಾಯ ಅಕ್ಷರ ಇರ್ಬೋದು, ಪದಗಳು ಜೋಡಣೆ ಇರ್ಬೋದು, ಪ್ರತಿ ಒಂದನ್ನು ಜೋಡಿಸಿ ಬರುವಂಥ ಒಬ್ಬ ಒಳ್ಳೆಯ ವಿದ್ಯಾರ್ಥಿ, ಗೊತ್ತಾ? ಅಷ್ಟು ಸಡನ್ಲೇ ಬ್ರೈಲ್ ಕಲ್ತಂಥದ್ದು. ಆಮೇಲೆ 6th 7th ಬರೋದ್ರ ಒಳ್ಳೆ ಪರ್ಫೆಕ್ಟ್ ಬ್ರೈಲ್ ಕಲ್ತ್ಕೊಂಡು ಗೊತ್ತಾ, ಮುಗಿಸ್ಕೊಂಡು ಆಮೇಲೆ ಹೈಸ್ಕೂಲಿಗೆ ಮಾಡ್ತಾರೆ. ಆಮೇಲೆ SSLC ಅದನ್ನ ಅಂದ್ರೆ ಸ್ವಲ್ಪ ದೊಡ್ಡ ಡಿಸ್ಟೆನ್ಸ್ ಆಗ್ತದೆ, ಅಲ್ಲೇ ಇದು ಮಾಡ್ಕೊಂಡು ಅಂತ ಒಂದು ಕಡಿಮೆ ಅವಧಿಯಲ್ಲಿ ಇದು ಮಾಡೋದು. ಆದರೆ ಅಂಥ ಬ್ರೈಲ್ ಶಿಕ್ಷಣ ನೀನು ಕಲಿಬೇಕು, ಗೊತ್ತಾಯ್ತಾ? ನೀನು ನನ್ನ ಕಣ್ಣು ಹೋಯ್ತು, ಇಷ್ಟು ವರ್ಷ ಜೀವನ ನೀನು ಏನು ಜೀವಿಸಿ ಅದಲ್ಲ, ಇದನ್ನ ಮೆಟ್ಟಿ ನಿಲ್ಲೋದೇ ಜೀವನ. ಅರ್ಥ ಆಯ್ತು? ಇನ್ನು ಮುಂದೆ ಜೀವನ ಸ್ಟಾರ್ಟ್ ಆಯ್ತು. ಇನ್ನು ಇವಾಗ ಪ್ರಾರಂಭ ನಿನ್ನ ಜೀವನ. ಇಷ್ಟು ದಿನ ಮಾಡಿದ್ದು ಒಂದಂತ, ಈಗೇನು ಮಾಡ್ತಿಲ್ಲ ಇದು ನಿಜವಾದ ಜೀವನ. ಇವಾಗ ನೋಡು, ನಾವು ಇಲ್ಲಿ ನಾರ್ಮಲ್ ಆಗಿದ್ರೆ ಎಲ್ಲ ಕಣ್ಣು ಮುಚ್ಚಂತ ಹೇಳ್ತಿದ್ದೆ. ನೀವು ಯಾರು ನಾರ್ಮಲ್ ಅಲ್ಲ, ನೀವೆಲ್ಲ ಬ್ಲೈಂಡ್ ಇದೆ, ಹೌದಾ? ಮೊದಲು ಬ್ಲೈಂಡ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಏನು ಬ್ಲೈಂಡನ್ನು ಅಕ್ಸೆಪ್ಟ್ ಮಾಡ್ಬೇಕು. ನಾನು ಐ ಆಮ್ ಬ್ಲೈಂಡ್, ನಾವು ಮೊದಲು ಬ್ಲೈಂಡ್ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನಾವು ಮಾಡ್ಕೊಂಡಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಅರ್ಥ ಆಯ್ತು? ಮೊದಲು ನಮ್ಮ ಪರಿಸ್ಥಿತಿ ಹೇಗಿದೆ, ನಾವು ಏನು ಮಾಡಬೇಕು ಅನ್ನೋದು ಒಂದು ಛಲ ಹುಟ್ಟಬೇಕು ನಿನ್ನಲ್ಲಿ. ಆ ಛಲ ಹುಟ್ಟಬೇಕಂದ್ರೆ ಹೇಗೆ? ಇವಾಗ ನೀವು ಹೇಳಿದ್ರಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ. ನಿಂದು ಪರಿಸ್ಥಿತಿ ಹೇಗೆ ಬಂತು? ನಮ್ದು ಹಂಗೆ ಇತ್ತು. ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಪರಿಸ್ಥಿತಿ ಬಂತು. ಬಟ್ ನಮ್ಮ ಜೀವನದಲ್ಲಿ ಹಿಂಗಿರ್ಬೇಕಾದ್ರೆ ಇನ್ನು ನಿಮ್ಮ ಜೀವನದಲ್ಲಿ ಇನ್ನೂ ಭಾಳಷ್ಟು ಇರ್ತಾವೆ, ಹೌದು? ಹಾಗಾಗಿ ಎಲ್ಲ ಬಿಡಿ. ಇಲ್ಲಿ ಇವಾಗ ಸಿಕ್ಕಿರೋ ಅವಕಾಶವನ್ನ ಯಾವ ರೀತಿ ಉಪಯೋಗಿಸಬೇಕು, ಏನು ಇವತ್ತು ಭಾಳ ಟೆಕ್ನಿಕ್ ಅದಾವ, ಭಾಳ ಟೆಕ್ನಿಕ್ ಅದಾವ. ನೀಂಗೈತೆ ಇಲ್ಲಿ ರಾಹುಲ್ ಗೊತ್ತಿಲ್ಲ, ರಾಹುಲ್ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಯಾನ. ಇವಾಗ ಅವನು ಮಾಡಿದ್ದ ಆಟ ಇಲ್ಲ, ಉಳಿದ ಊಟ ಇಲ್ಲ. ಅವನು ನ್ಯಾಷನಲ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್. ಮತ್ತೆ ತಬಲಾ ಆರ್ಮಿ ನಮ್ಗೆ ಎಲ್ಲಿಗೆ ಹೋದ್ರೆ ಕರ್ಕೊಂಡು ಹೋದ್ರಂದ್ರೆ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೆ, ಗೊತ್ತು? ಅಂತ ಒಬ್ಬ ಸಂಗೀತಗಾರ ಅದ. ಸ್ವಲ್ಪ ಬಾಡಿ ಅಂತ ತಪ್ಪಾಗಿದೆ, ಅವನೇ ಅಣ್ಣಗೆ ನಾನು ತಮ್ಮಾಗಿದ್ದೀನಿ. ಓಕೆ, ಇಷ್ಟೆಲ್ಲ ಮಾಡಿದ್ದಾರೆ. ಮತ್ತು ಕಿರಣ್ ಅಷ್ಟೇ. ಈ ಕಿರಣದಲ್ಲ ಅವ್ರು ಹರಿಹರದಲ್ಲಿ ಇರೋಂಥ ಹುಡುಗ. ಇವಾಗ ಇಲ್ಲೇ ಸಮೃದ್ಧಿ ಇದರಲ್ಲೇ ಕೆಲಸ ಮಾಡ್ಕೊಂತ ಇಲ್ಲೇ ಒಂದು ನೋಡ್ಕೊಂತ ಒಂದು ಕಟ್ಟಿ ಬೆಳೆಸಿದ್ದಾರೆ, ಗೊತ್ತಾಯ್ತು? ಅದ್ರ ಜೊತೆ ಇನ್ನ ಇಲ್ಲೇ ನಮ್ಮ ಪ್ರಶಾಂತ ನೋಡು, ಒಂದು ಮೈಕ್ ಆನ್ ಮಾಡೋಕೆ ನನಗೂ ಬರಲ್ಲ. ಮೈಕ್ ಕೇವಲ ಬರೀ ಆನ್ ಎಷ್ಟು ಬೇರೆ ಕಟ್ ಮಾಡ್ತೀನಿ. ಬಟ್ ಪ್ರಶಾಂತ್ ಬ್ಲೈಂಡ್ ಆಗಿದ್ರು ಕೂಡ ಎಲ್ಲೇ ಕಾರ್ಯಕ್ರಮಕ್ಕೆ ಹೋಗಲಿ ಇಡೀ ಕಂಪ್ಯೂಟರ್ ಇದು ಏನಂತ ಸೌಂಡ್ ಸಿಸ್ಟಮ್ ಆಗಲಿ, ಇದ್ರದ್ದಾಗಲಿ, ಪ್ರತಿಯೊಂದು ಬಿಸಿ ಆಗಲಿ ಎಲ್ಲವೂ ಕವರ್ ಮಾಡ್ತಾರೆ.
ಇದು ಟ್ಯಾಲೆಂಟ್ ಅಂತಾರಲ್ಲ, ಹೌದಲ್ಲ? ಬುದ್ಧಿಶಕ್ತಿ ಐತಿಲ್ಲ? ನೋಡಿ, ಇದೇ ಕೌಶಲ್ಯ. ನಿಮ್ಮಲ್ಲಿ ಒಂದು ದೊಡ್ಡ ಶಕ್ತಿ ಐತೆ. ನೀವು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಒಬ್ಬರು ಎಲೆಕ್ಟ್ರಿಕಲ್ ಇದಕ್ಕೆ ಹೋದ್ರು, ಒಬ್ಬರು ಕ್ರಿಕೆಟ್ಗೆ ಹೋದ್ರು, ಒಬ್ಬರು ಸಂಸ್ಥೆ ನಡೆಸಿದ್ರು, ಇನ್ನೊಬ್ರು ಬೇರೆ ಬೇರೆ ಬಿಸ್ನೆಸ್ ಮಾಡಿದ್ರು. ಗೊತ್ತಲ್ಲ? ನೀವು ಏನಾದರೂ ಮಾಡ್ಬೋದು. ಎಲ್ಲ ಶಕ್ತಿ ಐತೆ ನಿಮ್ಮಲ್ಲಿ. ಪ್ರತಿಯೊಬ್ಬರು ಒಂದಲ್ಲ ಒಂದು ಏನಂತಾರಲ್ಲ, ವಿವಿಧ ಇಲಾಖೆಗಳಂತ ನಾವು ಅದರ ಗೊತ್ತಲ್ಲ? ಯಾವುದ್ರಲ್ಲಿ ಬೇಕೋ ತೊಡ್ಕೋಬಹುದು. ಒಬ್ಬ ಸ್ಪೋರ್ಟ್ಸ್ ಅನ್ನು ಆಗ್ಬೋದು. ಅರ್ಥ ಆಯ್ತು? ಇಷ್ಟೇ ನನ್ನ ಜೀವನ ಮುಗೀತಂತಲ್ಲ. ಇವತ್ತು ಬಿಡಿ, ನೌಕರಿ ಸಿಗುತ್ತೋ ಬಿಡುತ್ತೋ ಸೆಕೆಂಡ್. ಇವತ್ತು ಕಾಂಪಿಟೇಷನ್ ಇಲ್ಲೇ ಐತಿ. ನಿಮ್ಮಲ್ಲೂ ಕಾಂಪಿಟೇಷನ್ ಜಾಸ್ತಿ ಬೆಳೆದಿದ್ದೀವಿ ಬ್ಲೈಂಡಲ್ಲಿ. ಮೊದಲು ಅವಕಾಶಗಳು ಕಡಿಮೆ ಇದ್ದವು, ಗೊತ್ತಾ? ಈಗ ಅವಕಾಶಗಳು ಹೆಚ್ಚಾಗಿದ್ದಾವೆ, ಮತ್ತೆ ಆ ಪ್ರತಿಭಾವಂತರೂ ಹೆಚ್ಚಾಗಿದ್ದಾರೆ. ಅವಾಗ ಏನು ಯಾರು ಗುರುತಿಸ್ತಿರ್ಲಿಲ್ಲ. ಕರೆದು ಕೊಡೋರು, ಬಾರಪ್ಪ ನಿಮ್ಮ ಏನು ಕೊಟ್ಟಾರ ಬಾ ಅಂತ ಕರೆದು ನೌಕರಿ ಕೊಡೋರು. ಆದ್ರೆ ಇವಾಗ ಒಂದು ಅಪ್ಲಿಕೇಶನ್ ಹಾಕಿದ್ರೆ 100 ಜನ ಇರ್ತಾರೆ ಅವ್ರ ಬ್ಲೈಂಡ್. ಎಷ್ಟು? ನೀವು ಒಂದು ಅಪ್ಲಿಕೇಶನ್ ಹಾಕಿದ್ರೆ 100 ಜನ ಇದ್ದಾರೆ. ನಾರ್ಮಲ್ ಬಿಡು, ನಾರ್ಮಲ್ 50,000 ಜನ ಇರ್ತಾರೆ. ಹಾಗಾಗಿ ಈ ಕಾಂಪಿಟೇಷನ್ ಯುಗದಲ್ಲಿ ಇಂಥ ಶಿಬಿರಗಳು ಏನು ಬೇಸಿಗೆ ಶಿಬಿರ ಅಂತ ಏನು ಏರ್ಪಡಿಸಿದಾರಲ್ಲ, ಈ ಬೇಸಿಗೆ ಶಿಬಿರ ಸಿಕ್ಕರೆ ಒಂದು 15 ಅವಕಾಶಗಳು ಇಷ್ಟೇ ಸಿಗುತ್ತೆ. ಇವಾಗ ನಾನು ಬಂದೆ, ನನ್ನಲ್ಲಿರುವಂಥ ಎಷ್ಟೋ ಒಂದು ಪಾಯಿಂಟ್ ತಿಳ್ಕೊಳ್ಳೋದು. ಇನ್ನೊಬ್ರು ಯಾರು ಸರ್ ಬರ್ತಾರೆ, ಅವರಲ್ಲಿ ಏನು ಸ್ಪೀಚ್ ಮಾಡಿದ್ರು, ಎಷ್ಟು ನಮ್ಮ ಅವಶ್ಯಕತೆ ಅದನ್ನು ತಗೊಳ್ಳೋದು. ಅರ್ಥಾಯ್ತು? ಇಲ್ಲಿ ಬಂದ ಮೇಲೆ ನಾವು ಇರೋದು ಸಿಕ್ಕಿರೋ ಒಂದು ಅವಕಾಶ ಕಡಿಮೆ ಅವಧಿಯಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು. ನಿಮ್ಗೆ ಅಷ್ಟೇ ಅಲ್ಲ, ಇನ್ನು ಏನಾದರೂ ಮುಂದೆ ಮಾಡ್ಬೇಕಂತಂದ್ರೆ ಕೂಡ ಇಲ್ಲಿ ಶಿವನಗೌಡರದ ಗೊತ್ತಲ್ಲ, ಇಡೀ ಸಂಸ್ಥೆ ನಿಮ್ಮ ಬೆನ್ನೆಲುಬು ಐತೆ. ನಿಮ್ಮ ಮುಂದಕ್ಕೆ ಏನು ಎಜುಕೇಶನ್ ಬೇಕಾದ್ರೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಗೊತ್ತಿಲ್ಲ, ನಿಮ್ಮೆಲ್ಲರ ಒಂದು ಹಿಂದಕ್ಕೆ ಬೆನ್ನೆಲುಬಾಗಿ ನಾನು ಇರ್ತೀನಿ. ಗೊತ್ತಿಲ್ಲ? ಮುಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರ್ಬೇಕಂತಾರಲ್ಲ, ಹಂಗೆ ಮುಂದೆ ಇವರು ಗುರಿನ ಮಾಡ್ಕೊಂಡು ಹೋಗ್ತಾ ಇರೋದು. ಮುಂದೆ ಗುರುಗಳು ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಎಲ್ಲಿ ಗುರುವಿಗೆ ಗುಲಾಮ ಆಗೋ ತನಕ ವಿದ್ಯೆ ದೊರಕದಲ್ಲ ಅಂತಲ್ಲ. ಹಾಗಾಗಿ ಅಲ್ಲಿವರೆಗೂ ನಾವು ಗುರುವಿಗೆ ಯಾವತ್ತೂ ಗುಲಾಮನಾಗಿ ಇರಬೇಕು. ಗೊತ್ತು? ಯಾವಾಗ ಎಷ್ಟೇ ಸ್ಥಾನಕ್ಕೆ ಹೋಗ್ಲಿ ಗುರುಗಳು ಯಾವತ್ತೂ ಮರಿಬಾರ್ದು. ಗೊತ್ತಾ? ಒಂದು ಅಕ್ಷರ ಯಾರೇ ಕಲಿಸ್ಕೊಳ್ಳಿ ಅವರೇ ಗುರು. ಹಾಗಾಗಿ ಈ ಒಂದು ಯಾಕೆ ಹೇಳಿದಪ್ಪ ಅಂತಂದ್ರೆ, ಕಣ್ಣು ಕಾಣದಂತ ಒಂದು ನಮಗೆ ಚಲನವಲನ ಅನ್ನೋದು ಒಂದು ಕೇಂದ್ರ ಏನೈತಲ್ಲ, ಅದು ನಮ್ಮ ಶಕ್ತಿ ಅದು. ಹೌದಾ? ಅದು ನಮ್ಮ ಬೆನ್ನೆಲುಬು ಇದ್ದಂಗೆ, ಮತ್ತು ನಮ್ಮ ಕಣ್ಣಿದ್ದಂಗೆ. ನಮ್ಮ ಕಣ್ಣದು. ಇವತ್ತು ನೀವು ಯಾರು ನಿಮ್ಮ ಪಕ್ಕದಲ್ಲಿ ಇವತ್ತು ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಹೆಂಡ್ರು, ಮಕ್ಕಳು ಎಲ್ಲ ಬಿಟ್ಟು ಹೋಗ್ಬೋದು ಜೀವನದಾಗ. ಬಟ್ ನಿಮ್ಮ ಕೈ ಹಿಡಿದ ಒಂದು ಕೇನ್ ಮಾತ್ರ ಯಾವತ್ತಿಗೂ ನಿಮ್ಮ ಜೊತೆ ಇರ್ತದೆ. ಅದೇ ನಿಮಗೆ ದಾರಿದೀಪ. ಗೊತ್ತು? ಈ ಕೇನ್ ಎಂಬುದು ಯಾಕೆ ಕಂಡಿಡಿದ್ರು, ಯಾಕೆ ಬಂತು, ಏನಕ್ಕೆ ಬೇಕಾಗಿತ್ತು ಇದು? ಈ ಕೇನ್ ಅನ್ನೋದು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ, ಹಿಂದಿನ ಕಾಲದಲ್ಲಿ ಬ್ಲೈಂಡ್ ಇದ್ರು, ಜೀವನ ಇತ್ತು ಅಂತ ಎಲ್ಲ ಇದೆ. ಪ್ರತಿಯೊಂದು ಜೀವನ ಇತ್ತು. ಬಟ್ ಇವಾಗ ಬ್ಲೈಂಡ್ ಹುಟ್ಟಿದ್ದೆಲ್ಲ ಇದೆ. ಪುರಾತನ ಕಾಲದಿಂದಲೂ ಬೇರೆ ಕಾಲದಿಂದಲೂ ಎಲ್ಲ ಜೀವನ ಮಾಡ್ತಾ ಇದ್ರು. ಅದಕ್ಕೆ ಅದು ಬರ್ತಾ ಏನಾಗ್ತೈತೆ ಅಂದ್ರೆ, ಹಿಂದಿನ ಕಾಲದಲ್ಲಿ ನಾಯಿಗಳನ್ನ ಮುಂದೆ ಬಿಡ್ತಾ ಇದ್ದಾರೆ. ನಾಯಿಗಳು ಗೊತ್ತಲ್ಲ, ನಾಯಿಗಳನ್ನ ಕುದುರೆಗಳನ್ನ ಮುಂದೆ ಬಿಡ್ತಾ ಇದ್ದಾರೆ. ಮುಂದೆ ಬಿಟ್ಟು ಅದು ಯಾವ ರೀತಿ ಓಡ್ತದೆ, ಶಬ್ದಗಳ ಮುಖಾಂತರ ಕುದುರೆಗಳ ಒಂದು ಕಾಲಿನ ಶಬ್ದ ಅದೇನು ಸೌಂಡ್ ಬರ್ತಲ್ಲ, ಆ ಸೌಂಡ್ ಮುಖಾಂತರ ಹೋಗ್ತಾ ಇದ್ದಾರೆ. ಹಿಂದೆ ಹಗ್ಗ ಕಟ್ಕೊಂಡು ಹಿಂದೆ ಫುಲ್ ಮೂವ್ ಮಾಡ್ತಿದ್ದಾರೆ ಪ್ಲೈನ್. ಯಾವ ರೀತಿ ಸಿಸ್ಟಮ್ ಇತ್ತು ಹಿಂದೆ, ಅದು ಬರ್ತಾ ಸರಿಯಾಗಿಲ್ಲ. ಅಂದರೆ ವ್ಯವಸ್ಥೆ ಸರಿಯಾಗಿಲ್ಲ. ಅದಕ್ಕೆ ಏನು ಲಗಮ ಏನು ಹಾಕಲ್ಲ ಮೂಗಿಗೆ ಸೈಡಿಗೆ. ಹಾಗಾಗಿ ಅದನ್ನ ದೃಷ್ಟಿ ಬೇರೆ ಕಡೆ ಹೋಗುತ್ತೆ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಅದನ್ನು ಸಕ್ಸಸ್ ಆಗಲಿಲ್ಲ. ಕೊನೆಗೆ ನಾಯಿ ಮಾಡಿದ್ರು, ನಾಯಿಗೂ ಸಕ್ಸಸ್ ಆಗಲಿಲ್ಲ. ಕೆಲವು ಪ್ರಾಣಿಗಳ ಜೊತೆ ಮಾಡಿದ್ರು, ಅದು ಸಕ್ಸಸ್ ಆಗಲಿಲ್ಲ. ಕೊನೆಗೆ ಏನಾದರೂ ಮಾಡಬೇಕನ್ನೋಷ್ಟರೊಳಗೆ ಒಂದು ಮಹಾಯುದ್ಧ ನಡೆದೋದು. ನಿಮ್ಗೆ ಗೊತ್ತಾಗ್ತದೆ, ನಾಗಸಕ್ಕಿ, ಹಿರೋಶಿಮಾ ಅವೆಲ್ಲ ಪಾಠದಾಗ ಬಂದಿರ್ತದೆ.
ಇವೆಲ್ಲ ಮಹಾಯುದ್ಧಗಳು ನಡೆದ ಸಂದರ್ಭದಲ್ಲಿ ಹಲವಾರು ಜನ ವಿಕಲಚೇತನರಾಗಿ ಅಂಗವಿಕಲರಾಗಿ ಕಣ್ಣು ಕಳ್ಕೊಂಡು ಕಿವಿ ದೇಹ ಎಲ್ಲ ಪ್ರತಿಯೊಂದು ಅಂಗವಿಕಲತೆನ ಹೊಂದುವಂಥ ಸಂದರ್ಭದಲ್ಲಿ ಅಮೇರಿಕದಲ್ಲಿ ಎಲ್ಲ ಒಂದು ಆಸ್ಪತ್ರೆಯಲ್ಲಿ ಅವರು ಎಲ್ಲರೂ ಅಡ್ಮಿಟ್ ಆಗಿರ್ತಾರೆ. ಅಲ್ಲಿ ಒಬ್ಬ ಡಾಕ್ಟರ್ ರಿಚರ್ಡ್ ಹೂವರ್ ಅಂತೇಳಿ, ಯಾರವರ ಡಾಕ್ಟರ್ ರಿಚರ್ಡ್ ಹೂವರ್. ಡಾಕ್ಟರ್ ರಿಚರ್ಡ್ ಹೂವರ್ ಅನ್ನೋ ಒಬ್ಬ ವೈದ್ಯರು ಅವ್ರನ್ನ ಪರೀಕ್ಷೆ ಮಾಡ್ತಾರೆ ಮಕ್ಕಳಲ್ಲಿ. ಅವ್ರನ್ನೆಲ್ಲ ತಪಾಸಣೆ ಮಾಡ್ತಾರೆ. ಮಾಡಿದ ಮೇಲೆ ಅವ್ರಿಗೆ ಒಂದು ಅನಿಸ್ತು, ಇವ್ರ ಜೀವನ ಹೇಗೆ ಮಾಡಬೇಕು, ಹೆಂಗ್ ನಡೀತಾರೆ, ಹೆಂಗೆ ಓದಿಗಳಿಗೆ ಏನು ಮಾಡ್ತಾರೆ, ಚಲನ ಅಂದರೆ ಏನು, ಅವ್ರಿಗೆ ಹೆಂಗೆ ಕಲಿಸೋದು, ಓರಿಯಂಟೇಷನ್ ಮಾಡಿಸ್ಬೇಕಲ್ಲ ಅಂತೇಳಿ ಅವ್ರ ತಲೆ ಬಂತು. ಕೊನೆಗೆ ಅವ್ರು 1 ತಿಂಗಳ ಕಾಲ ಸತತವಾದ ಅಭ್ಯಾಸ ಮಾಡಿದ್ದಾರೆ. ಇವ್ರಿಗೆ ಏನಾದರೂ ಮಾಡ್ಬೇಕಂತ ಒಂದು ಯಾವುದೋ ಕೋಲ್ ಕೊಟ್ಟರು. ಆ ಕೋಲ್ ಹಿಂಗೆ ಹಾಕೊಂಡು ಹೋದ್ರೆ ಮುರಿದು, ಒಂದು ದೊಡ್ಡ ಬಿದಿರು ಕೋಲ್ ಕೊಟ್ಟರು, ಅದು ಬಿದಿರು ಬಳಕೆ ಬರಲಿಲ್ಲ. ಹಲವಾರು ವಿಧದ ಕೇನ್ಗಳನ್ನು ಕೊಡ್ತಾ ಬಂದರು, ಯಾವೂ ಸಕ್ಸಸ್ ಆಗಿಲ್ಲ. ಯಾಕಂದರೆ ಮರದೆಲ್ಲ ಬೆಂಡೆ ಆಗ್ಬಿಡತ್ತೆ ಬರುವುದು. ತದನಂತರ ಅವ್ರಿಗೆ ಒಂದು ಒಲಿದು ಏನಪ್ಪ ಅಂದರೆ ಏನಾದ್ರು ಮಾಡಿ ಇದು ಮಾಡಬೇಕು ಅಂತೇಳಿ ಅಲ್ಯೂಮಿನಿಯಂ ಪೈಪ್, ಇವತ್ತೇನು ಅಲ್ಯೂಮಿನಿಯಂ ಪೈಪ್ ಐತಲ್ಲ, ಅಲ್ಯೂಮಿನಿಯಂ ಪೈಪ್ ನೋಡಿದ್ರೆ ಕೇನ್ ಕಡೆ ನೀವು ಅಲ್ಯೂಮಿನಿಯಂ ಅನ್ನ ತಯಾರು ಮಾಡಿ, ಅದ್ರ ಟಾಪ್ ಒಂದು ಟಿಪ್ ಐತಲ್ಲ ಲೈನಿಂದ ಮಾಡಿರ್ತಾರೆ. ಅಂದರೆ ಸ್ಫಟಿಸುವ ತಂತ್ರ. ಕೆಳಗಡೆ ನೀವು ಸ್ಪರ್ಶ ಮಾಡಿದ್ರೆ ಅಲ್ಲಿ ನಿಮಗೆ ಸ್ಫಟಿಸ್ತಾರೆ. ಸ್ಫಟಿಕ ಒಂದು ಲೈನಿಂದ ಮಾಡಿರ್ತಾರೆ. ಅದನ್ನು ಗಿಡದಾಗ ರಬ್ಬರ್ ಗಿಡ ಇರ್ತಾವೆ ನೋಡಿದ್ರೆ, ಅದರಲ್ಲಿ ಒಂದೊಂದು ಹನಿ ಹಾಲಿನಿಂದ ತಯಾರು ಮಾಡಿರ್ತಾರೆ. ಅದರಿಂದ ತಯಾರು ಮಾಡಿದಂಥ ಒಂದು ಲೈನಿನ ಒಂದು ಸ್ಫಟಿಕ ಅದರ ಕೇನ್ನ ಜೋಡಿಸ್ತಾರೆ. ಜೋಡಿಸಿದಾಗ ಅಲ್ಯೂಮಿನಿಯಂ ಪೈಪ್ ಯಾವತ್ತಿಗೂ ಬೇಗ ಬೆಂಡ್ ಆಗಲ್ಲ. ಬೆಂಡ್ ಆಗುತ್ತದು ಆಗುತ್ತಾ? ಆಗಲ್ಲ. ಹಾಗಾಗಿ ಇದರ ಒಂದು ಕಡಿಮೆ ಮಾಡಬೇಕು ಅಂತೇಳಿ ಬಹಳ ತೂಕ ಇತ್ತು ಮೊದಲು. ಅದನ್ನ 10 ಗ್ರಾಮ್ಗೆ ತಂದರು. ಎಷ್ಟು ಗ್ರಾಮ? 10 ಗ್ರಾಮ್. 10 ಗ್ರಾಮ್ ನಿಮ್ಮ ಚಿನ್ನ ನೋಡಿಲ್ಲ, 1 ಔನ್ಸ್ ಅಂತ ಕರೀತಾರೆ. 15 ಔನ್ಸ್ ಅಂತ ಕರೀತಾರೆ. ಅಮೇರಿಕದಲ್ಲಿ ಏನು ಕರೀತಾರೆ ಅದನ್ನ ಔನ್ಸ್ ಅಂತ ಕರೀತಾರೆ. ಆ ಔನ್ಸಿಂದ ಒಂದು ಹಂತದವರೆಗೂ ಅವ್ರು ಏನು ಮಾಡಿದ್ರು, ಕಡಿಮೆ ಗಾತ್ರವನ್ನು ಬಳಸಿ ಅದನ್ನ 10 ಔನ್ಸ್, ಒಂದು 10 ಗ್ರಾಮದ ಚಿನ್ನ ತೂಕ ಎಷ್ಟಿರುತ್ತೋ ಆ ಕೇನಿನ ತೂಕ ಅಷ್ಟೇ ಇರಬೇಕಂತೇಳಿ ಅವ್ರೇನು ಮಾಡಿದ್ರು, ಆ ಕೇನನ್ನು ತಯಾರು ಮಾಡಿದ್ರು. ಆಮೇಲೆ ಕೈಯಲ್ಲಿ ಇದಾಕಿರ್ತಾರೆ ನೋಡಿದ್ರೆ ರಬ್ಬರ್, ಕೇನಿಗೆ ರಬ್ಬರ್ ಹಾಕಿರ್ತಾರೆ ಗೊತ್ತಾ? ಯಾಕೆ ಹಾಕಿರ್ತಾರೆ? ಬಿಳಬಾರ್ದು. ಆಮೇಲೆ ಯಾಕೆ ಹಾಕಿರ್ತಾರೆ ಗ್ರಿಪ್ಪಿ? ಅದು ಹಿಡಿತ ಅಂತ ಕರಿತೀವಿ ನಾವು. ಯಾಕೆ ಹಾಕಿರ್ತಾರೆ? ಯಾಕಂದ್ರೆ ನಮ್ಮಲ್ಲಿ ಕೈಯಲ್ಲಿ ಬೆವರು ಗ್ರಂಥಿ ಇದೆ. 1-2 ನಿಮಿಷ ಕೈ ಮುಷ್ಟಿ ಮಾಡ್ಕೊಂಡು ನೋಡೋಣ. ಬಲಗೈ ಮುಷ್ಟಿ ಮಾಡಿ, ಬಲಗೈ ಮುಷ್ಟಿ ಮಾಡ್ಕೊಳ್ಳಿ. ನಿಮ್ಮ ಬಾಡಿಯಲ್ಲಿ ಏನೈತೆ ಎಲ್ಲ ಶೇಖರಣೆ ಮಾಡಿ ಈ ಮುಷ್ಟಿಯಲ್ಲಿ ಏನಾಗ್ತಾ ಇದೆ, ತೇವಾಂಶ ಬರ್ತಾ ಇದೆ ನೋಡ್ರಿ. ಬರ್ತೈತೆ, ಬೆವರಿನ ಗ್ರಂಥಿ ಬರ್ತಾ ಇದೆ. ಓಪನ್ ಮಾಡಿ ನೋಡಿ, ನೀರು ಥರ ಆಗ್ತದೆ. ಹೌದಾ? ಕೆಲವರಿಗೆ ಅಂದರೆ ಬೀಗ ಹಿಡಿದ್ರೆ ಈಟಾಗಿರ್ತದೆ, ಬಟ್ ಅದು ನಮ್ಮಲ್ಲಿ ಬೆವರಿನ ಗ್ರಂಥಿ ಇದೆ ನಮ್ಮ ಬಾಡಿಯಲ್ಲಿ. ಹೌದಲ್ಲ? ಹಾಗಾಗಿ ಅದು ಬೇಗ ಜಾರಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ರಬ್ಬರ್ನ ಇದು ಮಾಡ್ತಾರೆ. ರಬ್ಬರ್ನ ಬಿಗಿಡಿದೆ, ನಮ್ಮ ತೇವಾಂಶ ನಿಂತ್ಕೊಳ್ಳುವಂಥ ಒಂದು ಗುಣ ಅದಕ್ಕೆ ಆಗಿದೆ. ಹಾಗಾಗಿ ಆ ಗ್ರಿಪ್ ಅದ ಹಿಡಿತವನ್ನ ಇದು ಮಾಡಿದ್ರು. ಹಾಗಾಗಿ ಕೇನನ್ನು ಕಂಡುಹಿಡಿದವರು ಯಾರು? ಯಾಕೆ? ಡಾಕ್ಟರ್ ರಿಚರ್ಡ್ ಹೂವರ್. ಯಾರವರ? ಡಾಕ್ಟರ್ ರಿಚರ್ಡ್ ಹೂವರ್. ಇವರು ಯಾವ ದೇಶದವರು? ಅಮೇರಿಕ ದೇಶದವರು. ಗೊತ್ತಲ್ಲ? ಇವೆಲ್ಲ ನೆನಪಿಟ್ಕೋಬೇಕ. ನಾವು ಇಲ್ಲೆಲ್ಲ ಒಂದು ಅಕ್ಷರ ಪಾಠ ಒಂದು ವಾಕ್ಯ ಕರಿತೀವಿ ಅಂದ್ರೆ ಅದನ್ನ ಅದ್ರ ಕಡೆ ಗಮನ ಇಟ್ಟು ಕೇಳಿದಾಗ ಇರೋ 3-4 ಕ್ವಶನ್ಗಳು ಬರ್ತಾ ಇರ್ತವೆ. ಅದು ನೀವು ನೆನಪಿಟ್ಕೋಬೇಕು. ಗೊತ್ತಾಯ್ತು? ಅದಾದ್ಮೇಲೆ ಡಾಕ್ಟರ್ ಯಾರು ಕಂಡುಹಿಡಿದ್ದು? ಯಾವ ದೇಶದವರು? ಅಮೇರಿಕ. ಗೊತ್ತಲ್ಲ? ಮುಂದೆ ಬರೋಣ. ಕೇನೆಯಲ್ಲಿ
3 ಥರದ ವಿಧಗಳನ್ನು ಅಳವಡಿಸ್ಕೊಳ್ಬೋದು. ಬರೀ ಒಂದೇ ಕೇಂದ್ರ ಇದ್ದರೆ ಆಗಲ್ಲ ಅಂತೇಳಿ 3 ರೀತಿಯಾದಂಥ ಒಂದು ಕೇಂದ್ರಗಳನ್ನು ಜಾರಿ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಬಿಳಿ ಕೋಲಿನ ಪಿತಾಮಹನೇ ಡಾಕ್ಟರ್ ರಿಚರ್ಡ್ ಓವರ್ ಅವರು ಅದೊಂದೇ ಕಂಡುಹಿಡಿದಿದ್ದು. ಅದರ ಆಧಾರದ ಮೇಲೆ ಬೇರೆ ಬೇರೆ ಇವಾಗೆಲ್ಲ ಟೆಕ್ನಿಕ್ಗಳ ಇದು ಮಾಡ್ತಾರಲ್ಲ, ಹೌದಿಲ್ಲ? ಇವಾಗ ಕಂಪ್ಯೂಟರ್ ಕಂಡಿದ್ದಾರೆ ಯಾರು? ಅವ್ರು ಬರೀ ಅವಾಗಿನ ಕಂಪ್ಯೂಟರ್ ಕಂಡಿಡಿದ್ರು. ಇವಾಗೆಲ್ಲ ಲ್ಯಾಪ್ಟಾಪ್ ಎಲ್ಲ ಆಟೋಮೆಟಿಕ್ ಬಂದವಿಲ್ಲ. ಹಾಗಾಗಿ ಆಗಿನ ಒಂದು ಇದರಲ್ಲಿ ನಮ್ಮ ಕೇನಲ್ಲಿ ಎಷ್ಟು ವಿಧ? 3 ವಿಧ. ಯಾವ್ಯಾವು? ಲಾಂಗ್ ಕೇನ್, ಫೋಲ್ಡಿಂಗ್ ಕೇನ್, ಎಲೆಕ್ಟ್ರಿಕ್ ಕೇನ್. 3 ಕೇನ್ ಅದಾವಲ್ಲ. ಲಾಂಗ್ ಕೇನ್ ನೋಡಿದ್ರಿ, ಉದ್ದವಾದ ಕೇನು. ಫೋಲ್ಡಿಂಗ್ ಕೇನ್ ಮಡಿಸಿ ಜೋಬಿಟ್ಕೊಳ್ತಾರೆ ನೋಡಿದ್ರಿ, ಅದು ಫೋಲ್ಡಿಂಗ್. ಎಲೆಕ್ಟ್ರಿಕ್ ಅಂತಂದ್ರೆ ಸೌಂಡ್ ಸಿಸ್ಟಮ್ ಅನ್ನ ಇಟ್ಟಿರ್ತಾರಲ್ಲ, ಏನು ಇಟ್ಟಿರಲಿದೆ ಗೊತ್ತಾ? ಸೌಂಡ್ ಸಿಸ್ಟಮ್ ಇಯರಿಂಗ್ ಅಂದ್ರೆ ಒಂದು ಡಿಸ್ಟೆನ್ಸ್ ಒಂದು 5 ಮೀಟ್ರು, 2 ಮೀಟ್ರು, 5 ಮೀಟ್ರು, 6 ಮೀಟ್ರು, 10 ಮೀಟ್ರು ಈ ಅಂತರದ ಒಂದು ಸ್ಪರ್ಶವನ್ನು ಸೌಂಡನ್ನು ಕೇಳಿಸ್ಕೊಳ್ತಾರೆ. ಆದರೆ ಅದೆಲ್ಲ ತಂತಿಗಳಿಂದ ಮಾಡಿರ್ತಾರೆ ಒಳಗೆ, ಗೊತ್ತಾ? ಕರೆಂಟಿಗೆ ನಾವು ಇದು ಮಾಡ್ಬೇಕಾದ್ರೆ ಹೆಂಗೆ ವೈರ್ ಜೋಡಿಸಿರ್ತಾರಲ್ಲ ಆ ರೀತಿ ಮಾಡಿರ್ತಾರೆ. ಆದರೆ ಅದು ಬಾಳಿಕೆ ಜಾಸ್ತಿ ದಿನ ಬರಲ್ಲ. ಅದು ಒಂಥರ ಶೋಕ್ ಅಷ್ಟೇ, ನೋಡೋಕ್ಕಷ್ಟೇ ಚಂದ, ಹೌದಲ್ಲ? ಅದಾದಮೇಲೆ ನಮಗೆ ಫೋಲ್ಡಿಂಗ್ ಕೇನ್. ಇಲ್ಲಿ ಫೋಲ್ಡಿಂಗ್ ಕೇನು ನಾವೇನು ಮಾಡ್ಬಿಡ್ತೀವಿ, ಎಲ್ಲಿ ಅದು ಹೋಗಿ ಈಗ ಫ್ಯಾಷನ್ ಅದು ನಮ್ಮ ಫೋಲ್ಡಿಂಗ್ ಕೇನೇ ಬೇಕಂತಾರೆ ಇವಾಗ ಎಲ್ಲ ಕಡೆ. ಲಾಂಗ್ ಕೇನ್ ಒಂದು ಹೋಯ್ತು. ಆದರೆ ಇದು ಪರ್ಫೆಕ್ಟಾಗಿ ನೀವು ಕೇನ ಇದು ಮಾಡ್ಬೇಕಾದ್ರೆ ಲಾಂಗ್ ಕೇನೇ ಇಂಪಾರ್ಟೆಂಟ್. ಆದರೆ ಇವಾಗೆಲ್ಲ ಕುಂದ್ರಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಹೋದಾಗ ನಾವೆಲ್ಲ ಲಾಂಗ್ ಕೇನ್ ಇಟ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಫೋಲ್ಡಿಂಗ್ ಕೇನ್ ಮಾಡಿ ಜೋಬ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ಗೊತ್ತಾ? ಇದು ಈಗಿನ ಸಿಸ್ಟಮ್, ಇದು ಅಡ್ಡಿಲ್ಲ. ಅರ್ಥ ಆಯ್ತು? ಹಾಗಾಗಿ ಕೇನಲ್ಲಿ 3 ವಿಧ. ಅರ್ಥ ಆಯ್ತು? ಈಗ ಕೇನಿನ ಕೌಶಲ್ಯಗಳು ಅಂತ ಕೇಳ್ತೀವಿ. ಏನಂತ ಕೇಳ್ತೀವಿ ನಾವು? ಕೇನಿನ ಕೌಶಲ್ಯಗಳು. ಏನು ಕೇನಿನ ಕೌಶಲ್ಯಗಳು? ಒಂದೇದು ಆ ಕೇನನ್ನ ಹೆಂಗೆ ಇಟ್ಕೊಳ್ಬೇಕು, ಹೌದಿಲ್ಲ? ಕೇನ್ ಯಾವ ರೀತಿ ಇಟ್ಕೊಳ್ಬೇಕು ಅವೆಲ್ಲ ಒಂದು ಸಿಸ್ಟಮ್ ಅದ. ಒಂದೇದು ಹಿಡಿತ, ಒಂದೇದು ಯಾವುದು? ಹಿಡಿತ. ಅಂದ್ರೆ ಯಾವ ರೀತಿ ಕೇನನ್ನು ಇಟ್ಕೊಳ್ಬೇಕು. ಹೆಬ್ಬೆರಳು ಹಿಡಿತಲ್ಲಿ ಹೆಬ್ಬೆರಳು ಪಕ್ಕಕ್ಕೆ ತರಬೇಕು, ತೋರ್ಬೆರಳು ಉದ್ದಕ್ಕೆ ಸಾಚಿರಬೇಕು, ಮಿಕ್ಕ 3 ಬೆರಳುಗಳು ಕೇನಿನ ಕೆಳಭಾಗದಲ್ಲಿ ಇರಬೇಕು. ಅರ್ಥ ತಿಳಿದು? ಹೆಬ್ಬೆರಳು ಪಕ್ಕದಲ್ಲಿ, ತೋರ್ಬೆರಳು ಉದ್ದಕ್ಕೆ ಸಾಚಿರಬೇಕು, ಮಿಕ್ಕ 3 ಬೆರಳುಗಳು ಕೇನಿನ ಕೆಳಭಾಗದಲ್ಲಿ ಇಟ್ಕೊಳ್ಬೇಕು. ಅದು ನಾವೇನು ಕರಿತೀವಿ? ಹಿಡಿತ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದಾಗಿ ಮಣಿಕಟ್ಟಿನ ಚಲನೆ. ಈಗ ನೀವು ದಾರ ಕಟ್ಕೊಂಡಿದ್ರಲ್ಲ ಕೈಗೆ, ಮಣಿಕಟ್ಟು ಎಲ್ಲರೂ ಯಾರಾದ್ರೂ ನೀವು ಡಾಕ್ಟರ್ ತಪ್ಪೋರಿ ಫಸ್ಟ್ ನಿಮ್ಮ ಚೆಕ್ ಮಾಡೋದೇನಲ್ಲ ಮಣಿಕಟ್ಟು ಚೆಕ್ ಮಾಡ್ತಾರೆ ಕೈ, ಹೌದಲ್ಲ? ಈ ಅಂಗೈಯ ಮೇಲೆ ಅನ್ಸೋದು ಅಲ್ಲೇ ಚೆಕ್ ಮಾಡ್ತಾರೆ. ಇದು ಮಣಿಕಟ್ಟು. ಮಣಿಕಟ್ಟಲ್ಲಿ ಯಾಕಂತಂದ್ರೆ ಮಣಿಕಟ್ಟಿನಲ್ಲಿ ಮಾತ್ರ ನಾವು ಏನನ್ನ ಆರಿಸ್ಬೇಕಾಗುತ್ತೆ. ಯಾಕಂದ್ರೆ ಈ ನಮ್ಮ ಬಾಡಿ ಶರೀರವನ್ನ ಮತ್ತೆ ನಮ್ಮ ಕಂಟ್ರೋಲ್ ಮಾಡುವಂಥದ್ದು ಏಕೈಕ ಒಂದು ಏನಪ್ಪ ಅಂದ್ರೆ ಮಣಿಕಟ್ಟು. ಅರ್ಥ ಆಯ್ತು? ಇದೇ ಎಡ ಅಥವಾ ಬಲ ಭಾಗಕ್ಕೆ ಯಾವ ರೀತಿ ಚಲನೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೇವೆ. ನೆಕ್ಸ್ಟ್ ಮೂರನೇದಾಗಿ ವರ್ತುಳ ಅಂದ್ರೆ ನಮ್ಮ ದೇಹದ ಲಂಬಾಕಾರವಾಗಿ ನಾವು ಏನು ನಿಂತ್ಕೊಂಡಿರ್ತೀವಲ್ಲ, ವರ್ತುಳ ಅಂದ್ರೆ ನಮ್ಮ ಒಕ್ಕಳದ ಅಂದ್ರೆ ಹೊಟ್ಟೆಗೆ ಮುಂಭಾಗದ ಕೇನ ಎಷ್ಟು ಡಿಸ್ಟೆನ್ಸ್ ಅನ್ನ ಇಟ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ನಿಲ್ಲುವ ವಿಧಾನ. ನೆಕ್ಸ್ಟ್ ಯಾವುದು? ನಿಲ್ಲುವ ವಿಧಾನ. ನಾವು ಯಾವ ರೀತಿ ನಿಲ್ಲಬೇಕು, ಕೇನನ್ನು ಕೈ ಇಟ್ಕೊಂಡ್ರೆ ಯಾವ ರೀತಿ ಹೇಗೆ ಬೇಕಾದ್ರೂ ಬೀಸ್ಬೋದ? ಇಲ್ಲ, ಅದಕ್ಕಾದಂಥ ಕೆಲವು ನೀತಿ ನಿಯಮಗಳಿವೆ. ಯಾವ ರೀತಿ ನಿಲ್ಲಬೇಕು, ನಮ್ಮ ಬಾಡಿ ಸ್ಟೇಟ್ ಯಾವ ರೀತಿ ಬಾಡಿ ಮೂಮೆಂಟ್ ಹೆಂಗೆ ಇರಬೇಕು ಅನ್ನೋದನ್ನ ತೋರಿಸ್ಕೊಡುತ್ತೆ. ನೆಕ್ಸ್ಟು ಹೆಜ್ಜೆ ಇಡುವ ವಿಧಾನ. ನಾವು ಕೇನಿನ ಶಬ್ದ ಮತ್ತೆ ಕೇನ ಆಡಿಸುವಂಥ ವಿಧಾನವನ್ನು ಯಾವ ರೀತಿ ನಾವು ಕೇನ್ ಆಡಿಸ್ತೇವೆ, ಇದರ ಡಿಸ್ಟೆನ್ಸ್ ಏನಿದೆ, ಎಡ ನಮ್ಮ ಕೇನ್ ನಾವು ನಡಿಬೇಕಾದ್ರೆ
ಎಡಗಡೆಗೆ ನಮ್ಮ ಕೇನ್ ಬಂದಾಗ ನಮ್ಮ ಬಲಗಾಲು ಮುಂದಕ್ಕೆ ಹೋಗಿರುತ್ತೆ, ಬಲಗಡೆಗೆ ಕೇನ್ ಬಂದಾಗ ನಮ್ಮ ಎಡಗಾಲು ಮುಂದಕ್ಕೆ ಹೋಗಿರುತ್ತೆ. ಅದು ಆಟೋಮೆಟಿಕ್ ನಿಯಮ ಗೊತ್ತಾ? ಅದು ನೆಕ್ಸ್ಟು ಲಾಸ್ಟದಾಗಿ ಲಯಬದ್ಧವಾದ ನಡಿಗೆ. ಲಾಸ್ಟದ ಯಾವುದು? ಲಯಬದ್ಧವಾದ ನಡಿಗೆ. ಲಯಬದ್ಧವಾದ ನಡಿಗೆ ಅಂತಂದ್ರೆ ಯಾವುದೇ ಇವಾಗ ಒಬ್ಬ ಅಂಧ ವಿದ್ಯಾರ್ಥಿ ಸರಾಗವಾಗಿ ನಡ್ಕೊಂಡು ಬರ್ತಾನಂದ್ರೆ ಅದು ಲಯಬದ್ಧವಾದ ನಡಿಗೆ ಇದ್ರೆ ಮಾತ್ರ ಚಲನವಲನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಬ್ರು ಯಾರೋ ಬಂದ್ರಪ್ಪ, ಬಂದ ತಕ್ಷಣ ಏನಂತೀವಿ, ನಾವು ಬ್ಲೈಂಡ್ ನೋಡಿ ಹೆಂಗ್ ಬರ್ತಾನೆ ನೋಡಿ ಅಂದ್ರೆ ಕೆಲವ್ರು ನೋಡ್ಬೇಕು, ಎಂತ ಟ್ರಾಫಿಕ್ ಇರಲಿ ಅವನು ಎಷ್ಟು ಕಾನ್ಫಿಡೆನ್ಸ್ ಇಂದ ಬರ್ತಾನಂತಂದ್ರೆ ಅಷ್ಟು ಬಂದ್ಬಿಡ್ತಾನೆ. ಕೆಲವರು ಮೊಬಿಲಿಟಿ ಬರುತ್ತೆ, ಒಂದು 10 ಹೆಜ್ಜೆ ನಡೆದ ಮೇಲೆ ಅವ್ರು ಮತ್ತೆ ಮುಂದಕ್ಕೆ ಹೋಗ್ತಾವ್ರೆ, ಮತ್ತೆ ಇನ್ನೊಬ್ರು ಹೆಲ್ಪ್ ತಗೊಳ್ತಾರೆ ಬಾಳ ಗೊತ್ತಿಲ್ಲ. ಈ ರೀತಿಯಾದಂತಹ ಒಂದು ಹೆಲ್ಪ್ಗಳನ್ನ ಕೇಳ್ತಿರ್ತಾರೆ. ಹಾಗಾಗಿ ನಾವು ಲಯಬದ್ಧವಾದ ನಡಿಗೆ. ಇಷ್ಟು ಕೇನಿನ ಕೌಶಲ್ಯಗಳು. 1 ಹಿಡಿತ, 2 ಮಣಿಕಟ್ಟಿನ ಚಲನೆ, 3 ವರ್ತುಳ, 4 ನಿಲ್ಲುವ ವಿಧಾನ, 5 ಹೆಜ್ಜೆ ಇರುವ ವಿಧಾನ, 6 ಲಯಬದ್ಧವಾದ ನಡಿಗೆ. ಅರ್ಥ ಆಯ್ತು? ಅರ್ಥ ಆಯ್ತು ಯಾರಿಗ್ರಿ? ಏನ್ ಡೌಟ್ಸ್ ಕೇಳ್ರಿ. ಡೌಟ್ಸ್ ಇದ್ರಾಗ ಯಾವ್ದು ಡೌಟ್ಸ್ ಇತ್ತಂದ್ರ ಕೇಳ್ರಿ. ಇವಾಗ ಇದ್ರ ಪ್ರಾಕ್ಟಿಕಲ್ ಆಮೇಲೆ ಹೇಳ್ತೀನಿ, ಇದು ಥಿಯರಿ ಅಷ್ಟೇ. ಇದು ತೇರಿ ನೆನ್ಪಿಡ್ಕೊಳ್ಬೇಕಾಯ್ತು ನೀವೆಲ್ಲ. ಗೊತ್ತಲ್ಲ? ಪ್ರಾಕ್ಟಿಕಲ್ ಇದು ಅಲ್ಲ, ಪ್ರಾಕ್ಟಿಕಲ್ ಆಮೇಲೆ ಹೇಳ್ತೀನಿ. ಇದು ಥಿಯರಿ. ಇದು ಮೊಬಿಲಿಟಿ ಅಂದ್ರೆ ಏನ ಅನ್ನೋದ್ರ ಬಗ್ಗೆ ಹೇಳ್ತಾರ. ಸೊ ನೀವು ಸ್ಟಿಕ್ ತಗೊಂಡು ಹೋಗ್ತೀರ ಹೊರಗಡೆ, ಅದ್ರ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಗೊತ್ತಿರ್ಬೇಕು ನಮಗೆ ಏನು ಅನ್ನೋದು. ಬರೀ ನಿಮ್ ಕೈಯಾಗ ಏನ್ ಇಟ್ಟ ತಕ್ಷಣ ಬರೀ ಕೇನ ನಾವು ಹೋಗೋದು ಒಂದು ಅಷ್ಟರಿಂದ ನಿಮ್ ತಲೆಗೆ ಇರಬಾರ್ದು. ಆ ಸ್ಟಿಕ್ ಎಷ್ಟು ಮಹತ್ವ ಐತೆ ಅನ್ನೋದ ತಿಳ್ಕೊಬೇಕು ನೀವು. ಬರೀ ಆ ಸ್ಟಿಕ್ ಅಂತ ತಿಳ್ಕೊಂಡ್ರೆ ಯಾರಾದ್ರೂ ಏನಂತಾರೋ ಅದನ್ನ ಕಟ್ಟಿಗೆ ತೊಗೊಂಬಂದಿ ಅಂತಾರ. ಬಟ್ ಆ ಕಟ್ಟಿಗೆ ನಮ್ಗೆ ಎಷ್ಟು ಇಂಪಾರ್ಟೆಂಟ್, ಅದರಿಂದ ಏನ್ ಯೂಸ್ ಆಗ್ತೈತೆ ಅನ್ನೋದು ಅವ್ರಿಗೆ ಹೇಳಿ ತಿಳಿಸ್ಬೇಕು ಅವ್ರಿಗೆ ನೀವು. ಅದು ಕೇವಲ ಕಟ್ಟಿಗೆ ಅಲ್ಲ, ನಮ್ಮನ್ನ ದಾರಿದೀಪವಾಗಿ ಕರ್ಕೊಂಡು ಹೊಂಟೈತೆ ಅನ್ನೋದು. ಆದ್ರೆ ಹೆಂಗ ಅಂತ ಅಂದಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕ. ಅದು ಕನ್ನಡದವ್ರು ಇಲ್ಲಿ ಬಂದಿದ್ದಲ್ಲ, ಅದು ಅಮೆರಿಕದ ಬಂದಿದ್ದ, ಅಷ್ಟು ಈಸಿಯಾಗಿ ನಮ್ಗೆ ಸಿಕ್ಕಿಲ್ಲ ಅದ. ಸೊ ಅದ್ರ ಹಿಂದೆ ಪಟ್ಟಿದ ಶ್ರಮ ಐತಿ ನಮ್ಗೆ ನಮ್ಮ ಸಲುವಾಗಿ. ಸೊ ನಾವು ಏನಾದ್ರು ಮುಂದೆ ಹೋಗ್ಬೇಕಂತಂದ್ರ ಎಷ್ಟು ಮಟ್ಟಿಗೆ ನಮ್ಗೆ ಹಿಂದೆ ಎಷ್ಟು ಶ್ರಮ ಪಟ್ಟಾರೋ ಎಲ್ಲಾರು ಅಂತ ಸಲುವಾಗಿ ನಾವು ಅವ್ರನ್ನ ನೆನೆಸ್ಬೇಕು ಈ ಟೈಮ್ದಾಗ ಎಲ್ಲರನ್ನು. ಸೊ ಅವ್ರನ್ನ ನೆನೆಸ್ಕೊಂಡ್ರೆ ನಾವು ಇವತ್ತು ಒಂದು ಅನ್ನವನ್ನಾದ್ರು ಲೂಯಿ ಬ್ರೈಲ್ ಅವರ ನೆನೆಸ್ಕೊಂಡಾಯ್ತು, ಆಮೇಲೆ ಸ್ಟಿಕ್ ಕನ್ನಡದವ್ರ ಆಯ್ತು, ಎಲ್ಲಾರು ನೆನೆಸ್ಕೊಂಡು ನಾವು ಅಂತ ಅನ್ನವನ್ನ ನಂತರ ಅವ್ರು ಏನ್ ಮಾಡಿದಾರಲ್ಲ, ಸೊ ಅವ್ರು ಮಾಡಿದಾರಲ್ಲ ಆ ತತ್ವಗಳು ಪಾಲಿಸ್ಕೊಂಡು ನಾವು ಮುಂದೆ ಹೋಗ್ಬೇಕು. ಸೊ ಎಲ್ಲಾರು ನೆನ್ಪಿಟ್ಕೋಬೇಕು ಇವನ್ನೆಲ್ಲ. ಸೊ ಯಾರಿಗೇನೇ ಡೌಟ್ಸ್ ಇದ್ರು ಇವಾಗ ಕೇಳ್ರಿ. ಹಿಡಿತಕ್ಕೇನೆ ಕೌಶಲ್ಯ ಗೊತ್ತಾಯ್ತಲ್ಲ? 1ನೇದು ಹಿಡಿತ, 2ನೇದು ಮಣಿಕಟ್ಟಿನ ಚಲನೆ, 3 ವರ್ತುಳ, 4 ನಿಲ್ಲುವ ವಿಧಾನ, 5 ಹೆಜ್ಜೆ, 6ನೇದು ಲಯಬದ್ಧವಾದ ನಡಿಗೆ. ಇಷ್ಟು ಇವು 6 ನೀವು ನೆನಪಿಟ್ಕೋಬೇಕು. ಆಯ್ತಾ? ನೆಕ್ಸ್ಟ್ ಡೈಲಿ ಲಿವಿಂಗ್ ಸ್ಕಿಲ್ಸ್ ಅಂತ ಬರೋಣ. ನೆಕ್ಸ್ಟ್ ಯಾವ್ದು? ಡೈಲಿ ಲಿವಿಂಗ್ ಸ್ಕಿಲ್ಸ್ ಅಂದ್ರೆ ಪ್ರತಿದಿನ ಮಾಡುವಂತಹ ಕೆಲಸಗಳು. ಏನ್ ಮಾಡ್ತೀರಿ ಪ್ರತಿದಿನ? ಏನ್ ಮಾಡ್ತೀರಿ? ಅವಿಂದ ನಿನ್ನಿಂದ ಇದನ್ನ ಸ್ವಲ್ಪ ಅವಸರಪ್ಪ ಮಲ್ಲು, ಏನ್ ಮಾಡ್ತೀವಿ ಪ್ರತಿದಿನ? ನಿದ್ದೆ ಮಾಡ್ತೀಯ? ಒಂದು ಸ್ವಲ್ಪ ನೀವು ರೈಟ್ ಸೈಡ್ ಸುರಾಜ್, ರೈಟ್ ಸೈಡ್ ಬಲಗಡೆ, ಇನ್ನೂ ಸ್ವಲ್ಪ ಬಲಗಡೆ. ಆಮೇಲೆ ಒಂದು ಸ್ವಲ್ಪ ಮುಂದಕ್ಕೆ ಬಾ ಜೀವನದ ಮುಂದಕ್ಕೆ ಬಾ ನೀನು. ಬಾ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಾ. ಗುಡ್. ಅಲ್ಲೇ ಏನ್ ಮಾಡ್ತೀವಿ ಪ್ರತಿದಿನ? ದಿನ ಎದ್ದೇಳೋದ್ರಲ್ಲಿ ಕೆಲಸ ಎಲ್ಲ ಮಾಡೋದು, ಆನಂತರ ಜಳಕ ಮಾಡಿ ರೆಡಿ ನಾಷ್ಟ ರೆಡಿ ಆದರೆ ನಾಷ್ಟ ಮಾಡಿ ಆನಂತರ ಕೂಡೋದ್ರೆ, ಆಮೇಲೆ ಇವರೆಲ್ಲ ಬಂದು ಹೇಳ್ತಾರೆ ಎಜುಕೇಷನ್ ಇದು ಅವ್ರು ಕಲಿಸಿ ಎಜುಕೇಷನು ಮತ್ತು ಮುಂದೆ ಉದ್ಯೋಗ ಇವೆಲ್ಲ ಹೆಂಗೆ ಕಲಿಬೇಕು, ಏನು ಮಾಡಬೇಕು, ಜೀವನದಲ್ಲಿ ನೀವೇನು ಆಸ್ಪೆಕ್ಟ್ ಇದ್ದಾರೆ ಅದೆಲ್ಲ ಒಂದು ಕೇಳ್ತಿರ್ತಾರೆ ನಮ್ಮ ಕಡೆ. ಅವ್ರ ಕಡೆ ಅದು ಕೇಳ್ಕೊಂಡು ನಮಗೆ ಡಿಸ್ಕಷನ್ ಮಾಡ್ತಿರ್ತೀವಿ. ಅಂದ್ರೆ ಇದು ಪ್ರತಿದಿನ ಮಾಡುವಂತ ಕೆಲಸ. ಈಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನ್ ಮಾಡ್ಬೇಕು? ನೀವು ಎಷ್ಟು ಗಂಟೆ ಎದ್ದಿರ್ತೀರಿ ಎಲ್ಲರೂ? ಬೇಗ 6ಕ್ಕೆ ಏನ್ ಮಾಡ್ತೀವಿ? ಏನು ಬೇಗ
ಗೊತ್ತಲ್ಲ ಅಲ್ಲಿ ಹೋಗ್ಬೇಕಾದ್ರೆ ನೀವೇನು ಮಾಡ್ತೀರಿ, ಕೆಲವರು ಎಲ್ಲ ಆಯ್ಕಂತ ಹೋಗ್ತೀರಿ, ಡಿಕ್ ಹೊಡ್ಕೊಂತ ಹೋಗ್ತೀರಿ, ಕರೆಕ್ಟಾ? ಹೌದಿಲ್ಲ? ಈ ಎತ್ತಿನೊಳಗೆ ಸುರಾಜಿ ಆಗಿರ್ಬೇಕು ಅನ್ಸುತ್ತೆ ನಮಗೂ. ಹೌದು ಸುರಾಜ, ನಿನಗೆ ಹೆಚ್ಚು ಅನುಭವ ಆಗಿರ್ಬೇಕು. ಇವ್ರಿಗೆ ಟೋಟಲಿ ಬ್ಲೈಂಡು, ಸಣ್ಣ ವಯಸ್ಸಿನಿಂದ ಇರೋದು ಬೇರೆ, ನಿನಗೆ ಇರೋದು ಬೇರೆ. ಹೌದಾ? ಅಷ್ಟೇ. ಬೆಳಗ್ಗೆ ಹೋದ ತಕ್ಷಣ ಏನು ಮಾಡ್ತೀವಿ, ಒಬ್ಬೊಬ್ಬರು ಹೋಗಿ ಆಯ್ತೀವಿ. ಅದಕ್ಕೆ ಏನು ಮಾಡಬೇಕು, ಬಾಡಿ ಪ್ರೊಡಕ್ಟ್ ನಮ್ಮ ದೇಹದ ಸಂರಕ್ಷಣೆ ಮಾಡ್ಕೋಬೇಕು. ಹೇಗಪ್ಪ ಅಂದರೆ ಮೇಲ್ಗೈ ವಿಧಾನಗಳನ್ನು ಕೆಳಗೈ ವಿಧಾನಗಳನ್ನು ಅನುಸರಿಸಬೇಕು. ಏನ ಮೇಲ್ಗೈ ವಿಧಾನ ಮತ್ತು ಕೆಳಗೈ ವಿಧಾನ. ಮೇಲ್ಗೈ ವಿಧಾನ ಅಂದರೆ ಅಪ್ಪ ನಮ್ಮ ಈ ಬಲಗೈಯನ್ನು ಮಡಿಸಿ ನಮ್ಮ ಎಡಭಾಗಕ್ಕೆ ನೇರವಾಗಿ ಮುಖದ ನೇರವಾಗಿ ನಾವು ಅಡ್ಡವಾಗಿ ಇಟ್ಕೊಳ್ಬೇಕಾಗುತ್ತೆ. ಕೇಳಿಲ್ಲ, ಆಮೇಲೆ ಪ್ರಾಕ್ಟಿಕಲ್ ಮತ್ತೆ ಹೇಳ್ತೀನಿ, ಅರ್ಥ ಆಯ್ತು? ಪ್ರಾಕ್ಟಿಕಲ್ ಆಮೇಲೆ ಮಾಡುವಾಗ ಹೇಳ್ತೀನಿ. ಬಟ್ ಇವತ್ತೇನು ಅಡ್ಡವಾಗಿ ನಮ್ಮ ಮುಖದ ಅಡ್ಡವಾಗಿ ಇಟ್ಕೊಳ್ಬೇಕಾಗುತ್ತೆ. ನಮ್ಮ ಎಡಗೈ ಏನಾಗಿರುತ್ತೆ, ನೇರವಾಗಿ ನಮ್ಮ ಲಂಬವಾಗಿ ಉದ್ದವಾಗಿ ಕೈ ಸಾಚಿರುತ್ತೆ. ಇದು ಸ್ಪರ್ಶ ಮುಖಾಂತರ ಮೂವ್ ಮಾಡ್ತಾ ಇರ್ತಾರೆ. ಗೊತ್ತಾಗ್ತದ? ಇದು ಒಂದು ಯಾವುದೋ ಗೋಡೆ ಇರ್ಬೋದು, ಇವಾಗ ನಿಮ್ಮ ಬಾತ್ರೂಮ್ ಹೋಗ್ಬೋದು, ಸಡನ್ಲಿ ಅಲ್ಲಿಂದ ಒಬ್ಬ ವ್ಯಕ್ತಿ ಬರ್ತಾನಂತಂದ್ಮೇಲೆ ಇಲ್ಲ ಒಂದು ಜೋರ್ ಇರ್ಬೋದು, ಅಲ್ಲಿ ಒಂದು ಮಳೆ ಇರ್ಬೋದು, ಗಾಜು ಇರ್ಬೋದು, ಏನಿರ್ತದೆ ಹೇಳ್ಬಾರ್ದು. ಹಾಗಾಗಿ ನಮ್ಮ ದೇಹ ಅಂದರೆ ನಮ್ಮ ಮುಖ, ನಿಮ್ಮೆಲ್ಲರ ಮುಖ ಚೆನ್ನಾಗಿದೆ. ಆ ಮುಖ ಕಣ್ಣು ಕಾಣಿದ್ರೆ ಪರವಾಗಿಲ್ಲ, ಮುಖ ಚೆನ್ನಾಗಿತ್ತಿಲ್ಲ. ನಮ್ಮ ಗೌಡ್ರು ನೋಡಿ ಯಾವಾಗ ಬೆಳ್ಳಿ ಕಮ್ಮ ಇದ್ದಾರೆ, ಏನೇ ಗೌಡ್ರು ಚೆನ್ನಾಗಿದ್ವಿ ನೋಡ್ತೀನಿ ನಾನು. ಯಾವುದು ನಮ್ಮ ಗೌಡ್ರು ಹಂಗೆ ನಾನು ಅಷ್ಟು ಕರಗಿದ್ದೀನಿ, ಅವನಷ್ಟು ಬೆಳಗಿಲ್ಲ ಗೊತ್ತು. ಆದ್ರೂ ನಾನು ಮನಸ್ಸು ಹೇಳ್ತಾ ಇರ್ತೀನಿ, ಗೌಡ್ರೆ ಎಷ್ಟು ಬೆಳೆಯಿದ್ರಿ, ಏನು ಸಂಚಾರ ಅಂತೀನಿ. ಹಾಗಾಗಿ ಮುಖ ಚೆನ್ನಾಗಿದೆ, ಬಟ್ ಆ ಮುಖಕ್ಕೆ ಏನಾದರೂ ಒಂದು ರಕ್ತ ಏನೋ ಗಾಯಗಳಾದ್ರೆ ಚೆನ್ನಾಗಿ ನೋಡಕ್ ಚೆನ್ನಾಗಿ ಕಾಣ್ತದ? ಚೆನ್ನಾಗಿ ಕಾಣುತ್ತಾ? ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಬಾಡಿ ಪ್ರೊಡಕ್ಟ್ ಅಂದ್ರೆ ದೇಹದ ಸಂರಕ್ಷಣೆ ಮಾಡ್ಕೊಳ್ಬೇಕು. ನನ್ನ ಮುಖವನ್ನು ಸಂರಕ್ಷಣೆ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿದೆ ಇವಾಗ, ಆಲ್ಮೋಸ್ಟ್ ಇಲ್ಲಿದ್ದಾರೆ ಎಲ್ಲರೂ ಮಾಡ್ಕೊಂಡಿದ್ರಿ ಇವಾಗ. ನನಗೆ ನಿಮ್ಮ ಮುಖ ಮೇಲೆ ನೋಡಿ ಹೇಳ್ಬೋದು. ಅವ ಹಿಂದೆ ಯಾರು ಹಿಂದೆ ಹೊಡೆದಿಲ್ಲ, ಡಿಕ್ ಹೊಡೆದಿಲ್ಲ. ನೋಡು ಮುಖ ಕಾಲ ಕಿಸ್ಕೊಟ್ಟಲ್ಲ ಗೊತ್ತಿಲ್ಲ. ಇದ್ರಾಗ ಎಲ್ಲಾ ಕಡೆ ನಾವೇ ಕಿಸ್ ತಗೊಳ್ತೀವಿ, ಇಲ್ಲಾಂದ್ರೆ ಬೇರೆ ಕಡೆ ನಮ್ಗೆ ಕಿಸ್ಕೊಟ್ಟಿರ್ತಾರೆ. ಅರ್ಥಾಯ್ತಲ್ಲ? ನೀವೇ ಕಿಸ್ಕೊಡ್ತೀರಿಲ್ಲ ಅಂದ್ರೆ ಅವರೇ ನಿಮ್ಗೆ ಕಿಸ್ಕೊಟ್ಟಿರ್ತಾರೆ. ಅಂದ್ರೆ ವಸ್ತುಗಳ ಏನ ಮತ್ತೆ ಬೇರೆ ಬೇರೆ ತಿಳ್ಕೊಳ್ಬೇಕು. ಅಂದ್ರೆ ಇವಾಗ ಏನಾದ್ರು ಒಂದು ಗೋಡೆ ಇರ್ತಲ್ಲ, ಹೋಗಿ ಆಯ್ತಂದ್ರೆ ಫಸ್ಟ್ ನಾವು ಆಯ್ದ್ರೆ ನಾವು ಕಿಸ್ಕೊಡ್ತೀವಿ ಅಂತ ಅರ್ಥ. ಅದೇ ಬಂದು ಆಯ್ತಂದ್ರೆ ಅದಕ್ಕೆ ಕಿಸ್ಕೊಡ್ತಂತಾರೆ, ಬರುತ್ತಲ್ಲ? ಹಾಗಾಗಿ ಇವೆಲ್ಲ ಹೇಗಿರ್ತಾವಪ್ಪ ಅಂದ್ರೆ ನಮ್ಮ ಮುಖ ಚೆನ್ನಾಗಿ ಕಾಣಬೇಕು. ಅರ್ಥ ಆಯ್ತು? ಇವಾಗ ನೋಡಪ್ಪ ಅವ್ರು ಬಂಡೆ ಹೊಡೆದ, ಇವಾಗ ಇವರು ಸುರಾಜಿಗೆ ಮೂಗಿ ಮೇಲೆ ಒಂದು ಕಲೆ ಬಿದ್ದೈತೆ, ಗೊತ್ತಲ್ಲ? ಕೆಲವು ಕಲೆಗಳು ಏನಿರ್ತಾವಲ್ಲ, ಗಾಯಗಳು ಬೇಗ ಮಾಯವು, ಅವು ನಮ್ಮ ಜೀವನ ಪರ್ಯಾಂತವೇ ಹಂಗೆ ಮಚ್ಚೆ ಉಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಏನು ಮಾಡಬೇಕು, ಬಾಡಿ ಪ್ರೊಡಕ್ಟ್ ಅಂದರೆ ದೇಹದ ಸಂರಕ್ಷಣೆಯನ್ನು ಮಾಡ್ಕೊಳ್ಳಿ. ನಮ್ಮ ದೇಹ ಅಂತಂದ್ರೆ ನಮ್ಮ ಮುಖ ಚೆನ್ನಾಗಿ ಕಾಣ್ಬೇಕಂದ್ರೆ ನಾವು ಯಾರು ನೋಡಿದ್ರೆ ಈಗ ಬಂದಷ್ಟು ಏನಂತಾರೆ, ಈ ಹುಡುಗಿ ಚೆನ್ನಾಗಿದೆ, ನಾವು ಹುಡುಗಿ ಕೊಡ್ಬೋದು. ಹುಡುಗ ನೋಡಿ ಮುಖದಾಗ ಚೆನ್ನಾಗಿದೆ ನೋಡ, ಚೆನ್ನಾಗಿದೆ, ಇವನ ಸ್ವಾಮುಖದ ಅಂತಾರಲ್ಲ, ಇನ್ನೇ ಸ್ವಾಮುಖ ಯಾವಾಗ ನೋಡಿ ಹಿಂಗೆ ಇರ್ತಾನೆ, ಏನೇನೋ ತಲೆ ಅಲ್ಲಾಡಿಸ್ತಿರ್ತಾನೆ, ಗೋಣಲ್ಲಿ ಆಡಿಸ್ತಿರ್ತಾನೆ, ಅವ್ನ ಬಾಡಿ ಕರೆಕ್ಟಿಲ್ಲ, ಮೂಮೆಂಟ್ಸ್ ಇಲ್ಲ. ಅವ್ನು ಏನು ಮಾಡ್ತಾನೆ, ಕುಂತಲೆ ಕುಂದಿರ್ತಾನೆ, ಕುಂತಲೆ ತಿಂತಾನೆ, ಕುಂತಲೆ ಹೇಳ್ತಾನೆ, ಕುಂತಲೆ ಮಾಡ್ಕೊಂಡ್ಬಿಡ್ತಾನೆ ಅಂತಾರಲ್ಲ. ಹಾಗಾಗಿ ಅದನ್ನ ಓರಿಯಂಟೇಷನ್ನ ಇಂಪ್ರೂವ್ ಮಾಡ್ಬೇಕಂದ್ರೆ ನಾವು ಮೊದಲು ಶಿಸ್ತು ಕಲಿಬೇಕು. ನಮ್ಮ ಬಾಡಿ ಪ್ರೊಡಕ್ಟ್ ಚಲೋ ಮಾಡ್ತಾರೆ. ಡೈಲಿ ಲಿವಿಂಗ್ ಸ್ಕಿಲ್ಸ್. ನಾವು ಊಟ ಮಾಡೋದು ಒಂದು ಕಲೆ. ಊಟ ಮಾಡೋದು ಎಲ್ಲ ಬೇರೆ ತಿನ್ನೋದಲ್ಲ. ಇವಾಗ ನಾವು ನೋಡಿದೀವಿ ಎಷ್ಟೋ ಬ್ಲೈಂಡ್ ಊಟ ಮಾಡೋ ಅಂತಂದ್ರೆ ಸಿಕ್ಕಿದ ಚಾನ್ಸಸ್ ಇಲ್ಲ, ಗಬ 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 ತಿಂತಿರ್ತಾರೆ ಕೆಲವರು. ಯಾವತ್ತೂ ಸಿಕ್ಕತ್ತೇ ಇಲ್ಲ ಗೊತ್ತಿಲ್ಲ ಅಂತೇಳಿ. ಆದರೆ ಕೈ ತುಂಬ ನೋಡಿ, ಕೈ ತುಂಬ ಕೆಲವರು ಬಳಕೊಂಡಿರ್ತಾರೆ. ಅದು ಹೆಂಗೆ ತಿಂತಿರ್ತಾರೆ, ಹಿಂಗೆ ಓಪನ್ ಮಾಡ್ಕೊಂಡು ಹಿಂಗೆ ಗಬ 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 ತಿಂತಿರ್ತಾರೆ. ಕೆಲವರು ತಿಂತಾರೆ 5 ಬೆರಳು ಇಷ್ಟೇ ಮುಟ್ಟೆತ್ತೂ ಇಲ್ಲವೋ ತಿಂತಿರ್ತಾರೆ. ಗೊತ್ತಾ? ಆ ಊಟದ್ದು ಒಂದು ಸ್ಕಿಲ್, ಅದನ್ನು ಒಂದು ಹೇಳ್ಕೊಡ್ತೀನಿ ಯಾವ ರೀತಿ ಊಟ ಮಾಡಬೇಕು ಅಂತ. ಅರ್ಥ ಆಯ್ತು? ನೆಕ್ಸ್ಟ್ ಬಾತ್ರೂಮ್ ಹೋಗ್ತೀರಿ ನೀವು, ಕರೆಕ್ಟಾ? ಬೆಳಗ್ಗೆ ಬಾತ್ರೂಮ್ ಹೋಗ್ತಿರಲ್ಲ, ಅದನ್ನ ಆಚೆ ಮಾಡೋದೇನಿಲ್ಲ. ಇದು ಡೈಲಿ ಲಿವಿಂಗ್ ಸ್ಕಿಲ್ಸ್ ಬರುವಂಥವು.
ಬೆಳಗ್ಗೆ ಬಾತ್ರೂಮ್ ಹೋಗ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ನೀವು ಬಾತ್ರೂಮ್ ಹೋಗ್ಬಿಡ್ತೀರಿ ಡೈರೆಕ್ಟಾಗಿ. ಹೋಗ್ಬಾರ್ದು, ಬೇಗ ಹೋಗ್ಬಾರ್ದು. ಎದ್ದ ತಕ್ಷಣ ಫಸ್ಟ್ ಕರಾಗ್ರೆ ವಸತಿ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ಮೊದಲು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಕರ ಅಂದ್ರೆ ಏನು? ಕೈ, ಹೌದಿಲ್ಲ? ಎರಡು ಕೈ ನೀವು ಉಜ್ಕೊಳ್ರಿ, ಎರಡು ಕೈ ಉಜ್ಕೊಳ್ರಿ, ಉಜ್ಕೊಳ್ರಿ, ಜೋರು ಉಜ್ರಿ, ಸಾಕು ಬರ್ಬೇಕು. ಕಣ್ಣು ಇಟ್ಕೊಳ್ರಿ, ಕಣ್ಣು ಇಟ್ಕೊಳ್ರಿ. ಅದೇ ಕಣ್ಣ ನಿಮ್ಮ ಮುಖದ ಮೇಲೆ ಮುಂದೆ ಬರಲಿ, ಕೈ ಮುಖದ ಮೇಲೆ ಬರಲಿ. ಎರಡು ಕೈ ಜೋಡಿಸಿರ್ಬೇಕು, ಎರಡು ಕೈ ಜೋಡಿಸಿರ್ಬೇಕು. ಕರಾಗ್ರೆ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ಗೊತ್ತಲ್ಲ? ಏನು ಕರ ಅಂದ್ರೆ? ಕೈ. ಕರಾಗ್ರೆ ವಸತಿ ಲಕ್ಷ್ಮಿ. ಕರ ಅಂದ್ರೆ ಕೈಯಲ್ಲಿ ವಾಸ ಮಾಡಿದಾಳೆ ಲಕ್ಷ್ಮಿ. ಕರ ಮಧ್ಯೆ ಸರಸ್ವತಿ. ನಮ್ಮ ವಿದ್ಯೆಯನ್ನು ನಾವು ತೆರೆಯಿಂದ ತೆರೆಗೂ ವಿದ್ಯೆ ಇರ್ಬೋದು, ಆದ್ರೆ ಬರೆಯೋದು ಯಾವುದು? ಕೈ, ಹೌದಲ್ಲ? ಕರ ಮಧ್ಯೆ ಸರಸ್ವತಿ, ಮಧ್ಯದಲ್ಲಿ ಸರಸ್ವತಿ ದೇವಿ ವಾಸ ಮಾಡಿದಾಳೆ. ಕರ ಮೂಲೆ ಸ್ಥಿತ ಗೌರಿ. ಈ ಕರ ಮೂಲೆ ಅಂದ್ರೆ ಕೈಯ ಮೂಲೆಯಲ್ಲಿ ಗೌರಿ ವಾಸ ಮಾಡಿದ್ದಾಳೆ. ಪ್ರಭಾತೆ ಕರದರ್ಶನಂ. ನಮ್ಮೆಲ್ಲರಿಗೂ ಪ್ರಭಾವ ಅಂದರೆ ಒಳ್ಳೆಯದನ್ನು ಉಂಟು ಮಾಡುತ್ತಾಯಿ ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಹಾಸಿಗೆಯಿಂದ ಎದ್ದ ತಕ್ಷಣ ಬಲಗಡೆ ಎದ್ದೊಳ್ಬೇಕು. ಬಲಗಡೆ ಎದ್ದು ಎರಡು ಕೈಗಳನ್ನು ಉಜ್ಜಿ ನೆಲಕ್ಕೆ ನಮಸ್ಕಾರ ಮಾಡಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಕರಾಗ್ರೆ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂತ ನೆಕ್ಸ್ಟ್ ಮುಂದಿನ ಏನ್ ಮಾಡ್ಬೇಕು? ಆದಷ್ಟು ಅರ್ಧ ಲೀಟರ್ನಾಗಲಿ ಇಲ್ಲ 2 ಗ್ಲಾಸ್ ನೀರನ್ನಾಗಲಿ ನೀವು ಕುಡಿಲೇಬೇಕು ಬೆಳಗ್ಗೆ ಎದ್ದ ತಕ್ಷಣ. ಬಿಸಿನೀರು 1 ಗ್ಲಾಸ್ ನೀರು ಕುಡಿದ್ರೂ ಅಡ್ಡಿಲ್ಲ, ರೂಢಿ ಮಾಡಿದ್ರೆ. ಇಲ್ಲ ನಮ್ಗೆ ರೂಢಿ ಆಗಲ್ಲ ಅಂತಂದ್ರೆ ತಣ್ಣೀರನ್ನಾಗಿ ಎದ್ದ ತಕ್ಷಣ 1 ಗ್ಲಾಸ್ ಅಥವಾ 2 ಗ್ಲಾಸ್ ನೀರು ಕುಡಿದು ಒಂದು 10 ನಿಮಿಷ ಕುಳಿತುಕೊಂಡು ಆಮೇಲೆ ನೀವು ಬಾತ್ರೂಮಿಗೆ ಹೋಗಿ ಬರಬೇಕು. ಗೊತ್ತಾ? ಅವಾಗ ಯಾಕಪ್ಪ ಅಂತಂದ್ರೆ ನಮಗೆ ಒಳಗಡೆ ಏನೇ ಕಲ್ಮಶವಾದಂಥ ಒಂದು ಶರೀರ ಏನೋ ಕಲ್ಮಶ ಇರ್ತಲ್ಲ ಅದೆಲ್ಲ ಆಚೆ ಹೋಗ್ಬೇಕಂದ್ರೆ ನೀರಿತ್ತಂದ್ರೆ ನೀವು ಮೂತ್ರ ಮಾಡಬೇಕಾದ್ರೆ ಮತ್ತೆ ನೀವು ಟಾಯ್ಲೆಟ್ ಮಾಡಬೇಕಾದ್ರೆ ಸರಾಗವಾಗಿ ಪಾಸ್ ಆಗುತ್ತೆ. ನೀವು ಯಾವುದೇ ಒಂದು ರೋಗಗಳಿರಲ್ಲ, ಯಾವುದೇ ರೋಗಗಳು ಬರಲ್ಲ. ಇವಾಗ ಏನು ಮಾಡ್ತೀವಿ, ಕೆಲವು ಕಡೆ ಶೌಚಾಲಯಕ್ಕೆ ಹೋದಾಗ ನಾವು ಅರ್ಧಂಬರ್ಧ ಮಾಡಿ ಬಂದ್ಬಿಡ್ತೀವಿ. ಕೆಲವರು ಆಗೇನಾಗ್ಬಿಡುತ್ತೆ, ನಮಗೆ ಅಲರ್ಜಿಗಳು ಹೆಚ್ಚಾಗ್ತಾ ಇರ್ತಾವೆ, ಬಾಡಿ ಅಲರ್ಜಿ ಆಗಿರ್ತದೆ, ನಮ್ಮ ಎಲ್ಲ ಕೆಟ್ಟ ಉಂಟಾಗುತ್ತೆ. ಯಾಕಂದ್ರೆ ನಮ್ಮ ಶರೀರದಲ್ಲಿ ಕಲ್ಮಶವಾಗಿ ನಾವು ಇಟ್ಕೊಂಡಾಗ ಮಾತ್ರ ಅದು ಅನಾರೋಗ್ಯಕ್ಕೆ ನಾವು ತುರ್ತು ಮಾಡ್ತೀವಿ. ಕೆಲವು ನಮ್ಮ ಯಾದಗಿರಿ, ಬಳ್ಳಾರಿ, ಕಲಬುರಗಿ ಆ ಕಡೆ ಎಲ್ಲ ಬಹಳ ಈಟು ಪ್ರದೇಶ ಆ ಕಡೆ ಎಲ್ಲ ಬೇಗ ಪಾಸನ ಆಗಲ್ಲ, ಬಂದು ಉಚ್ಚನೆ ಬರಲ್ಲ. ಇನ್ನೇಲಿ ಹೋಗ್ಬೇಕು. ಬೆಳಗ್ಗೆ ಎದ್ದ ನಂತರ 8 ಗಂಟೆ 10 ಗಂಟೆಗೆ ಹೋಗ್ಬೇಕು ಬಾತ್ರೂಮಿಗೆ. ಬೆಳಗ್ಗೆ ಅಷ್ಟೊತ್ತಿಗೆ ಬರಲ್ಲ. ಯಾಕೋ ಅಷ್ಟು ಈಟಾಗಿರ್ತದೆ ಬಾಡಿ. ಆದರೆ ಆ ವಾತಾವರಣಕ್ಕೆ ಅವ್ರು ಅಡ್ಜಸ್ಟ್ ಆಗಿರ್ತಾರೆ. ನೀರು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಎಷ್ಟು ನಿಮ್ಮ ಶರೀರದಲ್ಲಿ ಶೇಖರಣೆ ಮಾಡಿರ್ತೀರಿ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಬೆಳಗಿನ ಜಾವ ಸ್ವಲ್ಪ ನೀರು ಒಂದು ಅರ್ಧ ಲೀಟ್ರು ಕುಡಿದು ಒಂದು 5 ನಿಮಿಷ ನಿಂತು ವಾಶ್ರೂಮ್ ಹೋಗಿ ಬಂದಮೇಲೆ ಅಲ್ಲಿ ಹೋದ್ಮೇಲೆ ಬಾತ್ರೂಮ್ ನೋಡ್ಕೋಬೇಕು. ನೀವು ಬ್ಲೈಂಡಲ್ಲಿ ಬಾತ್ರೂಮ್ ನೋಡ್ಕೋಬೇಕು. ಸರ್ ಬಾತ್ರೂಮ್ ನೋಡ್ಬೇಕಂದ್ರೆ ಬಾತ್ರೂಮ್ ಯಾರು ನೋಡ್ತಾರೆ? ಅವನು ವಾಶ್ರೂಮ್ ಬರ್ತಿರ್ತಾವ, ನೀರು ಹೆಂಗೆ ಹೇಳ್ತೀರಿ ಬಿಡ ನೋಡಿ, ಹೌದಿಲ್ಲ? ಬಾತ್ರೂಮ್ ನೋಡಂತಂದ್ರೆ ನೀವು ಹೋದ ತಕ್ಷಣ ನಿಮ್ಮ ಸ್ಮೆಲ್ ವಾಸನೆ ಮೂಗು ಪಟ್ಟಂತ ಹೊಡಿತೈತೆ, ಹೌದಿಲ್ಲ? ಮೂಗು ಸ್ಪಷ್ಟ ಆಗ್ತಿಲ್ಲ, ಅಲ್ಲಿ ಗಲೀಜ್ ಐತೆ ಅಂಬೋದು ನೀವು ಗೊತ್ತಾಗ್ಬಿಡ್ತಾವೆ. ಒಂದ್ಸರಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಾವೆ ಕೆಲವು. ಅಂದ್ರೆ ಕಣ್ಣಲ್ಲ ನೋಡಲ್ಲ ಅಂತಲ್ಲ, ನಿಮ್ಮ ಮೂಗಿನ ವಾಸನೆ ಮುಖಾಂತರ ಗೊತ್ತಾಗುತ್ತೆ ಶೌಚಾಲಯ ಕ್ಲೀನ್ ಆಯ್ತು ಇಲ್ಲೋ. ಮೊದಲು ನೀವು ಏನ್ ಮಾಡಿ, ನಳ ಎಲ್ಲಿದೆ ಅಂತ ಹುಡುಕ್ರಿ. ಹೋದ ತಕ್ಷಣ ಗಪ್ಪಲ್ ಕುಂದ್ರದಲ್ಲ ಬಾತ್ರೂಮ್ ಆಗ, ಅರ್ಥ ಆಯ್ತು? ಹೋದ ತಕ್ಷಣ ಏನ್ ಮಾಡಕ, ಬಾತ್ರೂಮ್ ಹೋಗೋದಲ್ಲ, ಫಸ್ಟ್ ನಳ ಹುಡುಕ್ಬೇಕು. ನಳದಲ್ಲಿ ನೀರು ಬರ್ತಾವ ನೋಡ್ಬೇಕು. ಆಮೇಲೆ ಬಕೆಟ್ ಇಟ್ಕೊಂಡು ಚೌಬ್ ಇರಲಿ ಬಕೆಟ್ ಇರಲಿ, ಅದನ್ನ ಫಸ್ಟ್ ನೀರು ಬಿಡ್ರಿ. ಒಂದು 5 ನಿಮಿಷ ನೀರು ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಚೆಲ್ಲಿರಿ, ನೀರೆಲ್ಲ ಚೆಲ್ಲಿರಿ. ಒಂದೇ ಕಡೆ ಸುರಿಯೋದಲ್ಲ, ಸ್ವಲ್ಪ ಸೈಡಿಗೆಲ್ಲ ಸುರಿಬೇಕು. ಯಾಕಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ, ಸೈಡಲ್ಲಿ ಟಾಯ್ಲೆಟ್ ಮಾಡಿರ್ತಾರೆ.
ಅರ್ಥ ಆಯ್ತು? ಯಾಕಂದ್ರೆ ಇದು ಹೆಚ್ಚು ನನಗೂ ಅನುಭವ ಆಗಿದೆ. ಹೇಗಂತೀಯ, ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋದಾಗ ನಾವೇ ಸಡನ್ಲಿ ನೋಡಿರಲ್ಲ, ಗೊತ್ತಾ? ಸೈಡಲ್ಲೆಲ್ಲ ಮಾಡಿರ್ತಾರೆ ಪಾಪ ಮಕ್ಕಳು ಮತ್ತೆ ಕಣ್ಕಾಣಲ್ಲ. ಯಾವ ರೀತಿ ಅವ್ರಿಗೆ ಓರಿಯಂಟೇಷನ್ ಕೊಡ್ಬೇಕಂದ್ರೆ ಅವಕ್ಕೆ ನಾಚಿಕೆ ಪಡಂಗಿಲ್ಲ. ಅರ್ಥ ಆಯ್ತು? ನಾಚಿಕೆ ಪಡಬಾರ್ದು. ಅವಾಗ ನೀರು ನಾವೇ ಚೆಲ್ಕೋಬೇಕು. ನೀರು ಚೆಲ್ಲಿದಾಗ ಅಂದರೆ ಅವೆಲ್ಲ ರಭಸ ನೀರು ಹಾಕ್ತೀವಿ ಅಂದರೆ ಎಲ್ಲ ಪಾಸ್ ಆಗುತ್ತೆ. ಆವಾಗ ನೀವು ಸರಾಗವಾಗಿ ಬದಲು ಮಾಡ್ಕೊಂಡು ಮತ್ತೆ ನೀವು ಕೂಡ ನೀರು ಹೆಚ್ಚು ಹಾಕಿ ವಾಪಸ್ ಬಂದ ಮೇಲೆ ಎರಡು ಕೈಗಳನ್ನು ಚೆನ್ನಾಗಿ ಉಗುರು ಕೈ ಎಲ್ಲ ತೊಳ್ಕೊಂಡು ಕಾಲು ತೊಳ್ಕೊಂಡು ಮತ್ತೆ ಬರಬೇಕು. ಕಾಲು ಅಕಸ್ಮಾತ್ ನಿಮ್ಗೆ ಎಲ್ಲೋ ಇರ್ತಾನೆ ಒಂದೊಂದ್ಸಲ ಏನಾದ್ರು ಯಾವನೋ ಹೋಗ್ತಾನೆ ಒಂದು ಮಾಡಿರ್ತಾನೆ ನೀರು ಹಾಕ್ತಿರಲ್ಲ ಹಂಗೆ ಬರ್ತೀವಿ. ನೀವು ಹೋಗಿರ್ತೀರಿ ಕಾಲು ಚಪ್ಪಲಿ ಹಾಕ್ತಿರಲ್ಲ ಹಂಗೆ ಹೋಗಿ ಆದಮೇಲೆ ನೀವು ಅಲ್ಲಿ ಒಯ್ದು ಬಂದಿರ್ತೀರಿ. ಅದೆಲ್ಲ ನಿಮಗೆ ಅಲರ್ಜಿ ಆಗಿರ್ತದೆ ಮತ್ತು ನಿಮಗೆ ಸಾಂಕ್ರಾಮಿಕ ರೋಗಗಳಾಗುವ ಸಾಧ್ಯತೆ ಹೆಚ್ಚಾಗುತ್ತೆ. ಅದಕ್ಕೆ ನೀವು ಎಲ್ಲೇ ಹೋಗ್ರಿ ಬಾತ್ರೂಮಿಗೆ ಫಸ್ಟ್ ನೀರು ಹಾಕ್ಬೇಕು. ನೀವು ಕೆಲಸ ಮುಗಿಸ್ಕೊಂಡು ಬಂದ ಮೇಲೂ ನೀರು ಹೆಚ್ಚಾಗಿದೆ. ಯಾಕಂದ್ರೆ ಕ್ರಿಮಿ ಕೀಟಗಳು ಹೆಚ್ಚಾಗಿರ್ತಾವೆ, ಬ್ಯಾಕ್ಟೀರಿಯಾಗಳು ಹಲವಾರು ಕಡೆ ಇರ್ತವೆ. ಹಾಗಾಗಿ ನೀರು ಹಾಕಬೇಕು, ನೀವು ಕಾಲು ತೊಳ್ಕೊಬೇಕು. ಮತ್ತೆ ಚೆನ್ನಾಗಿ ಸೋಪ್ ಇತ್ತಂದ್ರೆ ಸೋಪ್ ಚೆನ್ನಾಗಿ ಉಜ್ಕೊಂಡು ಬೆರಳುಗಳೆಲ್ಲ ಸೊಂದಗಳನ್ನೆಲ್ಲ ಉಜ್ಕೊಂಡು ಬರಬೇಕು. ಓಕೆನಾ? ನೆಕ್ಸ್ಟ್ ಅಲ್ಲೂ ಬ್ರಷ್ ಮಾಡಬೇಕು. ಬ್ರಷ್ ಮಾಡ್ತಿರಲ್ಲ ಎಲ್ಲಾರ ಮಾಡ್ತೀರಿ? ಗ್ಯಾರಂಟಿ? ಸ್ವಲ್ಪ ಅಲ್ಲಿ ತೋರಿಸಿ ನೋಡೋಣ ಹೆಂಗಾದ ಯಾರು ಈ ನೋಡಿ ಎಲ್ಲ ಚೆನ್ನಾಗ. ಓಕೆ, ನೀವು ಅಲ್ಲಿ ಬ್ರಷ್ ಯಾವ ರೀತಿ ಮಾಡ್ತೀರಿ? ನಾಚಿಕೆ ಬೇಡ. ಅದ್ರ ಹಂಗ ನೆಕ್ಸ್ಟ್ ಹೇಳಿ 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 ಇರ್ತದೆ. ಹಿಂಗ್ ಮಾಡಿದ್ರ ಹಂಗ. ನೆಕ್ಸ್ಟ್ ಯಾರು ಹೆಂಗಿರ್ತೀರ ಸುರಾಜ? ಅಲ್ಲೇ ಕೂಸ್ಬೇಕು. ಅಲ್ಲಿ ಫಸ್ಟ್ ಒಂದು ಸೈಡ್ ಹಾಕೋತಂದ್ರೆ ಎಲ್ಲ ಸ್ವಚ್ಛ ಮಾಡಿ ಅವನ ಮುಂದೆ ಸಾಯಕ ಆಮೇಲೆ ಈ ಒಳಗಡೆ ಒಳಗಿನ ಸೈಡ್ ಈ ಕಡೆ ಒಳಗಿನ ಸೈಡ್ ಮ್ಯಾಲೆ ಒಳಗಿನ ಸೈಡ್ ಮ್ಯಾಲೆ ಒಳಗಿನ ಸೈಡ್ ಹಿಂದಿನ ಸೈಡ್ ಒಳಗಡೆ ಎಷ್ಟಲ್ಲ ಬಿಡೋದು ಅಲ್ಲಿ ಎಷ್ಟು? 28 ಎಕ್ಸ್ಪ್ಲೋರ್ ಮಾಡಿದೆ. 29 ಕೌಂಟ್ ಮಾಡಿದೆ. ಮಲ್ಲ ನೀನ ಕೌಂಟ್ ಮಾಡಿಲ್ಲ? ಕ್ಯಾಶುವಲ್ ಆಗಿ ಹೆಚ್ಚಾಗಿ ಏನ ಎಷ್ಟು ಹಾಳುಗಳು ಇರ್ತಾವೆ ಎಲ್ಲರಿಗೂ 32 ಇವತ್ತು ಕೌಂಟ್ ಮಾಡಬಲ್ಲ. ಇವತ್ತು ರಾತ್ರಿ ಎಲ್ಲ ಕೌಂಟ್ ಮಾಡ ಏನ ಲೆಕ್ಕ ಸುರಾಜನ ಜೊತೆ ಕಪ್ಪ ಕೆಲಸಲ್ಲಿ. ಆಮೇಲೆ ಇವಾಗ ನಿಮ್ಮ ತಮ್ಮಂದಿರು ನಮ್ಮ ಶಾಲೆಯಲ್ಲಿ ಸಣ್ಣ ಮಕ್ಕಳು ಇರ್ತಾವೆ 1ನೇ ಕ್ಲಾಸ್ ಬಿಡು ಕೈ ಹಾಕಿ ಆಮೇಲೆ ಓಕೆ. ಆ ಮಕ್ಕಳು ಬಂದಿರ್ತಾವ ಪಾಪ ಅಲ್ಲೂರು ಜಾಗ ಬರಲ್ಲ. ನೀವು ನನ್ನ ವಿಡಿಯೋಗಳೆಲ್ಲ ನೋಡಿರ್ಬೇಕು. ನಾನು ಅದಾವ ಬ್ರಷ್ ಮಾಡಕ್ ಬರಲ್ಲ ಮಕ್ಕಳಿಗೆ. ಸಣ್ಣಗೆ ಏನಾಗಿರುತ್ತೆ, ಆ ಮಗುನ ಕರ್ಕೊಂಬಂದು ಟಾಯ್ಲೆಟ್ಗೆ ಹೋಗೋಕ್ಕೂ ಬರಲ್ಲ. ಅರ್ಥ ಆಯ್ತು? ಆ ಮಗುನ ಎಷ್ಟು 1ನೇ ಕ್ಲಾಸ್ ಅಡ್ಮಿಷನ್ ಮಾಡ್ಬೇಕಾದ್ರೆ ಮಗುನ ಕೊಕ್ಕಳಾಗ ಎತ್ಕೊಂಬಂದು ಅವ್ರ ತಾಯಿ ಇಳಿಸೋದೇ ಇಲ್ಲ. ಅಂತ ಮಗುನ ನಾವು ಓರಿಯಂಟೇಷನ್ ಮಾಡಿಸ್ಬೇಕಂದ್ರೆ ಎಷ್ಟು ಶ್ರಮ ಪಡಬೇಕು. ಇವಾಗ ನಿಮ್ಗೆಲ್ಲ ದೇವರು ಕೈಯ ಶಕ್ತಿ ಕೊಟ್ಟಾನ, ತಲೆಯಾಗ ಬುದ್ಧಿ ಐತಿ, ಕಾಲಾಗ ಶಕ್ತಿ ಐತಿ, ಎಲ್ಲ ಶಕ್ತಿ ಐತಿ. ಹೌದಾ? ನೀವು ಹೇಳಿದ್ರೆ ತಿಳ್ಕೊಂತೀರಿ. ಆ ಮಕ್ಕಳು ಸಣ್ಣ ವಯಸ್ಸಿದ್ದಾಗ 1ಕ್ಕೆ ಹೋಗಿ ಬರಲ್ಲ, 2ಕ್ಕೆ ಹೋದ್ರೆ ಎಲ್ಲಿ ಬೇಗ ಮಾಡಿ ಬರುತ್ತೆ, ಹೆಚ್ಚಿಗೆ ಚೆನ್ನಾಗಿ ಮಾಡ್ಕೊತೈತೆ. ಆಮೇಲೆ ಅವ್ರಿಗೆ ಏನು ಮನೆಗೆ ಇದು ಮಾಡಲ್ಲ. ಹಾಗಾಗಿ ಅವ್ರಿಗೆ ನಾವೇನು ಮಾಡ್ತೀವಿ, ಆ ಮಗುಗೆ ಟಾಯ್ಲೆಟಿಗೆ ಬೆಳಗ್ಗೆ ಹೋಗೋದಂದ್ರೆ ನಾವು ಮೊದಲು ಓರಿಯಂಟೇಷನ್ ಹೇಳಿ ಕಳಿಸಿರ್ತೀವಿ. ಹಿಂಗೆ ಹೋಗ್ಬೇಕು ಮಾಡಬೇಕು ಅಂತ. ಅದ್ರಾಗ ಜವಾಬ್ದಾರಿ ಅದಂತ ಅವ್ರನ್ನ ಅನ್ನೋರು ಕೊಟ್ಟಿರ್ತೀವಿ. ಮೊದಲು ಕರ್ಕೊಂಡು ಸ್ನಾನ ಮಾಡ್ಸೋಕೆ ಆಯಾಗಳು ಇರ್ತಾರೆ. ಬ್ರಷ್ ಮಾಡ್ಬೇಕಂತಂದ್ರು ಆ ಬ್ರಷ್ ಮಾಡಿದ್ರು ಕೂಡ ಆಮೇಲೆ ನಾ ಕ್ಲಾಸಾಗ ಬಂದಮೇಲೆ ಪ್ರತಿಯೊಬ್ಬ ಹುಡುಗರನ್ನ ನಾನೇ ಸ್ವತಃ ಕರ್ಕೊಂಡು ಹೋಗಿ ನನ್ನ ಕೈಯಿಂದ ಎಷ್ಟೋ ಸಲ ಹುಡುಗರಿಗೆ ನಾನೇ ಬ್ರಷ್ ಮಾಡಿಸಿದ್ದೀನಿ. ನಾನೇ ಬ್ರಷ್ ಅಂದರೆ ಹಾಕಿ ಉಜ್ಜಿಸಿದ್ದೀನಿ. ಕಾರಣ ಯಾಕಪ್ಪ ಅಂದರೆ ಅವ್ರಿಗೆ ಯಾವ ರೀತಿ ಬ್ರಷ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಈಗ ಅವ್ರು ಯಾರು ಹೇಳೋ ಮುಂದೆ ನಾನು ಹಿಂಗೆ ಉಜ್ಜಿಸ್ತೀನಿ, ಲಂಬವಾಗಿ ಯಾವತ್ತೂ ಉಜ್ಜಬಾರ್ದು. ಯಾಕಂದರೆ ನಮ್ಮ ದವಡೆಗಳಿಗೆ ಏನದಲ್ಲ ಈಗ ಹೊಸಡು ಅಂತ ಗೊತ್ತಲ್ಲ, ಆ ಹೊಸಡದ ರಕ್ತಸ್ರಾವಕ್ಕೆ ಉಂಟಾಗುತ್ತೆ. ರಕ್ತಸ್ರಾವಕ್ಕೆ ಯಾವಾಗ ಉಂಟಾಗುತ್ತೆ? ನೀವು ಬ್ರಷ್ ಎಲ್ಲ ಬೇರೆ ಮಾಡಿದ ರಕ್ತ ಬರುತ್ತೆ ಬಾಯಾಗಿ.
ಅವಾಗ ಏನಾಗುತ್ತೆ, ನಿಮ್ಮ ಹಲ್ಲುಗಳ ಸಂದು ಭಾಳ ಸೂಕ್ಷ್ಮ ಇರ್ತಾವೆ ಪದರ, ಅವೆಲ್ಲ ಸ್ವಲ್ಪ ಗೊತ್ತಾದ್ರೆ ಬೇಗ ನೀವು ಹಲ್ಲು ಉದುರಿಸೋ ಹಲ್ಲು ಏನಂತಾರಲ್ಲ ಹಲ್ಲಾಡೋ ಸಂಭವ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಹೊಸಡು ನೋವು ಬರುತ್ತೆ. ಮತ್ತು ಏನಾದರೂ ಒಂದು ಬಿಗಿ ಚಿಕನ್ನು ಮಟನ್ನು ಅಂತ ದೊಡ್ಡ ಎಲುಬು ಕಡಿಬೇಕು ಟೈಮಾಗ ಅಂತೀವಿ, ಗೊತ್ತಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ದವಡೆ ಎಲುಬು ಎರಡು ಕಡೆ ದವಡೆ ಎಲ್ಲ ಅದಾವೆ, ಮೇಲ್ಭಾಗಲ್ಲ ಅದಾವೆ, ಹೊಸಲಲ್ಲ, ಕೋರೆ ಎಲ್ಲ ಅದಾವೆ, ಮುಂಭಾಗಲ್ಲ ಅದಾವೆ. ಅವನ ಬ್ರಷನ್ನ ಮೇಲೆ ಕೆಳಗೆ ಈ ರೀತಿ ಮಾಡಬೇಕು. ಅರ್ಥ ಆಯ್ತು? ಅಂದ್ರೆ ಮೇಲೆ ಕೆಳಗೆ ಬ್ರಷ್ ಮಾಡಬೇಕು. ನೀವೇನು ಮಾಡ್ತೀವಿ, ಉದ್ದ ಅಂತಂದ್ರೆ ಕೈಗೆ ಅವರು ಇವರು ಅಂದ್ರೆ ಉದ್ದ ಮಾಡ್ತೀನಿ ಸರ್ ಹಿಂಗೆ ತಿಕ್ಕಂದ್ರೆ ಅದು ತಿಕ್ಕಂಗಿಲ್ಲ ಅದು. ಇವರು ರಾಜು ಸರ್ ಅಂತ ಹೇಳಿದ್ರು, ಪರವಾಗಿಲ್ಲ ಬ್ರಷಿಂಗ್ ಮಾಡ್ತೀನಿ ಅದು ಸುರಾಜ್. ಬಟ್ ನೀನು ಇವ್ರು ಹೇಳ್ದಾಗ ಹೆಂಗಾಯ್ತು, ಕೈ ಉದ್ದ ಹೋಗೈತಿ, ಲಂಬ ಹೋಗ್ಬಾರ್ದು. ಲಂಬ ಹೋದಾಗ ಏನಾಗುತ್ತೆ, ನಿಮ್ಮ ಮೇಲುಗಡೆ ಹೊಸಡು ಏನೈತಲ್ಲ ಅದು ಬೇಗನೆ ಇರುತ್ತೆ, ಸವಿತಾ ಬರ್ತಾ ಇದೆ. ಸರ್ ನಾನು ಏಜ್ ಆಗಿಲ್ಲ, ಇನ್ನು ಹೆಂಗದೀನಿ, ಇವಾಗ ಹೆಂಗೆ ಸೌಂಡ್ ಬಿಡ್ತದ್ರಿ ಅಂದರೆ ಇದಕ್ಕೆ ಅಲ್ಲೂ ಮಾತ್ರ ಏಜ್ ಲಿಮಿಟು ಇದ್ದಂಗಿಲ್ಲ. ಅದಲ್ಲ ಕೊನೆಗೆ 60 ವರ್ಷ 100 ವರ್ಷ ಹೋದ್ರೂ ಅಲ್ಲೂ ಮತ್ತೆ ನಾವು ಕಟ್ಸ್ಕೋಬೋದು, ಹೌದಿಲ್ಲ? ಅಲ್ಲೂ ಕಟ್ಸ್ಕೋಬೋದು. ಆ ಕಟ್ಸ್ಕೊಂಡ್ಬಿಟ್ರೆ ಪ್ರಕೃತಿ ದತ್ತವಾಗಿ ಏನು ದೇವ್ರು ಕೊಟ್ಟಾನ, ಇವಾಗ ಅದನ್ನು ಉಳಿಸ್ಕೊಂತ ಹೋಗ್ಬೇಕು. ಎರ್ರಬೇರಿವ ಕೆಲವರು ಅನ್ಸಿತ್ತಂತ ನೋಡಿದ್ರಿ, ಅನ್ಸರಿ ತಂಬಾಕು ಹಿಂಗೆ ತೊಗೊಳ್ತಾನೆ, ಹಿಂಗೆ ಮುಡ್ಕೊಳ್ತಾನೆ, ಹಿಂಗೆ ದವಡೆ ಒಳಗಡೆ ಸೇರಿಸ್ಕೊಂಡ್ಬಿಡ್ತಾನೆ. ಅವ್ನು ನೋಡ್ರಿ, ಆ ದವಡೆ ಮೇಲೆ ಭಾಗದ ಎಲ್ಲ ಸೌಂಡ್ ಬಿಟ್ಟಿರ್ತೈತೆ ಅವ್ರಿಗೆ, ಬಿಗಿ ಬಂದಿರಲ್ಲ ಅವ್ರಿಗೆ ಬೇಗನೆ ಹಲ್ಲು ಉದುರಿಸೋ ಸಂಭವ ಜಾಸ್ತಿ ಇರುತ್ತೆ, ಹಲ್ಲು ನೋವು ಬರ್ತಾ ಇದೆ. ಹಾಗಾಗಿ ನಾವು ಮೊದಲು ಹಲ್ಲುಗಳನ್ನು ಚೆನ್ನಾಗಿ ಮುಚ್ಕೋಬೇಕು. ಫಸ್ಟ್ ಏನು ಮಾಡಬೇಕು, ಬ್ರಷನ್ನು ತೊಳ್ಕೋಬೇಕು. ಏನು ಮಾಡ್ಬೇಕು, ಬ್ರಷ್ ತೊಳ್ಕೋಬೇಕು. ಬ್ರಷ್ ತೊಳ್ಕೊಂಬಲ್ಲ ನಾವು ಪೇಸ್ಟ್ ಹಚ್ಕೊಂಡು ಹಂಗೆ ತಿಕ್ಕೊಂಡ್ಬಿಡ್ತೀವಿ, ತಪ್ಪದು. ಫಸ್ಟ್ ಬ್ರಷ್ ತೊಳ್ಕೋಬೇಕು. ಬ್ರಷ್ ಯಾಕೆ ತೊಳ್ಕೋಬೇಕು, ಅದರಲ್ಲಿ ಕ್ರಿಮಿಕೀಟಗಳು ಇರ್ತಾವೆ. ಫಸ್ಟ್ ನೀವು ಹೋಗ್ತೀರಿ ಬಾತ್ರೂಮಾಗ ಹಾಕ್ತೀರಿ, ಅಲ್ಲಿ ಇಟ್ಟಿರ್ತೀರಿ, ಹೌದಾ? ನಿಮ್ಮ ಮನೆ ಒಳಗೆ ಕೆಲವು ಹಾಸ್ಟೆಲ್ಗಳಿಗೆ ಏನು ಮಾಡ್ತೀರಿ, ತಗೊಂಬಂದು ಬ್ಯಾಗ್ ಇಟ್ಕೊಂತೀರಿ, ಹೌದಾ? ಅದೇ ನೀವು ಇದ್ರಾಗ ಮನೆಗಾದ್ರೆ ಅಲ್ಲೆಲ್ಲ ಮೂಲಾಗಿರ್ತದೆ, ಹೋಗಿ ಅಲ್ಲಿ ಹಾಕಿಬಿಡ್ತೀರಿ, ಬಂದ್ಬಿಡ್ತೀವಿ. ಅವ್ರು ರಾತ್ರಿ ಎಲ್ಲ ಅದ್ರಾಗೆಲ್ಲ ಸೊಳ್ಳೆಗಳು ಕುತ್ಕೊಂಡಿರ್ತಾವೆ, ಹೌದಲ್ಲ? ನೀವು ಬಿಡೋದು ಸೊಳ್ಳೆಗಳೆಲ್ಲ ಮೊಟ್ಟೆ ಇಟ್ಟಿರ್ತಾವೆ, ಆಮೇಲೆ ಜೈಲೆ ಪರ್ಲೆ ಹೋಗಿ ಮೊಟ್ಟೆ ಹಾಕಿರ್ತಾವೆ. ಅದನ್ನ ತೊಗೊಂಡು ಬೆಳಗ್ಗೆ ಇಟ್ಟಿಕ್ಕಿದ್ರೆ ಅದೆಲ್ಲ ಪೂರ್ತಿ, ಮತ್ತು ಅದನ್ನು ನೀವು ಒಂದು ಗುಟಕನಾಗಿ ಬಾಯಕ್ಕೆ ಹೋಗಿರ್ತದೆ ರಸ ಎಲ್ಲ ಪೂರ್ತಿ. ಹಾಗಾಗಿ ನೀವೇ ಮಾಡಬೇಕು, ಕ್ಲೀನಾಗಿ ಬ್ರಷ್ ತೊಳ್ಕೋಬೇಕು. ಫಸ್ಟ್ ಬ್ರಷ್ ತೊಳ್ಕೊಂಡು ಆಮೇಲೆ ಪೇಸ್ಟ್ ಹಚ್ಕೋಬೇಕು. ಪೇಸ್ಟ್ ಹಚ್ಕೊಂಡು ನಿಮ್ಮ ಬಾಯಲ್ಲಿ ನೀರು ಹಾಕ್ಕೊಂಡು ಇದು ಮಾಡಬೇಕು, ಕುಗಿಬೇಕು. ಆವಾಗ ಬ್ರಷ್ ಮಾಡಬೇಕು. ಆವಾಗ ಬ್ರಷ್ ಮಾಡಿದ್ರೆ ಮಾತ್ರ ನಿಮ್ಮ ಹಲ್ಲಿನ ಮೇಲೆ ಕೆಳಭಾಗದಲ್ಲಿ ದವಡೆ ಹಲ್ಲು ತಿಕ್ಕಬೇಕು. ಉದ್ದ ಲಂಬವಾಗಿ ಹಲ್ಲುಗಳನ್ನು ಉಜ್ಜಬೇಡಿ. ಕೇವಲ 5 ನಿಮಿಷಗಳ ಕಾಲ ಆಗಲಿ ಇಲ್ಲ 4 ನಿಮಿಷಗಳ ಕಾಲ ಆಗಲಿ ನೀವು ಬ್ರಷ್ ಚೆನ್ನಾಗಿ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಹೋಗ್ತಾರೆ ರಭಸ ತಿಕ್ಬಿಡ್ತಾರೆ, ಬಟ್ಟೆ ತಿಕ್ತಾರೆ, ನಿಂಗೆ ಪರ ಆ ರೀತಿ ತಿಕ್ಕೋಂಗಿಲ್ಲ. ಮೇಲೆ ಕೆಳಗಡೆ ಉಚ್ಚಿ ಅದನ್ನು ಸ್ಮೂತ್ವಾಗಿ ಹ್ಯಾಂಡಲ್ ಮಾಡಬೇಕು. ಗೊತ್ತಾ? ತಡಿಯಪ್ಪ ಅಲ್ಲ ಗಟ್ಟಿಯಾದಂತ ಬರ ತಿಕ್ಕೊಂಡು ಇದು ಮಾಡೋದಲ್ಲ. ಆಮೇಲೆ ಕೆಲವ್ರು ಮಾಡ್ತಾರೆ, ಬ್ರಷ್ ಮಾಡ್ದನ ಹಿಂಗೆ ಹೋದ ಹಿಂಗೆ ಬ್ರಷ್ ಮಾಡ್ದ ಬಟ್ಟೆ ಬಾಯಾಗಿ ಗುರುಗ್ ಬಂದ್ರಾಯ್ತು, ಎಷ್ಟದ ನಾನು ತಿಕ್ಕದಂಗೆ ಆಯ್ತು ಅಂತೇಳಿ ಗುರು ಅಂತ ಹಾಕಿ ಉಗಿತ ಆಚೆ ಬರ್ತಾರೆ. ಹಂಗೆ ಮಾಡಬಾರ್ದು. 4-5 ನಿಮಿಷದ ಕಾಲ ಬ್ರಷನ್ನು ಚೆನ್ನಾಗಿ ಒಂದು ಉಗಿಬೇಕು, ಮತ್ತು ಚೆನ್ನಾಗಿ ಬ್ರಷ್ ಮಾಡಬೇಕು. ಮಾಡಿದ ಮೇಲೆ ನಿಮ್ಮ ಗಂಟಲು ಸ್ವಚ್ಛ ಮಾಡ್ಕೋಬೇಕಾದ್ರೆ ಇದನ್ನ ಗುರುಗಳು ಬಾಯಿ ನೀರು ಹಾಕೊಂಡು ಉಗಿಬೇಕು. ಮತ್ತು ನಾಲಿಗೆನ ಚೆನ್ನಾಗಿ ತಿಕ್ಕಬೇಕು. ಯಾಕಂದ್ರೆ ನಾಲಿಗೆ ಮೇಲೆ ನೀವು ಬ್ರಷ್ ಮಾಡಿದ್ಮೇಲೆ 1-2% ನಿಮ್ದು ಎಲ್ಲ ಕೊಳಕಲ್ಲ ನಾಲಿಗೆ ಮೇಲೆ ಇರುತ್ತೆ. ಆ ನಾಲಿಗೆ ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ಒಳಗಡೆ ಬರೋಂಥ ಕಫವನ್ನು ಆಚೆಗೆ ಹಾಕಿದಾಗ ಆವಾಗ ನಿಮಗೆ ಬೇಡವಾದಂಥ ವಸ್ತುಗಳು ಒಳಗಡೆ ಹೋಗೋಕ್ಕೆ ಸಾಧ್ಯವಿಲ್ಲ. ಅದಲ್ಲ, ಇದನ್ನು ಬ್ರಷನ್ನ ಚೆನ್ನಾಗಿ ಮಾಡಬೇಕು. ಬ್ರಷ್ 2 ಟೈಮ್ ಮಾಡಬೇಕು ಅಂತ ಹೇಳ್ತಾರೆ ಡಾಕ್ಟ್ರುಗಳು ಅಷ್ಟೇ. ಬೆಳಗ್ಗೆ ಮತ್ತು ರಾತ್ರಿ ಮಲಗುವಾಗ ಬ್ರಷ್ ಮಾಡಬೇಕು ಅನ್ಸೋದು. ಅದ್ರ ಸಾಕು. ನಮ್ಮ ಜೀವನದಾಗ ಇವಾಗ ಏನಾಗ್ಬಿಟ್ಟಿರುವಾಗ ಬೆಳಗ್ಗೆ ಒಂದ್ಸತಿ ಮಾಡಿದ್ರೆ ಸಾಕಪ್ಪ, ರಾತ್ರಿ ಯಾರು ಮಾಡೋದೇ ಇಲ್ಲ. ಕೆಲವು ಮಾಡ್ತೀರಿ ನೀವು ಮಾಡ್ತಿದ್ರಿ ಕರೆಕ್ಟಾಗಿ ಹೇಳ್ರಿ. ಇಲ್ಲ ಒಂದೇ ಸಲ ಮಾಡ್ತಿರಲ್ಲ, ಮತ್ತೆ ಬೆಳಿಗ್ಗೆ 2 ಸಲ ಮಾಡಬೇಕು.
ಬ್ರಷ್ 2 ಸಲ ಮಾಡ್ಕೊಂಡಾಗ ನಮ್ಮ ಹಲ್ಲು ಚೆನ್ನಾಗಿರ್ತವೆ. ಫಸ್ಟ್ ಅಂತ ಆಮೇಲೆ ಬೇಡವಾದಂಥ ತಂಬಾಕುಗಳನ್ನು ಪಾನ ಏನನ್ನ ಇಟ್ಟಿರ್ತಿಲ್ಲ ಹೊಲಸು ಅವನ್ನೆಲ್ಲ ಯಾವುದೇ ಕಾರಣಕ್ಕೂ ಹನ್ಸು ಪನ್ಸು ಅಂತ ಏನೇನು ಇಟ್ಟಿರ್ತಾರೆ ಅವನ್ನೆಲ್ಲ ಬಾಯಿಗೆ ಅಡಿಕೆ ಚೀಟಿ ಅಂತ ಏನೇನೋ ಇಟ್ಕೊಳ್ತಾರೆ ಅಂಥವೆಲ್ಲ ಬಿಡಬೇಕು. ಅವು ಬಿಟ್ಟಾಗ ಮಾತ್ರ ನಿಮ್ಮ ಬಾಯಿ ಶುದ್ಧ ಇರುತ್ತೆ. ಇವು ಹೆಂಗಿರುತ್ತೆ ಇನ್ನೊಂದು ಬ್ಲೈಂಡ್ ನಾರ್ಮಲ್ ಮಾಡೋದಕ್ಕೆ ಬ್ಲೈಂಡ್ ಮಾಡೋದಕ್ಕೆ ಇಷ್ಟೇ ವ್ಯತ್ಯಾಸ. ನಾರ್ಮಲ್ ಏನು ಮಾಡ್ತಾರೆ, ಇವಾಗ ಉದಾಹರಣೆ ನಾನೇ ಹಾಕೊಂಡು ಅನ್ಕೊ, ಈಗ ಒಬ್ಬ ಯಾರೋ ವ್ಯಕ್ತಿ ಬಂದರು ಅವ್ನು ನೋಡಿದ ತಕ್ಷಣ ಇದೆಲ್ಲ ಸೈಡ್ ಹೋಗಿ ಉಗಿದು ಬಾಯಿ ತೊಗೊಂಡು ಬಂದ್ಬಿಡ್ತೀವಿ ಗೊತ್ತಾ. ಆದರೆ ನಾವು ಬ್ಲೈಂಡಿಗೆ ಅಂತ ಅವಕಾಶಗಳು ಸಿಗಲ್ಲ. ಬೇರೆ ಪಕ್ಕದಾಗ ಏನಾದ್ರೂ ನನ್ನ ಕಡೆ ಯಾರೋ ಬರ್ತಾರಲ್ಲ ಅಂತ ಮುಗಿದ್ಬಿಟ್ರಂದ್ರೆ ಏನೇ ಮುಗೀತಂತದೆ. ಅವ್ನು ಏನಾದ್ರೂ ವೈಟ್ ಶರ್ಟು ಏನು ಹಾಕೊಂಡು ಬಂದ್ಬಿಟ್ಟಂದ್ರೆ ಅವ್ನು ಮುಗೀತಂತದೆ. ಹೌದಿಲ್ಲ? ಈ ರೀತಿ ಸೃಷ್ಟಿ ಆಗುತ್ತೆ. ವ್ಯಸನಗಳಿಗೆ ಬಲಿಯಾಗಬಾರ್ದು. ಇವಾಗ ನಾನು ಎಷ್ಟೋ ಸಲ ನೋಡಿದ್ದೀನಿ, ಕೆಲವರು ಅನ್ಸು ಸ್ಟಾರು ಏನಂತಲ್ಲ ಹಿಮಾಲು ಅಂತವೆಲ್ಲ ಹಾಕೊಂಡಿರ್ತಾರೆ ಬ್ಲೈಂಡ್. ಪಕ್ಕದಲ್ಲಿ ಇನ್ನೊಬ್ಬ ಹುಡುಗ ನಿಲ್ಸಿರ್ತೀನಿ ಅದೇ ಬ್ಲೈಂಡನ್ನ, ಇನ್ನೊಬ್ಬನ ಹಾಕೊಂಡ್ರ ಹುಡುಗನ ನಿಲ್ಸೋನು, ಇನ್ನೊಬ್ಬ ನಾರ್ಮಲ್ ನಿಲ್ಸೋನು. ಇದು 3 ವ್ಯತ್ಯಾಸ ನೋಡ್ರಿ, ಬಹಳ ವ್ಯತ್ಯಾಸಗಳು ಕಾಣ್ತಾರೆ. ಬ್ಲೈಂಡ್ ಇವಾಗ ಸುರಾಜ್ ನಿಲ್ಸೋಣ, ಈ ಕಡೆ ಮಲ್ಲು ನಿಲ್ಸೋಣ, ಮಲ್ಲು ಬಾಯ ತಂಬಾಕು ಹಾಕೋಣ, ಇವ್ ಬಾಯ ಸೈಡ್ ನಿಲ್ಸೋಣ, ಪಕ್ಕದಲ್ಲಿ ನಾನು ನಿಂತ್ಕೊಂಡಿರ್ತೀನಿ. ಜನ ಫಸ್ಟ್ ನೋಡೋದನ್ನ ನಾನು ನೋಡಿರ್ತಾರೆ ಅಂತ ನಿಮ್ ಕಲ್ಪನೆ. ಹೌದಾ? ಇಲ್ಲ, ನನ್ನ ನೋಡಿರಲ್ಲ, ಮಲ್ಲು ನೋಡಿರ್ತಾರಲ್ಲ. ಮಲ್ಲು ನೋಡಿರ್ತಾರೆ. ಯಾಕ? ಅವನಲ್ಲಿ ಏನು ವಿಶೇಷತೆ ಅಂದ್ರೆ ಅವರಲ್ಲಿ ವಿಶೇಷತೆ ಇದೆ, ಬ್ಲೈಂಡ್. ಎಸ್, ಸಮಾಜದಲ್ಲಿ ಈ ದೊಡ್ಡ ಸಮಾಜ ಇದು. ಈ ಸಮಾಜದಲ್ಲಿ ಮೊದಲು ಎದ್ದು ಹೊಡೆಯೋರು ನಾವಂದ್ರೆ ಬ್ಲೈಂಡ್. ಗೊತ್ತಲ್ಲ? ಇವಾಗ ನೀವು ನಿಂತ್ಕೊಂಡಿದ್ದೀವಿ, ನೀವು ತಲೆ ನಡೆಸ್ತೀವೋ ಕತ್ತಲ್ಲಿ ನಡೆಸ್ತೀವೋ ನೀವು ಓವರ್ ಡಿಸ್ಟ್ರಿಕ್ಟ್ ಮಾಡ್ತೀವೋ ಅದು ಮುಖ್ಯ ಅಲ್ಲ. ಗೊತ್ತಿಲ್ಲ? ಮೊದಲು ನೋಡೋದು ಅವ್ರು ಅವ್ನು ತಂಬಾಕು ಚೀ ಹಿಂಗೆ ಕಣ್ಣು ಕಾಣಲ್ಲ ಅಂತಾನೆ ತಂಬಾಕು ಕಾಣಲ್ಲ ಅನ್ಸುತ್ತೆ. ಏನಪ್ಪ ನಾಚಿ ಇಲ್ಲೇನಾಯ್ತಿಲ್ಲ, ಇಲ್ಲೇ ಸಿಕ್ಕಲು ಉಯ್ತಾ ನೋಡಿ ಪಾಪ ಅವನ ಮೇಲೆ ಬೆಡ್ ಮಾಡ್ಕೊಂಡು ಹೌದಿಲ್ಲ? ಮಲ್ವ ಇಲ್ಲ ಅಂತ ಹೇಳಪ್ಪ, ಅವನು ಸುಮ್ಮನೆ ಹೆಸರು ಹೇಳಿದ್ರು ಅಷ್ಟೇ. ಗೊತ್ತಿಲ್ಲ? ಹಾಗಾಗಿ ಪಕ್ಕದಲ್ಲಿರೋದ್ರಿಂದ ಸ್ವಚ್ಛವಾದಂಥ ಒಂದು ಇದಿರಬೇಕು. ನೀವು ಅಕಸ್ಮಾತಾಗಿ ಜೀವನದಲ್ಲಿ ನಿಮ್ಮ ಅಭ್ಯಾಸ ಯಾರಾದ್ರೂ ಇತ್ತು ಅನ್ಕೊಳ್ಳಿ, ನಿಮ್ಮ ದೋಸ್ತುಗಳಿಗೆ ಏನೇ ಅವಾಗ ನೀವು ಏನು ಹೇಳಬೇಕು, ದೋಸ್ತ ಹೊರಗಡೆ ನಿಮ್ಮ ಜೊತೆ ನಾನು ಬರ್ತೀನಿ, ನನ್ನ ಮರ್ಯಾದೆ ಕೈಬೇಡ, ಏನ ನನ್ನ ಮರ್ಯಾದೆ ಕೈಬೇಡ, ಅವೆಲ್ಲ ನೋಡಿ ಬ್ಲೈಂಡ್ ಇಂಥ ಕೆಲಸ ಮಾಡ್ತಾರಪ್ಪ ಅನ್ನಬಾರ್ದು. ಸರ್, ಹಾಗಾದ್ರೆ ನಮಗೆ ಯಾವುದೂ ಸ್ವತಂತ್ರ ಇಲ್ವ ತಿನ್ನಕ್ಕೆ? ಸ್ವತಂತ್ರ ಐತಿಲ್ವ? ಸ್ವಾತಂತ್ರ್ಯ ಐತಿಲ್ವ? ಹಾ, ಸ್ವಾತಂತ್ರ್ಯ ಐತೆ. ಆದ್ರೆ ಏನಕ್ಕೆ? ಒಳ್ಳೆದನ್ನ ಕೆಟ್ಟ ಅಭ್ಯಾಸಗಳಿಗೆಲ್ಲ. ಬರುತ್ತಲ್ಲ, ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ನಡೆದೋಯ್ತು ಕೆಟ್ಟ ಅಭ್ಯಾಸಗಳು ಬಂತು ಅಂತ ಟೈಮಿಗೆ ಏನು ಮಾಡೋದು? ಸಮಾಜ ಇದೆ, ಏನು ಮಾಡೋದು? ನಿಮ್ಮ 4 ಗೋಡೆಗಳ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗದಾಗಿ ಯಾಕಂದ್ರೆ ಹೋಗುದು ಗಪ್ಪ ಬರೋದು. ಹಂಗಂದ್ರೆ ಮಾಡಂತ ಹೇಳ್ತಾ ಇಲ್ಲ. ಸಮಾಜದಲ್ಲಿ ಏನ ಅಂಥ ವ್ಯಕ್ತಿಗಳು ಇದ್ದಾರೆ, ಅವ್ರನ್ನ ನೋಡಿದ್ರೆ ಅಂಧ ಮಕ್ಕಳು ನೋಡಿದ ತಕ್ಷಣ ಚೀತು ಅನ್ಬಾರ್ದು, ಪಾಪ ಅನ್ನೋದಕ್ಕಿಂತ ಅವನ್ನ ಬೇರೆ ನೋಡು ಗುಡ್ಡು ಗೌರವಿಸ್ಬೇಕು. ಈಗ ನಾವು ನೋಡಿದ್ವಿ ಎಷ್ಟೋ ಜನ. ನಾನು ಸುಮಾರು ಒಂದು ವರ್ಷಗಳ ಕಾಲ ನಾನು ನೋಡ್ತಾ ಇದ್ದೀನಿ ನಮ್ಮ ಶಿವನ. ಅವ್ರು ಒಂದು ದಿವಸನ ಛತ್ರಕ್ಕೆ ಯಾವುದು ಬಿದ್ದಿಲ್ಲ ಅನ್ಸುತ್ತೆ. ತಂಬಾಕು ಅಡಿಗೆ ಚೀಟಿ ಅಂತೆಂದು ಏನು ನಾನು ಹಾಕಿ ನೋಡೇ ಇಲ್ಲ. ಅದೇ ಇನ್ನ ನಮ್ಮ ಶಿಷ್ಯರ ಇನ್ನ ಕೆಲವು ಶಿಷ್ಯರ ಕೆಲವರು ಬಾಯ ಹಾಕೊಂಡಿರ್ತಾರ, ಉಗಿದಿರ್ತಾರೆ. ಇವೆಲ್ಲ ನಾವು ನೋಡಿರ್ತೀವಿ. ನೀವು ದೊಡ್ಡದಾದ್ರೆ ಅಂತ ಹೇಳ್ತಾ ಇದೀನಿ ಅಷ್ಟೇ, ನಮ್ಮ ಸಣ್ಣ ಮಕ್ಕಳಿಗೆ ಹೇಳಕ್ಕಾಗಲಿಲ್ಲ. ಅರ್ಥ ಆಯ್ತಾ? ನೀವು ತಿಳ್ಕೊತೀರ ಅಂತ ಹೇಳ್ತೀನಿ. ಇಂಥ ವ್ಯಸನಗಳಿಗೆ ಬಲಿಯಾಗಬಾರ್ದು. ಸಮಾಜ ನಮ್ಮನ್ನ ಒಳ್ಳೆ ದೃಷ್ಟಿಯಿಂದ ನೋಡುತ್ತೆ. ಸಮಾಜಕ್ಕೆ ನಾವು ಒಂದು ಒಳ್ಳೆ ಸ್ಥಾನದಾಗ ಬಂದ ಅಚೀವ್ಮೆಂಟ್ ಮಾಡಿ ತೋರಿಸ್ಬೇಕಂತ ಎಲ್ಲ ಹೇಳ್ತಾರೆ ಇಷ್ಟ.
ನೀವು ಇವಾಗ ಹೊರಗೆ ಬಂದೆ, ಇವಾಗ ಕೆಟ್ಟ ಚಟಗಳನ್ನ ಕಲ್ಸೋದ್ರ ಬಾಧೆನೇ ಇರ್ತಾರೆ. ಸೊ ಅದಕ್ಕಾಗಿ ನೀವು ಯಾವುದೇ ಚಟಗಳಿಗೆ ಬಲಿ ಆಗಬಾರ್ದು. ಯಾಕಂದ್ರೆ ಇರುವಂತ ರೊಕ್ಕಗಳನ್ನ ಉಳಿಸ್ಕೊಂಡ ನಿಮ್ಮ ಶಿಕ್ಷಣಕ್ಕಾಗಿ, ಆಮೇಲೆ ನಿಮ್ಮ ಮನೆಯನ್ನಾರ ಏನು ಕೊಟ್ಟಿರ್ತಾರ ರೊಕ್ಕ ಅವ್ರು ಉಳಿಸ್ಕೊಂಡ ಮುಂದಿನ ಎಜುಕೇಶನ್ ಯೂಸ್ ಮಾಡ್ಕೋಬೇಕು. ಅದನ್ನ ಬಿಟ್ಟ ಕೆಟ್ಟ ಚಟಗಳಿಗೆ ರೊಕ್ಕ ಕಲ್ಸ್ಕೊಡೋದು. ಯಾಕಂದ್ರೆ ಕೆಲವೊಬ್ರು ತಿನ್ನಾಕ ಸಿಗಾಕದ ಇವಾಗ. ಸೊ ಅಂತದ್ ನಮ್ಮ ಕಡೆ ಎಷ್ಟು ರೊಕ್ಕ ಇಲ್ಲ ಅದು ಉಳಿಸ್ಕೊಳ್ಳೋ ಚಲೋಲ್ಲ. ಅಂತ ಕಾಳು ನೋಡ್ಬಂದೆ ಅಂತಾರೆ ಕೋಡ್ ಇರ್ಬೇಕಾರ ಕರ್ಸ್ತಾರೆ ಎಲ್ಲರಿಗೆ. ಒಬ್ರಿಗೆ ಕೆಲವ್ರು ಅಣ್ಣ ಇರಂಗಿಲ್ಲ, ಅಂತಾರೆ ಕೋಡ್ ರೊಕ್ಕಗಳು ಕೊಡಕ್ಕಾಗಲ್ಲ. ಸುಮ್ಮನೆ ಅಂತ ಚಟಗಳಿಂದ ನೀವು ಅಡಾಕ್ಟ್ ಆದಂದ್ರೆ ಅವ್ರಕ್ಕೂ ಹೋದ ಆಮೇಲೆ ಚಟಗೂ ಬಿದ್ರೆ ಅದರಿಂದ ಇವತ್ತೊಂದಿನ ತಿಂದ್ರಂದ್ರೆ ನಾಳೆ ಕಂಟಿನ್ಯೂ ಹತ್ತಿತ್ತಂದ್ರೆ ಅದು ಹತ್ತೋದ್ರಲ್ಲಿ ನೀವು ರೋಗಗಳು ತಂದು ಇರ್ತೈತೆ. ರೋಗ ಜೊತೆಗ ಮತ್ತೆ ರೊಕ್ಕ ಹಾಕ್ಬೇಕಾಗ್ತದೆ. ಮಾರಕ ರೋಗ ಬಂದಾಗ ಕ್ಯಾನ್ಸರ್ ಅಂತಂದ್ರೆಲ್ಲಕ್ಕೂ ಕಾಯಿಲೆಗಳು ತುತ್ತಾಗ್ತದೆ. ಅದರಿಂದ ಮುಕ್ತ ಆಗಬೇಕು, ನಾವು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಅರ್ಥ ಆಯ್ತು? ರೂಪಾಯಿ ಅಂತ ಮತ್ತೆ ಆಮೇಲೆ ಸಾವಿರಾರು ರೂಪಾಯಿ ಲಕ್ಷ ರೂಪಾಯಿ ಗಟ್ಟಲೆ ಹಾಕ್ಬೇಕಾಗುತ್ತೆ ಆಮೇಲೆ ಹಾಸ್ಪಿಟಲ್. ಅವಾಗ ನಿಮಗೆ ತಿನ್ನಾಕ ಅನ್ನಿಸ್ಬೇಕ ಡಾಕ್ಟರ್ ಕೇಳಿ ತಿನ್ಬೇಕಾಗುತ್ತೆ. ಅಂತ ಸಿಚುವೇಶನ್ ನಿಮ್ಗೆ ಬರಬಾರ್ದು. ಹಂಗಾದ್ರೆ ಒಳ್ಳೆ ಐಟಮ್ ತಿನ್ಬೇಕು, ಕೆಟ್ಟ ಚಟಗಳನ್ನ ಬಿಡಬೇಕು. ಯಾರೇ ಏನೇ ಕೇಳಿದ್ರು ಚಟಗಳನ್ನ ಯಾರು ಇದ್ರೆ ಬಿಡ್ಸಕ್ ಪ್ರಯತ್ನ ಮಾಡಬೇಕು. ನಾವು ಅದಕ್ಕೆ ಅಡಾಪ್ಟ್ ಆಗಬಾರ್ದು. ನೆಕ್ಸ್ಟ್ ಈಗ ಸೇವಿಂಗ್ ಪ್ಯಾಟರ್ನ್ ಬರೋದು. ಅಲ್ಲಿ ಉಜ್ಜಿದ್ರಿ ಮೊಲ, ಅಲ್ಲಿ ಉಜ್ಜಿದೆ ನೀವು ಗಲ್ಲ ಹುಡುಕ. ಏನಕ್ಕೆ ಗಲ್ಲ ಯಾವುದು? ಅದು ಕೆನ್ನೆ. ಗಲ್ಲ 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 ಮುಟ್ಕೋ ಸುರಜ. ಗಲ್ಲ ಮುಟ್ಕ, ಹಂಗೆ ಇಟ್ಕೊ. ಗಲ್ಲ ಮುಟ್ಕೊಟ್ಟು ನೋಡೋಣ. ಅಲ್ಲ ಹಾಂ ಗಲ್ಲ ಕೆನ್ನೆ ಇಟ್ಕೊಂಡು ನಿಮ್ಮ ಇದು ಕೆನ್ನೆ. ಕಣ್ಣು ಮುಟ್ಕ. ಹಾಂ ಕಣ್ಣು. ಉಬ್ಬು, ಹಣೆ, ಮೂಗು, ಬಾಯಿ, ಹಿಂಗೆ ಸ್ವಲ್ಪ ಕಾಣವ. ಅದಕ್ಕೆಲ್ಲ ಅರ್ಧ ಅರ್ಧದ ಅದಕ್ಕೆಲ್ಲ ಎಡಿಗೆ ಗಟ್ಟಿಗೆಲ್ಲ ಗದ್ದ ಗದ್ದ ಅಂತಾರ. ಗದ್ದ ಹಿಡ್ಕೊಂಡ್ರೆ ಓಕೆ. ಕೆನೆ ಹಿಡ್ಕೋವಾಗ ಕೆನೆ ನೀನು ಹಿಡ್ಕೊ, ಅವನೇ ಕೊಡ್ತಿ. ಎರಡು ಕೈ ಹಿಡ್ಕೊ ಕೆನೆ. ಕೆನೆ ಮುಟ್ಕೊಡ್ರಿ ಹಿಂಗೆ ಸೌತ್ ಕೊಡ್ರಿ ಕೆನೆ. ಚೆನ್ನಾಗಿದ್ದೀರಾ ನೀವು? ಇನ್ನೇನು ನೋಡ್ತಾರೆ ಮುಟ್ಕೊ ಕೆನೆ ಸ್ವಲ್ಪ ಸ್ವಲ್ಪ ಅವಲ್ಲ. ನಾನು ಹೇಳಿ ಅದಕ್ಕೆ ಅರ್ಥ ಐತೆ. ನಿಮ್ಮ ಸೌಂದರ್ಯವನ್ನ ನೀವು ಮುಟ್ಕೊ ಹೇಳ್ತೀನಿ, ಮುಟ್ಕೊ ಹೇಳ್ತೀನಿ. ಹೌದೇ ನಾನು ಮುಟ್ಕೋತೀನಿ. ಹಾಂ ಕೇಳಿ ಮುಟ್ಕೊಂಡ್ರೆ ಸ್ಪರ್ಶ ಮಾಡಿ ಹೇಳ್ತೀನಿ. ನಿಮ್ಗೆ ಏನೋ ಚುಸ್ತಲ್ಲ ಇಲ್ಲಿ ನೋಡ್ಬಲ್ಲ. ಏನ್ ಚುಸ್ತಲ್ಲ ನೋಡ. ಏನ್ ಚುಸ್ತಲ್ಲ? ಗಡ್ಡ ಗಡ್ಡ ಬೆಳೆದ ಎಲ್ಲ ಮುಟ್ಕ ಮಲ ಮುಟ್ಕಲ್ಲಿ ಗಡ್ಡ ಬಂದವಿಲ್ಲ ಬಂದವಿಲ್ಲ. ಮತ್ತೆ ಹೇಳ ಅದಕ್ಕೆ ನಾಚಿದ್ದಿ. ನಾನು ಹೇಳಿದ್ದೀನಿ ಮತ್ತೆ ನಾಚಿಕೆ ಮುಗಿಲ್ಲ. ಗಡ್ಡ ಮುಟ್ಕ. ಹಾಂ ಓಕೆ. ನಿಮ್ಮ ಕಿವಿ ಬನ್ನಿ. ಕಿವಿ ಹಂಗೆ ಮೇಲೆ ಕಿವಿ ಬನ್ನಿ. ಹಾಂ ಕಿವಿ ತುದಿ ಬರ್ರಿ. ತುದಿಯಿಂದ ಸ್ವಲ್ಪ ಮುಂದೆ ಬರ್ರಿ. ಹಾಂ ಅಲ್ಲಿ ಮೇಲೆ ಮೇಲೆ ಕಿವಿ ತುದಿ ಕೆಳಗಡೆ. ಹಾಂ ಅಲ್ಲೇ ಸ್ಟಾರ್ಟ್. ಕಿವಿ ಇಟ್ಕೋಬೇಡ. ಕಿವಿಯಿಂದ ಸ್ವಲ್ಪ ಕೆಳಗಡೆ ಬಾ. ಹಾಂ ಕೆಳಗಡೆ ನಿಮ್ಮ ಕೆನ್ನೆ ನಿಮ್ಮ ಸೇವಿಂಗ್. ಹಾಂ ಇನ್ನು ಸ್ವಲ್ಪ ಮೇಲೆ ಹೋಗು. ಇನ್ನು ಕಿವಿ ತುದಿ ಈ ಕಿವಿ ಇದರಿಂದ ಇಲ್ಲಿಂದ ಇಲ್ಲಿಂದ ಕಿವಿ ಓಕೆ. ನಿಮ್ಮ ಕಿವಿ ಪಕ್ಕದಲ್ಲಿ ಒಂದು ಸಣ್ಣ ಒಂದು ಉಬ್ಬು ಥರ ಐತೆ. ಹೌದಾ? ಅದು ಮಧ್ಯದಲ್ಲಿ
ಇಟ್ಕೊಂಡ್ರಿ ಅಲ್ಲ ಅಲ್ಲೇ ಇಟ್ಕೊಂಡ್ರಿ ಓಕೆ ಅಲ್ಲಿಂದ ಸ್ವಲ್ಪ ಕೆಳಗಡೆ ಹಂಗೆ ಬನ್ನಿ ನಿಧಾನ ಸ್ಲೋ 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 ಫುಲ್ಲು ಗೆಲ್ಲವರೆಗೆ ಬರಬೇಕು ಗದ್ದೆವರೆಗೆ ಬರಬೇಕು ಫುಲ್ಲು ಸ್ಲೋ ಬನ್ನಿ ಸ್ಲೋ ಬನ್ನಿ ಸ್ಲೋ ಬನ್ನಿ ಸೀದಾ ಬನ್ನಿ ಹಂಗೆ ಬನ್ನಿ ಕೆಳಗೆ ಇಳಿಸಿದ್ರೆ ಬಸವರಾಜ್ ಹಾಂ ಯಾವ ಬಾ ಹಂಗೆ ಬಾ ಆರಾಮ್ಸೆ ಬಂದು ಗೆಲ್ಲ ಕೊಟ್ಟಬೇಕು ಮುಟ್ಟಿದ್ರೆ ಓಕೆ ಸ್ಟಾಪ್ ಯಾಕೆ ಅಲ್ಲಿ ಇಡಬೇಕು ನೀವು ಸೇವಿಂಗ್ ಮಾಡ್ಕೋಬೇಕಾದ್ರೆ ಅರ್ಥ ಆಯ್ತು ನಾನು ಹೇಳಿದ್ದು ಅರ್ಥ ಆಯ್ತು ಕೆಲವರು ಏನ್ ಮಾಡ್ತಾರೆ ಮ್ಯಾಲಿಂದ ಪರ್ಕ್ ಅಂತ ಎಳೆದಿರ್ತಾರೆ ಕೆಲವರು ಇಲ್ಲಿ ಅರ್ಧಕ್ಕೆ ಮಾಡ್ಕೊಳ್ತಾರೆ ಗೊತ್ತಾ ಸೇವಿಂಗ್ ಮಾಡ್ಕೋಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಸೇವಿಂಗ್ ಮಾಡ್ಕೋಬೇಕಾದ್ರೆ ಈ ನಮ್ಮ ಕಿವಿನ ಇಲ್ಲೊಂದು ಸಣ್ಣ ಕಿವಿ ನೋಡಿಲ್ಲಿ ನೀವು ಗೊತ್ತಿರ್ತೀವಲ್ಲ ಅಂತ ಇಲ್ಲಿ ಫ್ರೆಶ್ ಮಾಡ್ತೀವಲ್ಲ ಅದರ ಮುಂಭಾಗದಲ್ಲಿ ನೇರವಾಗಿ ನಾವು ಅಲ್ಲಿ ಒಂದು ಕೈ ನಮ್ಮ ಎಡಗೈ ಆಗಿರ್ಬೋದು ಬಲಗೈ ಆಗಿರ್ಬೇಕು ಅಲ್ಲಿ ನಾವು ನಮ್ಮ ಸೇವಿಂಗ್ ಬ್ಲೇಡ್ ಅಥವಾ ಏನು ಯೂಸ್ ಅಂಡ್ ಥ್ರೋ ಬ್ಲೇಡ್ ತಗೋಬೇಕು ಅದನ್ನ ಮೇಲ್ಗಡೆಯಿಂದ ಇದನ್ನ ಬ್ರಷ್ ಮಾಡ್ಕೊಂತ ಬರ್ತಾ ಇರಬೇಕು ಅದ್ರ ಜೊತೆಗೆ ನಿಮ್ಮ ಎಡಗೈ ಕೂಡ ಏನ್ ಮಾಡ್ಬೇಕು ಎಡಭಾಗಕ್ಕೆ ಬರ್ತಾ ಇರಬೇಕು ಅರ್ಥ ನಾನು ಹೇಳಿದ್ದು ಎಡಗೈಯಿಂದ ಅಥವಾ ಬಲಗೈಯಿಂದ ನೀವು ಯಾವ ಸೈಡ್ ಏನ್ ಮಾಡ್ಕೊಳ್ತೀರಿ ಆ ಕೈ ಅದ್ರ ಜೊತೆ ಪಕ್ಕದಲ್ಲೇನೆ ಬರ್ತಾ ಇರಬೇಕು ಬಂದ ಮೇಲೆ ಮೂಮೆಂಟ್ ಯಾವತ್ತಿಗೂ ಬೇಗನೆ ಆಪೋಸಿಟ್ ಅಲ್ಲಿ ಸೇವ್ ಮಾಡ್ಕೋಬೇಡಿ ಆಪೋಸಿಟ್ ಅಂದ್ರೆ ಪರ ನಾವು ಯೂಸ್ ಅಂಡ್ ಥ್ರೋ ಬರ್ತಾವಲ್ಲ ₹1 ಬ್ಲೇಡ್ ತಗೊಂಡು ಅದ್ರಲ್ಲಿ ಮಾಡಕ್ ಹೋಗ್ಬೇಡಿ ಯಾಕಂತಂದ್ರೆ ನಿಮ್ಮ ವಯಸ್ಸಿಗೆ ಅದು ಯೂಸ್ ಆಗಲ್ಲ ಯಾಕಂದ್ರೆ ನಿಮ್ಮ ಮುಖ ಹೊರಟು ಬರುತ್ತೆ ನಿಮ್ಮ ಮುಖ ಸ್ಮೂತ್ ಐತಿ ಇವಾಗ ನೀವು ಏನಾದ್ರೂ ಬ್ಲೇಡ್ ಹಾಕಿ ಅನ್ಕೊಡ್ರಿ ಏನಾಗುತ್ತೆ ಪ್ರೆಜರ್ ಆಗುತ್ತೆ ರಭಸ ಅಂತ ನೀವು ಮುಟ್ಟಿದ್ರೆ ಕೆನ್ನೆ ಮುಟ್ಟಿದ್ರೆ ಸ್ಮೂತ್ ಇರಬೇಕು ಹೌದಿಲ್ಲ ನಾಳೆ ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಹುಡುಗಿ ಇಲ್ಲ ನೀವು ಅದಕ್ಕೆ ಮುಂಚೆ ನಿಮ್ಮ ಲವರ್ ಏನು ಕಿಸ್ ಕೊಟ್ಟಂದ್ರೆ ಸ್ಮೂತ್ ಇನ್ನೊಂದು ಕಿಸ್ ಅರ್ಥ ಆಯ್ತು ಅದಕ್ಕೆ ಮುಂಚೆನೆ ಹಿಂಗ್ ಮುಟ್ಟ ತಕ್ಷಣ ಬಿಡಪ್ಪ ಅವಳಿಗೆ ಕಿಸ್ ಕೊಡೋದು ನಮ್ಗೆ ಆಗಬಾರ್ದು ಅರ್ಥ ಆಯ್ತಿಲ್ಲ ಅದಕ್ಕಾಗಿ ನಿಮ್ಮ ಮುಟ್ಟಿದ ತಕ್ಷಣ ಸ್ಮೂತ್ ಬರ್ಬೇಕು ಇವತ್ತು ನಾನು ಕೆನ್ನೆ ಮುಟ್ಟಿರ್ಬೇಕಾದ್ರೆ ನಾನು ಇನ್ನ ಸ್ಮೂತ್ ಇದಾವೆ ಯಾಕಂತಂದ್ರೆ ನಾವು ಮಾಡ್ಕೊಳ್ಳುವ ಸೇವಿಂಗ್ ಮತ್ತೆ ನಾವು ಬಳಸುವಂತ ಬ್ಲೇಡ್ ಯಾವ್ದಾಗಿರ್ಬೇಕು ಅಂದ್ರೆ ಯೂಸ್ ಅಂಡ್ ಥ್ರೋ ಆಗಿರ್ಬೇಕು ಪರ ಅಂದ್ರೆ ರಭಸ ಎಳೆದಲ್ಲ ಈಗ ಅವನಿಗೆ ಜಾಸ್ತಿ ಬೆಳೆದ ಏನ್ ಮಾಡೋದು ಅಕಸ್ಮಾತ್ ನಾನು ಸೇವ್ ಮಾಡ್ಕೊಂಡು ನಾನು ಅಭ್ಯಾಸ ಇಲ್ಲ ಏನ್ ಮಾಡೋದು ಅಂತಂದ್ರೆ ಮಿಷಿನ್ ಬರ್ತಾ ಇವಾಗ ಗೊತ್ತಿಲ್ಲ ಸೇವಿಂಗ್ ಮಿಷಿನ್ ಬರ್ತಾವ ಏನಿಲ್ಲ ರಭಸವಾಗಿ ಅದು ಅಷ್ಟೇ ಸೇಮ್ ನಿಮ್ಮ ಯಾವತ್ತೂ ಇಲ್ಲಿ ಕಿವಿತಾಗ ನೇರವಾಗಿ ಕೈ ಅಡ್ಡ ಇಟ್ಕೋಬೇಕು ನಿಧಾನವಾಗಿ ಬ್ರಷ್ ಮಾಡ್ಕೊಂಡು ಸ್ಟೈಲಾಗಿ ನೋಡ್ಕೋಬಹುದು ಅಕಸ್ಮಾತ್ ನಾನು ಇನ್ನೂ ಸ್ಟೈಲಾಗಿ ಕಾಣ್ಬೇಕಪ್ಪ ಏನ್ ಮಾಡೋದು ಹೋಗ್ರಿ ಸೇವಿಂಗ್ ಅಂಗಡಿಗೆ ಗೊತ್ತಿಲ್ವಾ ಸವಿತಾ ಅಂಗಡಿ ಅಂತ ಅದಕ್ಕೆ ಹೌದಿಲ್ಲ ಅಲ್ಲಿ ಹೋಗ್ರಿ ಆ ಕಟಿಂಗ್ ಶಾಪ್ ಎಲ್ಲ ಹೋಗ್ರಿ ಸರ್ ನಂದು ಈ ರೀತಿ ಡಿಸೈನ್ ಇರ್ಬೇಕು ನಂದು ಚೆನ್ನಾಗಿ ಬರ್ಬೇಕು ಅದಾಗ ತಪ್ಪಿಲ್ಲ ಹೋದ್ರೆ ₹20 ಇಲ್ಲ ಹೋದ್ರೆ ₹50 ನೀವು ಹೋದ್ರೆ ₹100 ನಾನು ಫೇಸ್ ಕಟಿಂಗ್ ಮಾಡ್ಕೋಬೇಕು ಮಾಡಿಸ್ಕೊಡ್ರಿ ನೀವು ಚೆನ್ನಾಗಿ ಕಾಣ್ಬೇಕಾ ಹೌದಿಲ್ಲ ಹಾಗಾಗಿ ನೀವು ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ನಾಚ್ಕೋಬಾರ್ದು ಒಂದು ₹100 ಓದ್ತಾ ಹೋಗ್ಲಿ ನಿಮ್ಮ ಎಲ್ಲ ಫ್ರೆಶ್ ಮಾಡ್ತಾರೆ ಚೆನ್ನಾಗಿ ಕಲಿತೀರಿ ಸರ್ ನನಗೇನು ಹೆಣ್ಣು ನೋಡಕ್ ಬರ್ತಾರೆ ಅಂದ್ರೆ ಅನ್ಬೇಡ್ರಿ ಗೊತ್ತಿಲ್ಲ ಅಂದ್ರೆ ಯಾವಾಗೋ ಒಂದ್ಸರಿ ಅರ್ಥ ಆಯ್ತು ಅದಕ್ಕೆ ಮುಂಚೆ ನೀವೇ ಕ್ರೀಮನ್ನ ಬಳಸ್ಬೇಕಾದ್ರೆ ಒಂದೇ ಕ್ರೀಮ್ ಬಳಸಿ ಹಲವಾರು ಕ್ರೀಮ್ಗಳು ಬಳಸಕ್ಕೆ ಹೋಗ್ಬೇಡಿ ಸೋಪು ಬಳಸ್ಬೇಕಾಗಿರುತ್ತೆ ಯಾವ್ದಾದ್ರು ನಿಮಗೆ ಯಾವುದು ನಿಮ್ಮ ಶರೀರಕ್ಕೆ ಆಗಿರುತ್ತೆ ಅದು ಅದು ಬಳಸಿರಿ ಖಂಡದ ಮಾಡಕ್ಕೆ ಹೋಗ್ಬೇಡ್ರಿ ಮೊಡವೆ ಬರ್ತೇವೆ ಗುಳುಗಳು ಬರ್ತವೆ ಮುಖದ ಮೇಲೆ ಏನ್ ಬರ್ತವೆ ಮಡಿವೆ ಬರ್ತವೆ ಮಡಿವೆ ಬಂತಂದ್ರೆ ನಿಮ್ಮ ಮುಖ ನೋಡೋದಕ್ಕೆ ಚೆನ್ನಾಗಿ ಕಾಣಲ್ಲ ಅರ್ಥ ಹೇಳಿದ್ದು ಅರ್ಥ ಆಯ್ತಾ ಅರ್ಥ ಆಯ್ತಿಲ್ವಾ ಮಲ್ಲು ಸರ ಅರ್ಥ ಆಯ್ತಿಲ್ಲ ಯಾಕಂದ್ರೆ M² ನಾನು ನೀನು ಏನು ನಾಚ್ಕೋಬೇಡ ನೀನು ಅರ್ಥ ಆಯ್ತು ಹಾಗಾಗಿ ಮಡಿವೆ ಬರ್ತೇವೆ ಅದಕ್ಕಾಗಿ ನೀವು ಯೂಸ್ ಅಂಡ್ ಥ್ರೋ ಬಳಸಿರಿ ಕ್ರೀಮ್ ಯಾವ್ದು ಬಳಸಬೇಕು ಅಂತಂದ್ರೆ ನೀವು ಯಾವ್ದು ಹಾಕ್ತೀರಿ ಕ್ರೀಮ್ ಹಚ್ಚೋದೇ ಇಲ್ಲ ವೆರಿ ಗುಡ್ ಆಯ್ತು ಕ್ರೀಮ್ ಬಳಸ್ಬೇಕಂತಂದ್ರೆ ನೀವು ಯಾವ್ದಾದ್ರು ಒಂದನ್ನು ಬಳಸ್ಕೋಬೇಕು ಇವಾಗ ಕೆಲವರು ಏನ್ ಮಾಡ್ತಾರೆ ಫೇರ್ ಅಂಡ್ ಲವ್ಲಿ ಅಂತ ಬಳಸ್ತಾರೆ
ಅದನ್ನು ಹೆಚ್ಚಾಗಿ ಲೇಡೀಸ್ ಬಳಸ್ತಾರೆ ಅಂತ ನನಗೆ ಅನ್ಸುತ್ತೆ. ಹೌದಾ? ಹೆಚ್ಚಾಗಿ ಬಳಸ್ತಾರೆ, ಆದರೆ ಗಂಡು ಮಕ್ಕಳು ಬಳಸ್ತಾರೆ ಕೆಲವರು. ಅದು ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಅಂತ ಕ್ರೀಮ್ ಇದೆ. ಯಾವ್ದು? ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಕ್ರೀಮ್ ಇದೆ. ಅದು ಒಂದೇ ಕ್ರೀಮನ್ನು ನೀವು ಬಳಸ್ತಾ ಹೋಗಿ ನಿಮ್ಮ ಮುಖದ ಯಾವುದೇ ಮಡಿವಿಲ್ಲ. ನಾನು ಸುಮಾರು 10-12 ವರ್ಷದಿಂದ ನಾನು ಅದೇ ಒಂದೇ ಕ್ರೀಮ್ ಬಳಸ್ತಾ ಇದ್ದೆ. ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಕ್ರೀಮ್ 10 ರೂಪಾಯಿ ಕೊಟ್ಟರು ಬರ್ತದೆ, 50 ರೂಪಾಯಿ ಕೊಟ್ಟರು ಬರ್ತದೆ. ನಿಂತಾಗ 50 ರೂಪಾಯಿ ದುಡ್ಡಿಲ್ಲ, 10 ರೂಪಾಯಿ ಐತೆ, 10 ರೂಪಾಯಿ ತಗೋ. ನಾನು 10 ರೂಪಾಯಿ ಕ್ರೀಮೇ ತಗೊಳ್ಳೋದು. ನನಗೆ ಲಕ್ಷ ರೂಪಾಯಿ ಸಂಬಳ ಬಂದ್ರು ನಾನು ಬಳಸೋದೆ 10 ರೂಪಾಯಿ ಕ್ರೀಮ್. ಎಷ್ಟು ಚಿಪ್ಪಣ ಅಂತೀರಿ? ಹಂಗೇನಿಲ್ಲ, ನಮ್ಮ ಜೀವನ ಮಾಡಬೇಕು, ಹೌದಿಲ್ಲ? ನಮ್ಮ ಎಷ್ಟೇ ಬರಲಿ, ನಾವು ಎಷ್ಟು ಆಸೆ ಇದ್ದಷ್ಟು ಅಷ್ಟೇ ಕಾಸು ಹಚ್ಬೇಕು, ಅದಾದ್ರೆ ಹಾಗಾಗಿ ನಾವು 10 ರೂಪಾಯಿ ಕ್ರೀಮ್ ಅಂತ ತಗೊಂಡು ಮಾಡ್ಕೋಬೋದು. ಮತ್ತೆ ಪಾಂಡ್ಸ್, ನೀವು ಪೌಡರ್ದಲ್ಲಿ ಪಾಂಡ್ಸ್ ಬರ್ತವೆ. ಆಮೇಲೆ ನಿಮ್ಮ ಸೆಂಟ್ ಅಂತ ಯುವರ್ ಚಾಯ್ಸ್. ಸೆಂಟ್ ನಿಮ್ಗೆ ಯಾವ ಗಮ್ಮತ್ ಅದು ಹಂಗೆ ಅಂತೇಳಿ ಅಕ್ಕಿ ಮುಟ್ಟದ ಯಾವುದೋ ಗಬ್ಬು ಪಕ್ಕದ ಅಷ್ಟು ಮೂಗು ಮುಚ್ಚೋಬಾರ್ದು, ಅಂತ ಸೆಂಟ್ ಹಾಕೋಬಾರ್ದು. ಏನೇ ಅಂತ ಸೆಂಟ್ ಹಾಕೋಬಾರ್ದು. ಸಿಂಪಲ್ ಇರೋದನ್ನ ಸೆಂಟನ್ನ ಇದು ಮಾಡೋದು. ನೋಡಿದ್ರೆ ಪಕ್ಕದಾಗ ಭಾಷೆ ಕೊಡೋದು ಇನ್ನೊಂದು 4 ಜನ ಓಡ್ ಬರ್ಬೇಕು ಪಕ್ಕದ. ಇನ್ನೇನು ಸೆಂಟ್ ಹೊಡೆದ್ರೆ ನೋಡಿದ್ರು ಎದ್ದು ಓಡಬಾರ್ದು. ಏನೇ ಆ ರೀತಿ ಅದನ್ನ ಸೆಂಟ್ ಹಾಕಕ್ಕೆ ಹೋಗ್ಬೇಡಿ. ಅರ್ಥ ಹೇಳಿದ್ದು? ಒಳ್ಳೆ ಸುಗಂಧ ಭರಿತವಾದಂಥ ಒಂದು ಸೆಂಟ್ ಹಾಕೊಂಡ್ರೆ ಜಳಕ ಮಾಡಿರಿ. ಜಳಕ ಮಾಡಿ ಸ್ವಚ್ಛವಾಗಿ ಮೈ ತಿಕ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಳ್ಳಿ. ತಲೆಗೆ ಎಣ್ಣೆ ಹಚ್ಕೊಳ್ರಿ, ತಲೆ ಬಾಚ್ಕೊಳ್ಳಿ, ಗೊತ್ತಾ? ಕ್ರೀಮ್ ಹಚ್ಕೊಳ್ಳಿ, ಪೌಡರ್ ಹಚ್ಕೊಳ್ಳಿ. ಆದಷ್ಟು ನಿಮ್ಮ ಹಣೆಗೆ ಕುಂಕುಮ ಇದ್ರೆ ಇಟ್ಕೊಳ್ಳಿ. ಏನಲ್ಲಿ ಕುಂಕುಮ ಸರ ಹೆಣ್ಮಕ್ಳು ಇಟ್ಕೊಂತಾರೆ, ನಾವ್ಯಾಕೆ ಇಟ್ಕೊಂಡ್ರಿ? ಇಲ್ಲ, ಯಾಕಂದರೆ ಹೇಳ್ತೀನಿ ಕೇಳಿ. ಕುಂಕುಮದಿಂದ ಏನು ಪ್ರಯೋಜನ ಇದೆಪ್ಪ ಅಂತಂದರೆ, ಈ ಹೊರಗಡೆ ನಾವು ಹೋದಾಗ ಕೆಟ್ಟ ದೃಷ್ಟಿ ಏನು ಬೀಳ್ತಾವಲ್ಲ, ಅವು ಕೆಟ್ಟ ನೇರವಾದಂಥ ವಕ್ರದೊಡ್ಡ ದೃಷ್ಟಿಗಳು ನಮ್ಮ ಮೇಲೆ ಬೀಳ್ತಾವೆ. ಅರ್ಥ ಆಯ್ತಾ? ಅದನ್ನು ಹೋಗಲಾಡಿಸುವಂಥ ಏಕೈಕ ಒಂದು ಶಕ್ತಿ ಅಂದರೆ ಅದು ಕುಂಕುಮಕ್ಕೆ ಮಾತ್ರ ಐತಿ. ಅರ್ಥ ಆಯ್ತು? ನೀವು ಹೊರಗಡೆ ಹೋಗ್ರಿ, ನಿಂತಕ್ಕೆ ಏನೋ ಒಬ್ರು ಯಾರೋ ಒಬ್ಬ ಶತ್ರು ನಿಂತಕ್ಕೆ ಬಂದನ್ಕೋ, ನೀನು ಹಣೆ ಫಸ್ಟ್ ನೀನು ಹಣೆ ನೋಡ್ತಾನೆ, ನಿನ್ನ ಮುಖ ನೋಡಿ ಮಾತಾಡ್ತಿರ್ತಾನೆ. ಅವ್ನು ನೋಡಿದ ತಕ್ಷಣ ಕುಂಕುಮ ಇರುತ್ತೆ, ಅಲ್ಲೇ ಒಂದು 5% ಅದು ಸತ್ತೋರು. ಅರ್ಥ ಆಯ್ತಾ? 5% ಅಲ್ಲೇ ಬಿದ್ದವನು. ಹಾಗಾಗಿ ಕುಂಕುಮದ ಶಕ್ತಿ ನಾನು ಯಾವತ್ತೂ ಅಷ್ಟೇ, ನಾನು ಕುಂಕುಮದಿಂದ ನಾನು ಬರೋದೇ ಇಲ್ಲ. ಹಣೆ ಕುಂಕುಮದಿಂದ ನಾನು ಆಚೆ ಬರೋದೇ ಇಲ್ಲ. ನಾನು ಬೆಳಗ್ಗೆ ಹಚ್ಚಿದ್ದ ಸಂಜೆವರೆಗೆ ಹಂಗೆ ಇರಬೇಕು. ಇವಾಗ ನೋಡಿ ಆಯ್ತಲ್ಲ, ಆಯ್ತು. ನಾನು ಬೆಳಗ್ಗೆ ಹಚ್ಚಿದ್ದು ಮತ್ತೆ ನಾನು ಮುಖ ತೋರಿದ್ರೆ ಮೇಕಪ್ ಆಗಿ ಏನೋ ಇಲ್ಲ. ಬೆಳಗ್ಗೆ ಒಂದ್ಸತಿ ಹಚ್ಚಿದ್ರೆ ಸಂಜೆವರೆಗೆ ಅದೇ ಇರ್ತದೆ. ಅರ್ಥ ಆಯ್ತು? ಹಾಗಾಗಿ ನೀವು ಹಣೆಗೆ ಒಂದು ಕುಂಕುಮ ಇಡ್ರಿ, ಸ್ವಚ್ಛವಾಗಿ ತಲೆ ಬಾಚ್ಕೊಳ್ಳಿ, ಒಳ್ಳೆ ಇನ್ಸೆಟ್ ಮಾಡಿ, ಆರಾಮ ಚಲೋ ಬಟ್ಟೆ. ಈ ನಿಮ್ಮಲ್ಲಿ ಯಾವ ಬಟ್ಟೆ ಇದಾವಲ್ಲ ಅದೇ ಬಟ್ಟೆ ಹಾಕ್ಕೊಳ್ಳಿ. ಅಂಥ ಬಟ್ಟೆ ಇಂಥ ಬಟ್ಟೆ ಇರಲ್ಲ. ಇರೋ ಬಟ್ಟೆನ ಚೆನ್ನಾಗಿ ಒಗಿಬೇಕು. ಅದು ಒಗೆಯೋದು ಕೂಡ ಯಾವ ರೀತಿ ಅನ್ನೋದು ಮತ್ತೆ ಅದನ್ನು ಹೇಳ್ಕೊಡ್ತೀನಿ ಮತ್ತೆ ನೆಕ್ಸ್ಟ್. ಆಯ್ತಲ್ಲ? ಇನ್ನೂ ಹೋಗ್ತಾ ಇದ್ರೆ ಇನ್ನೂ ಪೂರ್ತಿ ದಿನಲತ್ತ ಅಂತೀನಿ. ಮತ್ತೆ ಮಧ್ಯೆ ಬರ್ಬೇಕಂತ ಹೇಳಿದ್ದಾರೆ ಗೌಡ್ರು, ಸಲ ಬರ್ರಿ ಅಂತ ಹೇಳಿದ್ದಾರೆ. ನಾವು ಅಲ್ಲೇ ಇದ್ರೆ ಇನ್ನೂ ಹತ್ರ ಇದ್ರೆ ದಿನ ಬಂದು ಹೋಗ್ತಿದ್ದೆ. ಇವಾಗ ಸ್ವಲ್ಪ ದೂರ ಆಗಿದ್ದೀನಿ, ಗೊತ್ತಾ? ಇನ್ನೊಂದು ಮುಂದಿನ ಕ್ಲಾಸಲ್ಲಿ ಇನ್ನೂ ಬೇರೆ ಬೇರೆ ಕ್ಲಾಸ್ಗಳಿದಾವೆ. ಅದ್ರ ಜೊತೆಗೆ ಪ್ರಾಕ್ಟಿಕಲ್. ಅರ್ಥಾಯ್ತಾ? ನನಗೆ ಎಷ್ಟು ಸಮಸ್ಯೆ ಇವಾಗ ಬೆಳಗ್ಗೆಯಿಂದ ಮಧ್ಯಾಹ್ನದಲ್ಲಿ ನಾನು ಡ್ಯೂಟಿ ಮಾಡಿಬಿಡ್ಬೇಕಲ್ಲಿ. ಹೆಡ್ ಮಾಸ್ಟರ್ ಇನ್ಚಾರ್ಜ್ ಕೊಡ್ತಾರೆ. ಹೆಡ್ ಮಾಸ್ಟರ್ ಇನ್ಚಾರ್ಜ್ ಸ್ಕೂಲ್ದೆಲ್ಲ ಮುಗಿಸ್ಕೊಂಡು ನಾನು ಬರಬೇಕು. ಅರ್ಥಾಯ್ತಾ? ನಿಮ್ಗೆ ಏನೇ ಸ್ಪೋರ್ಟ್ಸ್ ಇರಲಿ, ನಿಮ್ಗೆ ಏನೇ ಇದಿರಲಿ, ನೀವು ಏನು ಸಾಧನೆ ಮಾಡಬೇಕು ಅದೆಲ್ಲ ನನಗೆ ತಿಳಿಸ್ರಿ. ನಿಮ್ಮ ಜೊತೆ ನಾನು ಇರ್ತೀನಿ. ಅರ್ಥ ಆಯ್ತಿಲ್ಲ? ನೀವು ಕೂಡ ನಮ್ಮ ಹುಡುಗರು, ನೀವು ಯಾವುದೂ ಭೇದ ಭಾವ ಇಲ್ಲ. ಇವಾಗ ಬಂದ್ರಪ್ಪ ಪಾಠ ಮಾಡಿ ಹೋದ್ರಂತ ಇಷ್ಟಕ್ಕೆ ಸೀಮಿತ ಇಲ್ಲ. ನಿಮ್ಮ ಸ್ನೇಹ ಮತ್ತೆ ಇನ್ನೂ ಮುಂದುವರ್ತದೆ. ನೀವು ಬೇಕಾದ್ರೆ ಹಲವಾರು ಕಡೆ ಕೇಳಿ ನಮ್ಮ ಕನ್ನಡದಾಗ ಮಲ್ಲಪ್ಪ ಸರ್ ಗೊತ್ತಿದ್ದಾರೆ, ಗೊತ್ತಾಯ್ತು? ಆ ರೀತಿ ಗೌಡ್ರು ನನಗೆ ಒಂದು ಅವಕಾಶ ಮಾಡಿಕೊಟ್ರು. ಇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಇವತ್ತು ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಮತ್ತೆ ಇನ್ನೊಮ್ಮೆ ಥ್ಯಾಂಕ್ಸ್. ಮತ್ತು ನಿಮ್ಮ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ, ಗೊತ್ತಾಯ್ತಲ್ಲ? ನಿಮ್ಮ ಜೀವನ ಸುಖಕರವಾಗಿರಲಿ. ನಿಮ್ಮ ಲೈಫ್ ಸದೃಢವಾದಂಥ ಒಂದು ಜೀವನವನ್ನು ನೀವು ಸಾಧಿಸ್ಬೇಕು. ನಿಮಗೆಲ್ಲ ಓರಿಯಂಟೇಷನ್ ಮೊಬಿಲಿಟಿ ಹೆಂಗೆ ಓಡಾಡಬೇಕು ಹೆಂಗಿಲ್ಲದೆಲ್ಲ ಮತ್ತೆ ತಿಳಿಸ್ತೀನಿ ನಮ್ಮ ಮುಂದಿನ ಕ್ಲಾಸಲ್ಲಿ. ಆಗ್ಬೋದಾ? ಓಕೆ, ಕ್ಲೋಸ್ ಮಾಡೋಣ. ಒಂದು ನಿಮಗೂ ಸಾಕಾಯ್ತು, ನನಗೂ ಸಾಕಾಯ್ತು. ಇವಾಗ ನೆಕ್ಸ್ಟ್ ಚಾ ಕುಡಿದ್ಬಿಡೋಣ. ಕುಡಿಯೋದು ಬೇಡ ಚಾ ಕುಡಿಯೋಣ? ಬೇಡ ಹ್ಞೂ ಅಂತಾನು ಬೇಡ ಅಂತಾನು ಬೇಗ ಬೇಡವಾ? ಚಾ ಕುಡಿದ್ವಾ? ಈಗ ನಿಮಗೆ ಹೇಗೆ ಅನಿಸ್ತಾರೆ ಸರ್ ಹೇಳಿದ್ದ? ಈಗ ನಿಮ್ಮ ಅಭಿಪ್ರಾಯ ಅನಿಸಿಕೆ ಹಂಚ್ಬೋದು ಸರ್. ಓಕೆ,
ಇವಾಗ ಕ್ಲಾಸ್ ನಿಮಗೆ ಹೆಂಗ್ ಅನಿಸ್ತು ಮತ್ತೆ ಸರ್ ಹೇಳಿದ್ಕು ನೀವು ಏನ್ ತಿಳ್ಕೊಂಡ್ರಿ ನೀವು ಏನ್ ತಿಳ್ಕೊಂಡು ಅನಿಸ್ತು ಇವತ್ತ ಹೆಂಗ ಆರೋಗ್ಯ ಕಾಪಾಡ್ಕೊತಿರೋದು ಇವತ್ತಿನ ಒಂದು ಕ್ಲಾಸಲ್ಲಿ ಒಂದು ಇವತ್ತಿನ ಏನು ಅನುಭವ ಆಯ್ತು ಅನುಭವ ಹೆಂಗ ಏನಾಯ್ತು ಆರೋಗ್ಯ ನನಗೆ ಕಾಪಾಡ್ಕೊತಿರೋದು? ಮೊಬೈಲಿಟಿ ಆಯ್ತಂದ್ರೆ ಅದ್ರ ಬಗ್ಗೆ ಗೊತ್ತಾಯ್ತು ಸ್ವಲ್ಪ ಹೆಂಗ್ ಹೋಗ್ಬೇಕು ಅಂತ. ಸ್ಟಿಕ್ ಅಂದ್ರೆ ಏನಂತ ಗೊತ್ತಾಯ್ತು ಹಾ. ಏನು ಹೇಗೆ ಗೊತ್ತಾಯ್ತು? ನಂಗೆ ಹೆಂಗ ಆರೋಗ್ಯಕರವಾಗಿ ಇರೋದೆಲ್ಲ ಗೊತ್ತೈತಿ. ಮಲ್ಲು ನಿನಗೆ ಸರ್ ನಮಗೆ ಬೆಳಗ್ಗೆ ಆದ ಕೈ ಮಾಡ್ತಿರೋದು ವೆರಿ ಗುಡ್ ಏನು ಬೆಳಿಗ್ಗೆ ಆದರೆ ಅಂದರೆ ಬೇಗ ಟಾಯ್ಲೆಟ್ ಹೋಗ್ಬಾರ್ದು, ನೀರು ಕುಡಿಬೇಕು. ಆನಂತರ ನಮ್ಗೆ ಯಾವುದೇ ಒಂದು ಶ್ಲೋಕ ಚೆನ್ನಾಗಿ ಕೈ ಉಜ್ಜಿಕೊಂಡು ಪ್ರೇಯರ್ ಮಾಡೋದು. ಆಮೇಲೆ ಏನೋ ಓಡಾಡಬೇಕು, ಸ್ವಲ್ಪ ನಿಧಾನವಾಗಿ ಕೈ ಇದು ಮಾಡ್ಕೊಂಡು ಮಾಡಿದ್ರೆ ನಮಗೂ ಒಂಥರ ರಕ್ಷಣೆ ಇದ್ದಂಗೆ ಅಂತೇಳಿ ನೆಕ್ಸ್ಟ್ ನಿನಗೆಪ್ಪ ಸುರೇಶ್ ನೀನೇನ್ ಕಲ್ತ್ಕೊಂಡಿ ಇವತ್ತು ನಂಗೆ ಅಂದ್ರೆ ಡೈಲಿ ಅನ್ಕೊಂಡೆ ಅದ ಆರಾಮಿದ್ದಂಗೆ ಬೇರೆ ಆಗಿತ್ತೆ ಎಲ್ಲ ಕಾಣಿಸುತ್ತೆ ಎಲ್ಲ ಓಡಾಡೋದು. ಈಗ ರೂಢಿಗಳನ್ನ ಯಾವ ತರ ನಾವು ಓಡಾಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಯಾವ ತರ ನಾವು ಅಂದ್ರೆ ನಾವು ಚಲನವನ್ನು ಗೊತ್ತಿರಂಗಿಲ್ಲ ಅಲ್ಲ, ಅದಕ್ಕೆ ಯಾವ ತರ ಹೋಗ್ಬೇಕು, ಬಾತ್ರೂಮ್ ಯಾವ ತರ ನೋಡ್ಬೇಕು, ಯಾವ ತರ ಓಡಾಡ್ಬೇಕು, ನಮ್ಮ ಆರೋಗ್ಯ ಯಾವ ತರ ಕಾಪಾಡ್ಬೇಕು, ಸೇಫ್ಟಿ ನಮ್ಮ ಸೇಫ್ಟಿ ನಾವು ಹೆಂಗಿರ್ಬೇಕು, ಅದು ಸ್ಟಿಕ್ ಬಗ್ಗೆ ನಂಗೆ ಏನು ಗೊತ್ತಿರಲಿಲ್ಲ. ಅದ ಕೇರ್ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಯಾಕೆ ನಡೆದು ಎಲ್ಲ ತಿಳ್ಕೊಂಡ್ರೆ ಅದನ್ನ ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಹಿಡಿಬೇಕು ಅಂತ ತಿಳ್ಕೊಂಡ್ರೆ ಅಷ್ಟು ಓಕೆ ನಮ್ಮ ಇದು ನಾವು ನೋಡ್ಬೇಕಂತ ಗೊತ್ತಾಗ್ತದೆ. ಓಕೆ ಥ್ಯಾಂಕ್ ಯು ಕೃಷ್ಣ ಇವತ್ತು ಸರಿ. ನೀನ್ ತಿಳ್ಕೊಂಡೆ ಸರ್ ಈಗ ಹೊರಗೆ ಹೋಗುವಾಗ ಸ್ಟಿಕ್ ತಗೊಂಡ್ರೆ ಹೆಂಗ್ ನಡಿಬೇಕು, ಸ್ಟಿಕ್ ಯಾರು ಕಂಡು ಹಿಡಿದಾರು, ಹಾ ಸ್ಟಿಕ್ಕಿನ ಮಹತ್ವ ಗೊತ್ತಾಯ್ತು. ಗೊತ್ತಾಯ್ತು. ಓಕೆ ಈಗ ಇಷ್ಟೆಲ್ಲ ನೀವು ತಿಳ್ಕೊಂಡ್ರಿ ಹೌದಾ? ಇದು ಕೇವಲ ನೀವು ತಿಳ್ಕೊಂಡಿದ್ರೆ ಅಷ್ಟೇ, ಪ್ರಾಕ್ಟಿಕಲ್ ಆಗಿ ನಿಮ್ಮ ಜೀವನದಲ್ಲಿ ನಡಿಬೇಕಂತ ಹೌದಲ್ಲ? ಪ್ರಾಕ್ಟಿಕಲ್ ಆಗಿಲ್ಲ. ಪ್ರಾಕ್ಟಿಕಲ್ ಆಗಬೇಕಂದ್ರೆ ಇವತ್ತಿನ ಸ್ಟಾರ್ಟ್ ಆಗಿದೆ. ಇವತ್ತು ಕೇನಿನ ಇತಿಹಾಸ ಬಗ್ಗೆ ನೀವು ತಿಳ್ಕೊಂಡ್ರಿ. ಕೇನ್ ಅಂದ್ರೆ ಏನು, ಕೇನ್ ಯಾರು ಕಂಡುಹಿಡಿದ್ರು, ಯಾಕೆ ಬಂತು, ಇದು ನಮ್ಮ అందరికి ಅವಶ್ಯಕತೆ ಇದೆಯಾ ಅದನ್ನು ತಿಳ್ಕೊಂಡ್ರಿ. ಆಮೇಲೆ ಡೈಲಿ ಲಿವಿಂಗ್ ಸ್ಕಿಲ್ಸ್, ನಾವು ಪ್ರತಿದಿನ ಮಾಡುವಂಥ ಕೆಲಸ ಕಾರ್ಯಗಳು, ಶೌಚಾಲಯಕ್ಕೆ ಹೋಗ್ಬೋದು, ಬ್ರಷ್ ಮಾಡ್ಬೋದು, ಹಲ್ಲುಜ್ಬೋದು, ಊಟ ಮಾಡ್ಬೋದು, ಗೊತ್ತಿಲ್ಲ ಇವು ಏನು ಪ್ರತಿದಿನ ಮಾಡ್ತಲ್ಲ ಅದ್ರ ಬಗ್ಗೆ ನೀವು ಇವತ್ತು ತಿಳ್ಕೊಂಡಿದ್ದೀರಿ. ಅದ್ರ ಜೊತೆಗೆ ಸಮಾಜದಲ್ಲಿ ಯಾವ ರೀತಿ ನಾವು ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಮತ್ತು ಸೇವಿಂಗ್ ಪ್ಯಾಟರ್ನ್, ಸೇವಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು, ಸೇವಿಂಗಿಂದ ಏನು ಇದು ನಮ್ಮ ಮುಖದ ಮೇಲೆ ಲಕ್ಷಣಗಳು ಯಾವ ರೀತಿ, ನಾವು ಮುಖವನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ಮತ್ತು ನಮ್ಮ ಶರೀರ ಸ್ವಚ್ಛತೆ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ಕ್ಲಾಸ್ ತಿಳ್ಕೊಂಡ್ರಿ. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗದಲ್ಲಿ ಮತ್ತೆ ಕೇನಿನ ಕೌಶಲ್ಯಗಳ ಪ್ರಾಕ್ಟೀಸು ಮತ್ತು ಡೈಲಿ ಲಿವಿಂಗ್ಸ್ ಪ್ರಾಕ್ಟೀಸು ಇವನ್ನ ಮುಂದುವರಿಸ್ತೀವಿ. ಆಗ್ಬೋದಾ? ಧನ್ಯವಾದಗಳು.